ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಟೈಮ್ನಲ್ಲಿ ತುಂಬ ಜಾಸ್ತಿ ಮಿತ್ಸ್ ಇದೆ. ಕಾಲ್ ಮೇಲೆ ಎತ್ಕೊಂಡೇ ಮಲ್ಕೋಬೇಕು ಅದಾದ್ಮೇಲೆ ಅಂತ. ಆ ಥರ ಏನೂ ಇಲ್ಲ. ಡೈಲಿ ಇಂಟರ್ಕೋರ್ಸ್ ಮಾಡಿದ್ರೆ ಚಾನ್ಸಸ್ ಹೆಚ್ಚಾಗುತ್ತಾ ಅಂತನೂ ಏನೂ ಇಲ್ಲ. ನೀವು ಜಿಮ್ಗೆ ಹೋಗ್ತಾ ಇದ್ದೀರಿ ಅಂದರೆ ಸಡನ್ ಆಗಿ ವೆಯ್ಟ್ ಲಾಸ್ ಆಗಿದ್ರು ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿಬಿಡುತ್ತೆ. ಪ್ರೋಟೀನ್ ಮಿಕ್ಸಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಇದೆಲ್ಲನೂ ಎಫೆಕ್ಟ್ ಆಗಿಬಿಡುತ್ತೆ. ಮೊನ್ನೆ ನಾವು ಇಂಟರ್ಕೋರ್ಸ್ ಮಾಡ್ಕೊಂಡಿದ್ವಿ ಡಾಕ್ಟರ್, ಈ ಥರ ನಾನು ಐಪಿಲ್ ತೊಗೊಂಡಿದ್ದೀನಿ, ಈ ಮಕ್ಕಳಾಗಬಾರ್ದು ಅಂತ. ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ಹೆಸರಿಟ್ಟಿದ್ದಾರೆ. ಸುಮ್ಮನೆ ಅದು ತಗೋತಾ ಇದ್ರೆ ಅದು ಒಂದು ಹಾರ್ಮೋನಲ್ ಆಟಮ್ ಬಾಂಬ್ ತರ. ಲೈಫ್ ಲಾಂಗ್ ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ. ಎಸ್ಪೆಷಲಿ ಮೆನ್ ಅಬೌವ್, ಯಾರಿಗೆ ಸ್ಮೋಕಿಂಗ್ ಇದೆ, ಡಯಾಬಿಟಿಸ್ ಇದೆ, ಇಲ್ಲ ತುಂಬಾ ಹೀಟ್ ಎಕ್ಸ್ಪೋಜರ್ ಮಾಡ್ಕೊಂಡಿದ್ರೆ, ಲ್ಯಾಪ್ಟಾಪ್ಸ್ ಲ್ಯಾಪ್ ಮೇಲೆನೆ ಇಟ್ಕೊಂಡು ಕೆಲಸ ಮಾಡುತ್ತೆ, ಈ ತರ ಪ್ರಾಬ್ಲಮ್ಸ್ ಇದ್ದವರಿಗೆ ಇನ್ನೂ ಜಾಸ್ತಿ ರಿಸ್ಕ್ ಇರುತ್ತೆ. ಇದು DNA ಡ್ಯಾಮೇಜ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈ ಹೆಣ್ಮಕ್ಳಲ್ಲಿ PCOD, PCOS ಈ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಈಗಿನ ಆಹಾರ ಆ ಥರ ಇದೆ. ಇನ್ನೊಂದು 50% ಜನನಲ್ಲಿ ಜೆನೆಟಿಕ್ ಇಶ್ಯೂಸ್ ಇದೆ. ನೀವು ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡಿಬಿಟ್ಟು ಅದನ್ನ ಮ್ಯಾನೇಜ್ ಮಾಡಿ ಕಂಟ್ರೋಲ್ನಲ್ಲಿ ಇರಬೇಕಾಗುತ್ತೆ. ಕನ್ನಡ ಫಿಲ್ಮ್ ಆಕ್ಟ್ರೆಸ್ ಭಾವನಾ ಅವರು ಇತ್ತೀಚೆಗೆ ನ್ಯೂಸ್ ಅಲ್ಲಿದ್ರು. ಅವರು ಮದುವೆ ಆಗದೇನೆ ಮಕ್ಕಳು ಮಾಡ್ಕೊಂಡ್ರು. ಸಿಂಗಲ್ ವುಮೆನ್ ಇದ್ರೆ ಅವರು ಹೋಗ್ಬಿಟ್ಟು ದೇ ಕ್ಯಾನ್ ಪ್ಲಾನ್ ಪ್ರೆಗ್ನೆನ್ಸಿ ಡೋನರ್ ಸ್ಪರ್ಮ್ ಇಂದ ತಗೊಂಡು ಅವ್ರು ಪ್ಲಾನ್ ಮಾಡೋದು ಕಂಪ್ಲೀಟ್ಲಿ ಲೀಗಲ್. ಯಾವ್ದಾದ್ರು ಒಂದು ಗಂಡಸು ನನ್ನ ಮದುವೆ ಆಗಲ್ಲ ಮಗು ಬೇಕು ಅಂತಂದ್ರು ಮಾಡಿಸ್ಕೊಬೋದಾ? ಅಕಾರ್ಡಿಂಗ್ ಟು ದ ರೂಲ್ಸ್ ಸಿಂಗಲ್ ಮೆನ್ಗೆ ಆ ಆಪ್ಷನ್ ಇಲ್ಲ. ಮತ್ತೆ ಹಂಗಿದ್ರೆ ಕರಣ್ ಜೋಹಾರ್ಗೆ ಹೆಂಗೆ 2 ಮಕ್ಕಳು? ಯಾಕೆ ಅಂದ್ರೆ ಪ್ರಿಯಾಂಕಾ ಚೋಪ್ರಾ, ನಯನ್ತಾರಾ ಸರೋಗೆಸಿನಿ ಮಾಡಿಸ್ಕೊಂಡಿದ್ರು. ಇಂಡಿಕೇಶನ್ ಇರಬೇಕು. ಯಾಕೆ ಸರೋಗೆಸಿ ಮಾಡ್ತಾ ಇದ್ರಿ? ನಾನು ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತೀನಿ, ನನಗೆ ಇಷ್ಟು ನೀವು ಒಂದು 10 ಲಕ್ಷ ಕೊಡ್ರಿ, ಈ ತರ ಸರೋಗೆಸಿ, ಕಮರ್ಷಿಯಲ್ ಸರೋಗೆಸಿ ಮಾಡಕ್ ಆಗಲ್ಲ. ಫೇಮಸ್ ಫಿಲ್ಮ್ ಹೀರೋ, ಅವರಿಗೆ ಮಗು ಆಯ್ತು. ಅವರು ಸಾಕಷ್ಟು ವರ್ಷಗಳ ಮುಂಚೆ ಅವರು ಎಗ್ ನ ಫ್ರೀಸ್ ಮಾಡಿ ಇಟ್ಟಿದ್ರಂತೆ. ಈ ಎಗ್ ಫ್ರೀಸ್ ನೀವು ಮಾಡಿ ಇಟ್ಬಿಟ್ರೆ ಆಮೇಲೆ ನಿಮಗೆ 2 ವರ್ಷ, 5 ವರ್ಷ, 6 ವರ್ಷ ಆದ್ಮೇಲೆ ಡಾಕ್ಟರ್ ಈಗ ನನ್ಗೆ ಮದುವೆ ಆಗಿದೆ, ನಿಮ್ಮ ಹಸ್ಬೆಂಡ್ ಸ್ಪರ್ಮ್ ಇಂದ ಆ ಎಗ್ಸ್ನ ನಾವು ಫ್ರೀಸಿಂಗ್ ಇಂದ ತೆಗೆದುಬಿಟ್ಟು ಅದರಲ್ಲಿ ಹಾಕಿ ಆ ಯಾವುದು ಎಂಬ್ರಿಯೋ ಭ್ರೂಣ ಫಾರ್ಮ್ ಆಗುತ್ತೋ ಆ ಭ್ರೂಣನ ಡೈರೆಕ್ಟ್ ಆಗಿ ಗರ್ಭಾಶಯ ಒಳಗಡೆ ಇಡ್ತೀವಿ. ಮದುವೆ ಆದ್ರೆ ಗಂಡನಿಗೆ ಸಮಸ್ಯೆ ಇರುತ್ತೆ, ಹೆಂಡತಿಲ್ ಸಮಸ್ಯೆ ಇದ್ರೆ ಗಂಡ ಹೇಳ್ಕೊಳಕ್ಕಾಗಲ್ಲ. ಮಕ್ಕಳು ಮಾಡ್ಕೊಳ್ಳೋದೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. IVF ಮಾಡಿಸ್ಕೋಬೇಕು. ಯಾರಿಗೆ ಮಾಡ್ತೀವಿ ನಾವು? ಜನರಲಿ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇದೆ ಅಂದ್ರೆ ಅಂತದವರಿಗೆ ಇದು ಅಡ್ವಾನ್ಸ್ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ, ಕ್ಯಾರಿಯರ್ ಸ್ಕ್ರೀನಿಂಗ್, ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತ. ಏನು ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡಬಾರ್ದು. ಅಂದ್ರೆ ಕಾಂಡಮ್ಸ್ ಇರಲಿ, ವೈಫ್ ಸೈಡ್ ಇಂದ ಏನು ಟ್ಯಾಬ್ಲೆಟ್ಸ್, ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರಲಿ, ವಿತೌಟ್ ಎನಿ ಕಾಂಟ್ರಸೆಪ್ಷನ್ 1 ವರ್ಷ ತನಕ ಅವರು ಟ್ರೈ ಮಾಡ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಅವಾಗ ಅವ್ರು ಬಂದ್ಬಿಟ್ಟು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಭೇಟಿ ಆಗ್ಬೇಕು. ತುಂಬಾ ಜಾಸ್ತಿ ವೇಟ್ ಇದ್ರೂ ಪ್ರಾಬ್ಲಮ್, ತುಂಬಾ ಕಡಿಮೆ ಮಾಲ್ನರಿಸ್ಟ್ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಟು ಕನ್ಸೀವ್. ಎಗ್ ರಿಲೀಸ್ ಆಗೋದು ಯಾವ್ದ್ಯಾವ್ದು ಆಗ್ಬೇಕು ಪ್ರತಿ ತಿಂಗಳ, ಆ ಎಗ್ ರಿಲೀಸ್ ಅನ್ನೋದು ಆಗಲ್ಲ. ಈಗ ಹೆಣ್ಮಕ್ಳಲ್ಲಿ ವಾಟ್ ಈಸ್ ದ ರೈಟ್ ಏಜ್? ನೀವು 20s ನಲ್ಲಿ ಇದ್ದವಾಗ ತುಂಬಾ ಹೆಲ್ದಿಯಾಗಿ ಇರುತ್ತೆ ಎಗ್ಸ್. ಗಂಡಸರಲ್ಲಿ ಮೇನ್ ಇಶ್ಯೂ ಅಂತ ಇರೋದು ಸ್ಪರ್ಮ್ ಕೌಂಟ್. ಹಸ್ಬೆಂಡ್ ವೈಫ್ ವೆನ್ ದೇ ಆರ್ ಟ್ರೈಂಗ್ ಟು ಹ್ಯಾವ್ ಸೆಕ್ಷುವಲ್ ಇಂಟರ್ಕೋರ್ಸ್, ಎರೆಕ್ಷನ್ ಪ್ರಾಬ್ಲಮ್ ಇದೆ, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆ ಅಂದ್ರೆ, ಆರ್ ಟೆಸ್ಟಿಕ್ಯುಲರ್ಸ್ ಏರಿಯಾನಲ್ಲಿ ಅವರಿಗೆ ನೋವು ಬರ್ತಾ ಇದೆ, ಪೇನ್ ಇದೆ, ಆರ್ ಡಿಸ್ಕಂಫರ್ಟ್ ಇದೆ ಅಂದ್ರೆ ದೇ ಹ್ಯಾವ್ ಟು ಮೀಟ್ ಅ ಡಾಕ್ಟರ್ ಇಮಿಡಿಯೇಟ್ಲಿ. ಫೋರ್ಸ್ಫುಲಿ ನಡೀತಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೆಂಡತಿಗೆ ಇಷ್ಟ ಇಲ್ಲ, ಗಂಡ ಏನೋ ಫಿಸಿಕಲ್ ಮಾಡ್ತಾನೆ, ಗಂಡಂಗೆ ಇಷ್ಟ ಇಲ್ಲ, ಹೆಂಡತಿಗೋಸ್ಕರ ಏನೋ ಮಾಡ್ತಿರ್ತಾನೆ. ಇಲ್ಲಿ ಏನೋ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಟ್ ಅಥವಾ ಹೇಗದು? ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಬಹಳ ಬಹಳ ಹೆಲ್ಪ್ ಆಗತ್ತೆ, ಎಸ್ಪೆಷಲಿ ಮದುವೆ ಆಗಿರ್ತಕ್ಕಂಥ ಕಪಲ್ಸ್ಗೆ. ಗಂಡ ಹೆಂಡತಿರಂತೂ ಮಸ್ಟ್ ಅಂಡ್ ಶುಡ್ ನೋಡ್ಲೇಬೇಕಿದು. ಮದುವೆ ಆಗ್ಬೇಕು ಅಂತ ಈಗ ಪ್ಲಾನ್ ಮಾಡ್ತಿರ್ತಾರಲ್ಲ, ಈಗ ಇನ್ನೊಂದು 3 ತಿಂಗಳಲ್ಲೋ ಇನ್ನೊಂದು ವರ್ಷದಲ್ಲೋ ನೀವು ಯಾವಾಗಾದ್ರೂ ಸರಿ ನೀವು ಮದುವೆ ಆಗಬೇಕು ಅಂತ ಪ್ಲಾನ್ ಮಾಡಿದ್ರೆ ಈ ಪಾಡ್ಕಾಸ್ಟ್ ಅಂತೂ ಸ್ಪೆಷಲ್ ಆಗಿ ನಿಮಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಯಾಕೆ ಏನು ಅಂತ ಕ್ರಮೇಣ ನಾವು ಮಾತಾಡ್ತಾ ಹೋಗ್ತೀವಿ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಇದು ನೆನ್ನೆ ಮೊನ್ನೆ ಹೇಳಿದ್ದಲ್ಲ, ಇದು ಒಂದು ಅದ್ಭುತವಾದಂಥ ಮಾತು. ಏನಂದ್ರೆ, ಮಕ್ಕಳಿರಲ್ಲವಾ ಮನೆ ತುಂಬಾ ಅಂತ. ಮನೆ ತುಂಬಾ ಮಕ್ಕಳಿದ್ರೆ ಅದೊಂದು ಎನರ್ಜಿ ಮನೇಲಿ. ಬಟ್ ಇತ್ತೀಚೆಗೆ ನೀವು ಗಮನಿಸ್ತಾ ಹೋದ್ರೆ ನಮ್ಮ ಭಾರತ ದೇಶದಲ್ಲೇ ಈ ಮಕ್ಕಳು ಪಡೆಯುವುದು ಕೂಡ, ಅಂದ್ರೆ ಏನ್ ಹೇಳ್ತೀನಿ ಅಂದ್ರೆ, ಈ ಇನ್ಫರ್ಟಿಲಿಟಿ ಕೇಸಸ್ ತುಂಬಾ ಜಾಸ್ತಿ ಆಗ್ತದೆ. ಮದುವೆ ಆದ್ರೆ ಗಂಡನಿಗೆ ಸಮಸ್ಯೆ ಇರತ್ತೆ, ಅದನ್ನ ಹೆಂಡತಿ ಹೇಳ್ಕೊಳಕ್ಕಾಗಲ್ಲ, ಹೆಂಡತಿಲ್ ಸಮಸ್ಯೆ ಇದ್ರೆ ಗಂಡ ಹೇಳ್ಕೊಳಕ್ಕಾಗಲ್ಲ. ಮಕ್ಕಳು ಮಾಡ್ಕೊಳ್ಳೋದೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗಿದೆ. ಈ ಗಂಡ ಹೆಂಡತಿ ನಡುವೆ ಇರ್ತಕ್ಕಂಥ ಒಂದು ಸೆಕ್ಷುವಲ್ ಹೆಲ್ತ್ ಆಗ್ಲಿ ಅಥವಾ ಅವರಿಬ್ಬರ ನಡುವೆ ಇರಬೇಕಾದಂತ ಒಳ್ಳೆ ಸಂಬಂಧ ಇನ್ನೂ ಜಾಸ್ತಿ ಬಲಪಡಿಸೋದು ಆ ಗಂಡ ಹೆಂಡತಿಗೆ ಒಂದು ಮಗು ಆದಾಗ. ಬನ್ನಿ ಇವತ್ತು ಈ ತರದ್ ಏನೇನ್ ಪರ್ಸನಲ್ ಇಶ್ಯೂಸ್ ಏನೇನಿದ್ರು ಎಲ್ಲ ಕೂಡ
ಇವತ್ತು ನಾವು ಅಡ್ರೆಸ್ ಮಾಡೋಣ. ಎಸ್, ಅದ್ಭುತವಾದಂಥ ಗೆಸ್ಟ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸ್ನೇಹ ಶೆಟ್ಟಿ ಅವರು, ವೃಕ್ಷ ಇನ್ಫರ್ಟಿಲಿಟಿ ಸೆಂಟರ್ ಅವರು. ನಮಸ್ತೆ, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾ ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ಸೊ ಈಗ ಸದ್ಯಕ್ಕೆ ನಿಮ್ಮ ಈಗ ವೃಕ್ಷ ಫರ್ಟಿಲಿಟಿ ಸೆಂಟರ್ ಈಗ ಇರೋದು HSR ಲೇಔಟಲ್ಲೊಂದು, ವೈಟ್ ಫೀಲ್ಡಲ್ಲೊಂದು. ಸೊ ಈಗ ಪ್ರತಿದಿನ ನಿಮ್ಮ ಕ್ಲಿನಿಕ್ಗೆ ಸಾಕಷ್ಟು ಕೇಸಸ್ನ, ಹಾಸ್ಪಿಟಲ್ ತುಂಬ ಕೇಸಸ್ನ ಅಡ್ರೆಸ್ ಮಾಡಿದ್ರು. ಇದುವರೆಗೂ ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಒಂದು ಕೇಸ್ ಡಾಕ್ಟರ್. ಯಾವುದಾದ್ರೂ ಹೇಗಂದ್ರೆ ನಿಮಗೆ ತುಂಬ ಚಾಲೆಂಜಿಂಗ್ ಆಗಿದ್ದು, ನೀವು ಹ್ಯಾಂಡಲ್ ಮಾಡಿದಂಥ ಒಂದು ಕೇಸ್. ಇತ್ತೀಚಿನ ನೀವು ನೋಡಿದ್ರೆ ಇಷ್ಟೊಂದು ಫರ್ಟಿಲಿಟಿ ಸೆಂಟರ್ಸ್ ಅನ್ನೋದು ಬಂದಿದೆ. ಸೊ ಸುಮಾರು ಜನ ಫರ್ಟಿಲಿಟಿ ಸಮಸ್ಯೆ ಅಂದ ತಕ್ಷಣ ಅವ್ರು ಹೋಗ್ಬಿಟ್ಟು ತೋರಿಸ್ಕೊಂಡು ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇದೇ ಥರ ಒಂದು ಕಪಲ್ ಅವರು ಹೋಗ್ಬಿಟ್ಟು ತೋರಿಸ್ಕೊಂಡಿದ್ದಾರೆ, ಅವರಿಗೆ IVF ಮಾಡಿಸ್ಕೋಬೇಕು, IVF ಮೂಲಕವಾಗಿ ನಿಮಗೆ ಟ್ರೀಟ್ಮೆಂಟ್ ಆಗಿ ಮಗು ಆಗುತ್ತೆ ಅಂತ ಅವರು ಸುಮಾರು ಸಲ ಆಲ್ಮೋಸ್ಟ್ 9 ಸೈಕಲ್ಸ್ ಆಫ್ IVF ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದಾರೆ. 1, 2, 3 ಒಂದು ಸೆಂಟರ್, ಆ ಥರ ಬೇರೆ ಬೇರೆ ಸೆಂಟರ್ಸ್ಗೆ ಹೋಗ್ಬಿಟ್ಟು ಟ್ರೀಟ್ಮೆಂಟ್ಸ್ ಎಲ್ಲ ತಗೊಂಡು ಆದ್ರೂ ಅವ್ರಿಗೆ ಆಗಿಲ್ಲ. ಅವರಿಗೆ ಥರ್ಡ್ ಪಾರ್ಟಿ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಅಂದರೆ ಡೋನಾರ್ ಮೊಟ್ಟೆಗಳು ತಗೊಂಡು, ಈಗ ನಮಗೆ ರಕ್ತ ಬೇಕಂದ್ರೆ ಹೇಗೆ ನಾವು ಬ್ಲಡ್ ಬ್ಯಾಂಕ್ ಹೋಗ್ತೀವಿ, ಆ ಥರ ಮೊಟ್ಟೆ ಇಲ್ಲ ಅವ್ರು ಚೆನ್ನಾಗಿಲ್ಲ ಅಂದರೆ ನಾವು ಡೋನಾರ್ ART ಬ್ಯಾಂಕ್ ಅಂತ ಒಂದು ಇದೆ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ART ಬ್ಯಾಂಕ್. ART ಬ್ಯಾಂಕ್ಗೆ ನಾವು ಅಪ್ಲೈ ಮಾಡಿಬಿಟ್ಟು ಅವ್ರು ಡೋನರ್ಸ್ಗೆ ಕರೆದ್ಬಿಟ್ಟು ಆ ಡೋನರ್ ಮೊಟ್ಟೆಯಿಂದ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ರಿ ಅಂತ ಅವ್ರಿಗೂ ಅಡ್ವೈಸ್ ಕೊಟ್ಟರು. ಇಷ್ಟೆಲ್ಲ ತೊಗೊಂಡಿದ್ರಲ್ವಾ ಟ್ರೀಟ್ಮೆಂಟ್, ಹಾರ್ಮೋನ್ಸ್ ಎಫೆಕ್ಟ್ ಆಗುತ್ತೆ, ಬಾಡಿ ಎಲ್ಲ ಹಾಳಾಗುತ್ತೆ ಅಂತ. ಅವ್ರಿಗೆ ಎಷ್ಟು ಹೇಳಿದ್ರು ಅವ್ರಿಗೆ ಒಂದೇ ಇತ್ತು, ಇಲ್ಲ ಮೇಡಮ್ ನಾವು ನಮ್ಮದ್ರಿಂದನೇ ಟ್ರೈ ಮಾಡ್ತೀವಿ ಅಂತ. ಅವರು ಬಂದು ನಮ್ಮ ಕಡೆ ಇನ್ನೊಂದ್ಸಲ ನಾನು ಟ್ರೈ ಮಾಡ್ತೀನಿ ಡಾಕ್ಟರ್, ಬೈ ಗಾಡ್ಸ್ ಗ್ರೇಸ್ ನಂದು ಹೆಲ್ತ್ ಎಲ್ಲ ಚೆನ್ನಾಗಿದೆ, ಇನ್ನೊಂದ್ಸಲ ನೀವು ಟ್ರೈ ಮಾಡ್ರಿ, ಆಗಿಲ್ಲ ಅಂದರೆ ನಾವು ಡೋನಾರ್ ಎಗ್ಗೆ ಹೋಗ್ತೀವಿ ಅಂತ. ಆವಾಗ ಹೇಗೆ ಪ್ಲ್ಯಾನ್ ಮಾಡೋದು ಏನು ಅಂತ ನಾವು ಎಲ್ಲ ಬೇಸಿಕ್ ಚೆಕ್ ಎಲ್ಲ ಮಾಡಿಬಿಟ್ಟು ಅವ್ರಿಗೆ ಒಂದು ಪರ್ಸನಲೈಸ್ ಟ್ರೀಟ್ಮೆಂಟ್ ಅಪ್ರೋಚ್ ಮಾಡಿ, ಹಾಕೋದು ಭ್ರೂಣ ಹಾಕೋ ಟೈಮಿಂಗ್ ಸರಿ ಇದೆಯಾ ಇಲ್ಲ, ಭ್ರೂಣ ಮೇಲೆ ಜೆನೆಟಿಕ್ ಟೆಸ್ಟ್ ಮಾಡಿ, ಅವರಿಬ್ರದ್ದು ಅಡ್ವಾನ್ಸ್ ಜೆನೆಟಿಕ್ ಟೆಸ್ಟಿಂಗ್ಸ್ ಎಲ್ಲ ಮಾಡಿ, ಒಂದು ಕಾಮನ್ ಜೀನ್ ಇತ್ತು ಅವರಿಬ್ರು ಮಧ್ಯನಲ್ಲಿ, ವಿಚ್ ಇಸ್ ಅದು ಎರಡು ಸೇರ್ಬಿಟ್ಟು ಮಗುಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಅದು ಯಾರಿಗೆ ಮಾಡ್ತೀವಿ ನಾವು? ಜನರಲಿ ರಿಪೀಟೆಡ್ ಅಬಾರ್ಷನ್ಸ್ ಆಗ್ತಾ ಇದೆ ಅಂದ್ರೆ ಅಂಥದ್ದವರಿಗೆ ಇದು ಅಡ್ವಾನ್ಸ್ ಜೆನೆಟಿಕ್ ಟೆಸ್ಟಿಂಗ್ ಮಾಡ್ತೀವಿ, ಕ್ಯಾರಿಯರ್ ಸ್ಕ್ರೀನಿಂಗ್, ಹೋಲ್ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತ. ಅವ್ರಿಗೆ ನಾವು ಅದು ಮಾಡಿದ್ರೆ ಅವರಿಬ್ಬರಲ್ಲಿ ಸೇಮ್ ಜೀನ್ ಕಾಮನ್ ಇದೆ, ಆ ಜೀನಿಂದಾನೇ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಸೊ ಆ ಜೀನ್ನ ನಾವು ಎಂಬ್ರಿಯೋ ಮೇಲೆ ಟೆಸ್ಟ್ ಮಾಡಿದ್ವಿ, ಮಾಡಿಬಿಟ್ಟು ಹಾಕು ಟೈಮ್ ಕರೆಕ್ಟ್ ಇದೆಯಾ ಇಲ್ಲ ಅಂತ ಎರಾ ಟೆಸ್ಟ್ ಅಂತ ಮಾಡಿಬಿಟ್ಟು ಅದು ಹಾಕಿದ ತಕ್ಷಣ ಬೈ ಗಾಡ್ಸ್ ಗ್ರೇಸ್ ದೇ ಗಾಟ್ ಪ್ರೆಗ್ನೆಂಟ್ ಅಂಡ್ ದೇ ರೀಸೆಂಟ್ಲಿ ಕೇಮ್ ವಿತ್ ದೇರ್ ಬೇಬಿ ಆಫ್ಟರ್ ಡೆಲಿವರಿ. ಸೊ ದಟ್ ವಾಸ್ ಒನ್. ಈ ತರ ಸುಮಾರು ಕೇಸಸ್ ಇದೆ, ಬಟ್ ದಿಸ್ ಕೇಸ್ ವಾಸ್ ವೆರಿ ಸ್ಪೆಷಲ್ ಬಿಕಾಸ್ ಜನರಲಿ ಏನಾಗುತ್ತೆ, 2-3 IVF ಆದ್ಮೇಲೆ ಅವರು ಡೋನರ್ ಎಗ್ಗೆ ಹೋಗೋದು ಇಲ್ಲ ಬೇರೆ ಆಪ್ಷನ್ಸ್ ಎಲ್ಲ ನೋಡ್ತಾರೆ. ಬಟ್ hats off to this couple's patience, her patience and her belief. ಅದು ಇಲ್ಲ ನಾನು ಇನ್ನೊಂದ್ಸಲ ಟ್ರೈ ಮಾಡೋಣ, ಅದು ಇದು ಬೇರೆ ಎಲ್ಲ ಸುಮಾರು ಟ್ರೀಟ್ಮೆಂಟ್ಗಳು ಮಾಡಿದ್ರು, ಸುಮಾರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಅದು ಇದು ಯಾವ ದೇವ್ರದ್ದು ಏನು ಗೊತ್ತಿಲ್ಲ, ಬಟ್ ಬೈ ಗಾಡ್ಸ್ ಗ್ರೇಸ್ ಶಿ ಗಾಟ್ ಪ್ರೆಗ್ನೆಂಟ್ ಅಂಡ್ ಹ್ಯಾಸ್ ಅ ಹೆಲ್ದಿ ಲವ್ಲಿ ಬ್ಯೂಟಿಫುಲ್ ಗರ್ಲ್. ಡಾಕ್ಟರ್, ಈಗ ಮದುವೆ ಆದ ತಕ್ಷಣ, ಈಗ ಒಂದು ಗಂಡು ಹೆಣ್ಣು ಮಿಲನ ಆದಂಥ ಟೈಮಲ್ಲಿ ಮದುವೆ ಆದ್ಮೇಲೆ ಅವರು ನ್ಯಾಚುರಲಿ ಎಷ್ಟು ದಿನದ ತನಕ ವೆಯ್ಟ್ ಮಾಡಬೇಕು ಅಂದ್ರೆ ಕನ್ಸೀವ್ ಆಗಕ್ಕೆ ಅಂತ? ಈಗ ಮುಂಚೆ ಎಲ್ಲ ಮದುವೆ ಆದ್ರೆ ಇಮಿಡಿಯೇಟ್ಲಿ ಬೇಗನೆ ಮಕ್ಳು ಮಾಡ್ಕೊಂಬಿಡೋರು. ಈಗ ಮದುವೆ ಆಗಿದ್ದೊಂದು 3 ತಿಂಗಳಿಗೂ 4 ತಿಂಗಳಿಗೆಲ್ಲ ಪ್ರೆಗ್ನೆಂಟ್ ಆಗೋರು ಅದೆಲ್ಲ ನಡೀತಿತ್ತು. ಈಗ ನಿಮ್ಮ ಪ್ರಕಾರ ಆಸ್ ಎ ಡಾಕ್ಟರ್, ಓಕೆ ಈಗ ಮದುವೆ ಆಗಿದೆ, ಈಗ ಎಷ್ಟು ದಿನ ವೆಯ್ಟ್ ಮಾಡಬೇಕು? ಸೊ ಮದ್ವೆ ಆಗಿ ಎಷ್ಟು ದಿನ ವೇಟ್ ಮಾಡಬೇಕು ಅದಕ್ಕಿಂತ ಜಾಸ್ತಿ ಅವರು ಟ್ರೈ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಏನು ಕಾಂಟ್ರಸೆಪ್ಷನ್ ಏನು ಯೂಸ್ ಮಾಡಬಾರ್ದು. ಅಂದ್ರೆ ಕಾಂಡಮ್ಸ್ ಇರ್ಲಿ, ವೈಫ್ ಸೈಡ್ ಇಂದ ಏನು ಟ್ಯಾಬ್ಲೆಟ್ಸ್, ಕಾಂಟ್ರಸೆಪ್ಟಿವ್ ಪಿಲ್ಸ್ ಇರ್ಲಿ, ಈ ತರ ಏನು ಯೂಸ್ ಮಾಡ್ತಾ ಇಲ್ಲ. ಅವರು ವಿತೌಟ್ ಎನಿ ಕಾಂಟ್ರಸೆಪ್ಷನ್ 1 ವರ್ಷ ತನಕ ಅವರು ಟ್ರೈ ಮಾಡ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅಂದ್ರೆ ಅವಾಗ ಅವ್ರು ಬಂದ್ಬಿಟ್ಟು ಒಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ ನ ಭೇಟಿ ಆಗ್ಬೇಕು. ಬಟ್ ಇದು ಯಾರಿಗೆ ಅಪ್ಲಿಕಬಲ್? ವೈಫ್ಗೆ ಕರೆಕ್ಟ್ ಆಗಿ ಪೀರಿಯಡ್ಸ್ ತಿಂಗಳು ಬರ್ತಾ ಇದೆ ಅಂದ್ರೆ ಅವರು ಇದು 1 ವರ್ಷ ವೇಟ್ ಮಾಡಬೇಕು. ಎರಡನೇದು ಆಕಿದು ಏಜ್ 35ಗಿಂತ ಕಡಿಮೆ ಇದೆ ಅಂದ್ರೆ ದೆನ್ ಇದು ಮಾಡಬೇಕು. ಮೂರನೇದು ಆಲ್ರೆಡಿ ಏನಾದ್ರು ನೋನ್ ಕಂಡೀಷನ್ ಇದೆ, ಡಯಾಬಿಟಿಸ್ ಇಲ್ಲ ಥೈರಾಯ್ಡ್ ಇಶ್ಯೂ ಏನಾದ್ರು ಪ್ರಾಬ್ಲಮ್ ಇದೆ ಇಬ್ರುನಲ್ಲಿ ಅಂದ್ರೆ ಅವ್ರು ಇಮಿಡಿಯೇಟ್ಲಿ ಬರಬೇಕು. 4ನೇದು
ಇಫ್ ಇನ್ ಕೇಸ್ ಅವ್ರಿಗೆ ನ್ಯಾಚುರಲ್ ಟ್ರೈ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ, ಬಿ ಇಟ್ ಫ್ರಮ್ ಹಸ್ಬೆಂಡ್ ಸೈಡಿಂದ ಎರೆಕ್ಷನ್ ಪ್ರಾಬ್ಲಮ್, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆ, ಇಲ್ಲ ವೈಫ್ ಸೈಡಿಂದ ಏನಾದ್ರು ಅವ್ರಿಗೆ ಸೇರುವಾಗ ತುಂಬ ಜಾಸ್ತಿ ನೋವು ಬರ್ತಾ ಇದೆ, ಈ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ 1 ವರ್ಷ ತನಕ ವೇಟ್ ಮಾಡಬಾರ್ದು. ಇಮಿಡಿಯೇಟ್ಲಿ ನೀವು ಬಂದುಬಿಟ್ಟು ಚೆಕಪ್ ಮಾಡಿಕೊಂಡು ಪ್ರಾಬ್ಲಮ್ ಏನು ಅಂತ ಚೆಕ್ ಮಾಡಿ ಅದರ ಪ್ರಕಾರ ಟ್ರೀಟ್ಮೆಂಟ್ ಮೇ ಬಿ ಬೇಕಾಗುತ್ತೆ. ಸ್ವಲ್ಪ ಜನಗೆ ಕಂಡೀಷನ್ ಪ್ರಕಾರ ನಾವು ಬರೀ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟರೆ ಸಾಕಾಗುತ್ತೆ. ಈಗ ಜೊತೆಗೆ ಈಗ ನಮ್ಮ ಹೆಲ್ತ್ ಹೇಗೆ ಹೊರಗಡೆ ಫಿಸಿಕಲ್ ಹೆಲ್ತ್ ನೋಡ್ಕೋತೀವಿ, ಅದೇ ತರ ಸೆಕ್ಷುವಲ್ ಹೆಲ್ತ್ ಕೂಡ ತುಂಬಾನೇ ಇಂಪಾರ್ಟೆಂಟ್. ಕೆಲವರು ಮಾತಾಡ್ತಾರೆ, ಕೆಲವರು ಮಾತಾಡಲ್ಲ. ಸ್ಟಿಲ್ ಕೆಲವು ಮನೆಗಳಲ್ಲಿ ಇನ್ನು ಓಪನ್ ಆಗಿ ಗಂಡ ಹೆಂಡತಿ ಕಾನ್ವರ್ಸೇಷನ್ ಮಾಡಲ್ಲ. ಈಗ ಒಬ್ಬೊಬ್ಬರಿಂದನೇ ಶುರು ಮಾಡೋಣ. ಎಸ್ಪೆಷಲಿ ಹೆಣ್ಮಕ್ಳ ಸೆಕ್ಷುವಲ್ ಹೆಲ್ತ್ ಚೆನ್ನಾಗಿದೆ ಅಂದ್ರೆ ಅವರ ಬಾಡಿಲಿ ಏನೇನೆಲ್ಲ ಕರೆಕ್ಟ್ ಆಗಿ ನಡೀತಿರ್ಬೇಕು. ಸೆಕ್ಷುವಲ್ ಹೆಲ್ತ್ ಅಂದ ತಕ್ಷಣ ಡೆಫಿನೆಟ್ಲಿ ಫಸ್ಟ್ ಥಿಂಗ್ ಎಲ್ಲರಿಗೆ ಗೊತ್ತು ದಟ್ ಪೀರಿಯಡ್ಸ್ ಕರೆಕ್ಟ್ ಆಗಿ ಬರಬೇಕು. ಈಗ ಇದು ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಏನು, ಅಟ್ಲೀಸ್ಟ್ 21 ದಿನಗೆ ಒಮ್ಮೆ ಅವರಿಗೆ ಸೈಕಲ್ ಬರಬೇಕು ಮಿನಿಮಮ್. ಮ್ಯಾಕ್ಸಿಮಮ್ 35 ಡೇಸ್, 35 ದಿನ. ಸೊ ಇದರ 21 35 ದಿನಗೊಮ್ಮೆ ಅವರಿಗೆ ಸೈಕಲ್ ತಿಂಗಳ ಬರ್ತಾ ಇದೆ ಅಂದರೆ ದೆನ್ ಕರೆಕ್ಟ್ ಆಗಿ ಇದೆ. ಅವರಿಗೆ 90% ಎಗ್ ರಿಲೀಸ್ ಅನ್ನೋದು, ಮೊಟ್ಟೆ ರಿಲೀಸ್ ಅನ್ನೋದು ಆಗ್ತಾ ಇದೆ ಅಂತ ಅರ್ಥ. ಎರಡನೇದು, ಇಫ್ ಇನ್ ಕೇಸ್ ಅವ್ರಿಗೆ ರಿಪೀಟೆಡ್ ಇನ್ಫೆಕ್ಷನ್ಸ್ ಬರ್ತಾ ಇದೆ, ಯೂರಿನ್ ಇನ್ಫೆಕ್ಷನ್ ಆಗಲಿ, ವೆಜೈನಲ್ ಇನ್ಫೆಕ್ಷನ್ಸ್ ಆಗಲಿ, ದೆನ್ನು ಸೆಕ್ಷುವಲ್ ಹೆಲ್ತ್ ಮೇಲೆ ಆ ಇನ್ಫೆಕ್ಷನ್ಸ್ ಮೇಲೆ ಹೋಗ್ಬಿಟ್ಟು ಗರ್ಭಾಶಯ ಇನ್ಫೆಕ್ಷನ್, ಟ್ಯೂಬ್ಸ್ ಇನ್ಫೆಕ್ಷನ್ ಈ ಥರ ಆಗ್ಬೋದು. ಸೊ ಅದನ್ನು ಅವರು ಚೆಕ್ ಮಾಡ್ತಾ ಇರಬೇಕು. ಮೂರನೇದು, ಪೀರಿಯಡ್ಸ್ ಅವಾಗ ತುಂಬ ಜಾಸ್ತಿ ಪೇನ್ ಇದೆ, ನೋವು ಬರ್ತಾ ಇದೆ. ನಾರ್ಮಲ್ ಆಗಿ ನೀವು ನೋಡಿದ್ರೆ ನಮ್ಮ ಮನೆಯಲ್ಲಿನೂ ಹೆಂಗಸರು ಅವ್ರಿಗೆ ಪೀರಿಯಡ್ ಬಂದ ತಕ್ಷಣ ಅವ್ರಿಗೆ ಸ್ವಲ್ಪ ನೋವು ಅನ್ನೋದು ಇರುತ್ತೆ, ಅನ್ಈಸಿನೆಸ್ ಇರುತ್ತೆ, ಇದೆಲ್ಲ. ಬಟ್ ಅದು ಸ್ವಲ್ಪ ಜನಕ್ಕೆ ತುಂಬ ಜಾಸ್ತಿ ಇರುತ್ತೆ. ಅವ್ರು ಏನು ಕೆಲಸ ಮಾಡೋಕ್ಕಾಗಲ್ಲ, ಮಾತ್ರೆ ತಗೊಂಡಿದ್ರು ಕಡಿಮೆ ಆಗಲ್ಲ. ದಿಸ್ ಇಸ್ ಅನ್ ಇಂಡಿಕೇಶನ್ ದಟ್ ದೇರ್ ಇಸ್ ಸಮ್ ಪ್ರಾಬ್ಲಮ್. ಎಂಡೋಮೆಟ್ರಿಯೋಸಿಸ್ ಅನ್ನೋದು ಕಂಡೀಷನ್ ಇದರ ಹೆಸರು. ಆ ಥರ ಏನಾದ್ರು ಮೆಡಿಕಲ್ ಕಂಡೀಷನ್ ಇದ್ರೂ ಈ ಥರ ತುಂಬ ನೋವಿರುತ್ತೆ. ಸೊ ಇದು ಬೇಸಿಕ್ ಥಿಂಗ್ಸ್ ಫ್ರಮ್ ದ ವೈಫ್ ಸೈಡ್ ಆಫ್ ಇಟ್. ಹೆಂಗಸರ ಅವರಿಗೆ ಈ ಥರ ಪ್ರಾಬ್ಲಮ್ಸ್ ಇದೆ ಅಂದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಇಮ್ಮಿಡಿಯೇಟ್ಲಿ ನೀವು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ಇದ್ದವರಿಗೆ, ಇಲ್ಲ ಅಂದರೆ ಫರ್ಟಿಲಿಟಿ ಡಾಕ್ಟರ್ನ ಭೇಟಿಯಾಗಿದ್ರೆ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಈಗ ನಮ್ಮ ದೇಶದಲ್ಲಿ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ಈಗ ಈ ಹೆಣ್ಮಕ್ಳಲ್ಲಿ PCOD, PCOS ಈ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಇದು ಏನ್ ಮೇನ್ ರೀಸನ್ ಏನಿದಕ್ಕೆ ಕಾರಣಗಳೇನು? ನೀವು ಡೆಫಿನೆಟ್ಲಿ ಕರೆಕ್ಟಾಗಿ ಹೇಳಿದ್ರಿ. ಹಿಂದಿನ ಕಾಲ ಇಷ್ಟೆಲ್ಲ ನಾವು PCOD ಅಂತ ನಾವು ಯಾವಾಗ ಕೇಳಿಲ್ಲ. ಈಗ ನೀವು ನೋಡಿದ್ರೆ ಎಷ್ಟು ಕಾಮನ್ ಆಗಿದೆ. ಸೊ ಈಗಿನ ಆಹಾರ ಆ ಥರ ಇದೆ, ಫುಡ್ ಪೊಲ್ಯೂಷನ್, ಎಷ್ಟು ಪೆಸ್ಟಿಸೈಡ್ಸ್, ಅದೆಲ್ಲ ಕಂಪ್ಲೀಟ್ಲಿ ಚೇಂಜ್. ಹಿಂದಿನ ಕಾಲ ನಾವು ತಿನ್ನುವ ಅನ್ನಗೆ ಈಗ ತಿನ್ನುವ ಅನ್ನನಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಡೆಫಿನೆಟ್ಲಿ ಅದೆಲ್ಲನೂ ಚೇಂಜ್ ಆಗಿದೆ. ಎರಡನೇದು, ಹಿಂದಿನ ಕಾಲ ಅವರು ಎಷ್ಟು ಕೆಲಸ ಮಾಡ್ತಾ ಇದ್ರು, ಸನ್ಲೈಟ್ ಎಕ್ಸ್ಪೋಜರ್ ಎಷ್ಟಿತ್ತು, ಎಲ್ಲ ಕಡೆ ನಡೀತಿದ್ರು ಹೌದು. ವಾಕಿಂಗ್. ಈಗ ಪ್ರತಿಯೊಂದು ಕಡೆ AC ಇದೆ, ಹಾರ್ಡ್ಲಿ ನಾವು ನಡೆಯೋದು, ಸನ್ಲೈಟ್ ಎಕ್ಸ್ಪೋಜರ್ ಅಷ್ಟಿಲ್ಲ. ಪ್ರತಿಯೊಂದಕ್ಕೆ ಮೆಷಿನ್ ಇದೆ, ಗ್ರೈಂಡರ್ಗೆ ಮೆಷಿನ್ ಇದೆ. ಸೊ ನಾವು ಮಾಡೋದು ಅಷ್ಟು ಕೆಲಸನೂ ಕಡಿಮೆ ಆಗಿಬಿಟ್ಟಿದೆ. ಸೊ ಇದೆಲ್ಲ ಚೇಂಜಸ್ ಇಂದ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಈ PCOD ಸಮಸ್ಯೆಗಳನ್ನೋದು ಬರ್ತಾ ಇದೆ. ಎರಡನೇ ಕಾರಣ ಇದು 50%. ಇನ್ನೊಂದು 50% ಜನನಲ್ಲಿ ಜೆನೆಟಿಕ್ ಇಶ್ಯೂಸ್ ಇದೆ. ಸೊ ಆ ಜೆನೆಟಿಕ್ ಇಶ್ಯೂ ಇಂದ ಏನಾಗುತ್ತೆ, ಅದು ನೀವು ಎಷ್ಟು ಕರೆಕ್ಟ್ ಮಾಡಿದ್ರು, ಎಷ್ಟು ಜಿಮ್ಗೆ ಹೋಗಿ, ಎಷ್ಟು ನಿದ್ದೆ ಚೆನ್ನಾಗಿ ಮಾಡಿ, ಊಟ ಸರಿಯಾಗಿ ತಿಂದ್ರೂ PCOD ಅನ್ನೋದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಆ ಜೆನೆಟಿಕ್ ಇಶ್ಯೂ ಅಂದ್ರಲ್ಲ, ಅದು ಹೆರಿಡಿಟ್ರಿನಾ? ಹೆರಿಡೆಟ್ರಿ ಅಂದ್ರೆ ನಿಮ್ ಫ್ಯಾಮಿಲೀಸ್ ನಲ್ಲಿ ಇತ್ತು, ಅದು ಬರ್ತಾ ಇದೆ ಅಂತ. ಜೆನೆಟಿಕ್ ಅಂದ್ರೆ ನೀವು ನಿಮ್ಮ ತಾಯಿ ಗರ್ಭಾಶಯನಲ್ಲಿ ಇದ್ದವಾಗ ಕಣ್ಣು, ಮೂಗು ಎಲ್ಲ ಫಾರ್ಮ್ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಬ್ರೇನ್ ಓವರಿದು ಕನೆಕ್ಷನ್ ಫಾರ್ಮ್ ಆಗುತ್ತೆ. ಅವಾಗ ಏನಾದ್ರು ಮ್ಯೂಟೇಶನ್ ಅಂತ ಕರಿತೀವಿ. ಆ ಫಾರ್ಮೇಶನ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೂ ಜೆನೆಟಿಕ್ ಸಮಸ್ಯೆಗಳು ಬಂದ್ಬಿಟ್ಟು ಈ PCOD ಪ್ರಾಬ್ಲಮ್ ಬರ್ಬೋದು. ಅದನ್ನ ನಾವು ಏನು ಮಾಡಕ್ಕಾಗಲ್ಲ, ನಾವು ಆ ಜೀನ್ಸ್ ತೆಗೆದುಬಿಟ್ಟು ಬಿಸಾಕ್ಲಿಕ್ಕೆ ಆಗಲ್ಲ. ಸೊ ವಿ ಕ್ಯಾನ್ ಓನ್ಲಿ ಟ್ರೈ ಟು ಮ್ಯಾನೇಜ್ ಇಟ್. ಅಂದ್ರೆ ಇದು ಸಿಂಪ್ಟಮ್ಸ್ ಎಲ್ಲ ಸರಿಯಾಗಿ ಇರಬೇಕು, ಕರೆಕ್ಟ್ ಆಗಿ ಪೀರಿಯಡ್ಸ್ ಬರಬೇಕು, ಅಂಡ್ ಕಾಂಪ್ಲಿಕೇಶನ್ಸ್ ಆಗಬಾರ್ದು. ಸೊ ಈ ತರ ಜೆನೆಟಿಕ್ ಕಾಸ್ ಇದೆ ಅಂದ್ರೆ ಅವ್ರಿಗೆ ಶುಗರ್, ಡಯಾಬಿಟಿಸ್ ಬರೋದು, ಕಾರ್ಡಿಯಾಕ್ ಹಾರ್ಟ್ ಡಿಸೀಸಸ್ ಬರೋದು, ಇದೆಲ್ಲ ಪ್ರಾಬ್ಲಮ್ಸ್ ಅವರಿಗೆ ರಿಸ್ಕ್ ಇರುತ್ತೆ ಜಾಸ್ತಿ. ಸೊ ಇದೆಲ್ಲ ಬರಬಾರ್ದು ಅಂದ್ರೂ ನೀವು ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡಿಬಿಟ್ಟು ಅದನ್ನ ಮ್ಯಾನೇಜ್ ಮಾಡಿ ಕಂಟ್ರೋಲ್ನಲ್ಲಿ ಇರಬೇಕಾಗುತ್ತೆ. ಈಗ ತುಂಬಾ ಜನ ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಹುಡುಗನಾಗ್ಲಿ ಇತ್ತೀಚೆಗೆ ಈ ವೇಟ್ ಗೇನ್ ಇಶ್ಯೂಸ್ ತುಂಬಾ ಜಾಸ್ತಿ ಆಗ್ತದೆ. ಬೇಗ ದಪ್ಪ ಆಗ್ಬಿಡ್ತಾರೆ ಹೆಣ್ಮಕ್ಳೆಲ್ಲ. ಕೆಲವು ಹೆಣ್ಮಕ್ಳು ಮೆಚೂರ್ ಆಗ್ತಿದ್ದಂಗೆ
ಕೆಲವ್ರು ದಪ್ಪ ಆಗ್ತಾರೆ, ಇನ್ ಕೆಲವರು ಮದುವೆ ಆದ್ಮೇಲೆ ಅಥವಾ ಮಕ್ಕಳು ಮಾಡ್ಕೊಳ್ಳೋ ಟೈಮಲ್ಲಿ ಈ ಪ್ರೋಸೆಸ್ ಅಲ್ಲಿ ಈ ವೆಯ್ಟ್ ಅನ್ನೋದಿರತ್ತಲ್ಲ, ಇದು ಒಂದ್ ಹೆಣ್ಮಗಳು ಕ್ಯಾರಿ ಆಗಕ್ಕೆ ಎಷ್ಟು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಕನ್ಸೀವ್ ಆಗಕ್ಕೆ? ವೇಟ್ ಅಂದ್ರೆ ನಮಗೆ ಒಂದು ಇಷ್ಟು ರೇಂಜ್ ಅಂತ ಇರುತ್ತೆ. BMI ನಿಮ್ ಹೈಟ್ ಪ್ರಕಾರ ಇಷ್ಟು ವೇಟ್ ಇರಬೇಕು ಇಷ್ಟು ಏಜ್ಗೆ ಅಂತ. ತುಂಬಾ ಜಾಸ್ತಿ ವೇಟ್ ಇದ್ರೂನು ಪ್ರಾಬ್ಲಮ್, ತುಂಬಾ ಕಡಿಮೆ ಮಾಲ್ನರಿಸ್ಟ್ ಇದ್ರೂನು ಪ್ರಾಬ್ಲಮ್ ಆಗುತ್ತೆ ಟು ಕನ್ಸೀವ್, ಪ್ರೆಗ್ನೆಂಟ್ ಆಗ್ಲಿಕ್ಕೆ. ಸೊ ಅದು ಕರೆಕ್ಟ್ ವೇಟ್ ನಲ್ಲಿ ರೇಂಜ್ ನಲ್ಲಿ ಇರುವುದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇದು ತುಂಬಾ ಕಡಿಮೆ ವೇಟ್ ಇರೋದು ಇಲ್ಲ ತುಂಬಾ ಜಾಸ್ತಿ ವೇಟ್ ಇದ್ರೂನು ಹಾರ್ಮೋನ್ಸ್ ಮೇಲೆ ಅದು ಎಫೆಕ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಿಮ್ಗೂ ಎಗ್ ರಿಲೀಸ್ ಆಗೋದು ಯಾವ್ದ್ಯಾವ್ದು ಆಗ್ಬೇಕು ಪ್ರತಿ ತಿಂಗಳ, ಆ ಎಗ್ ರಿಲೀಸ್ ಅನ್ನೋದು ಆಗಲ್ಲ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಪ್ರೆಗ್ನೆನ್ಸ್ ಆಗ್ಲಿಕ್ಕೆ, ಕನ್ಸೀವ್ ಆಗ್ಲಿಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಈಗ ಹೆಣ್ಮಕ್ಳಲ್ಲಿ ವಾಟ್ ಈಸ್ ದ ರೈಟ್ ಏಜ್? ಯಾವ ಏಜ್ ಒಳಗಡೆ ಅಂದ್ರೆ ಕರೆಕ್ಟ್ ಆಗಿ ಒಂದು ಒಳ್ಳೆ ಹೆಲ್ದಿ ಎಗ್ ಸಿಗತ್ತೆ? ನಿಮ್ ಪ್ರಕಾರ ಯಾವ ಏಜ್ ಅಲ್ಲಿ ಆಗ್ಬೋದು ಕನ್ಸೀವ್ ಆಗ್ಬೇಕು, ಅಥವಾ ಈ ಏಜ್ ಒಳಗಡೆ ಅನ್ನೋದ? ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನೀವು ಮೆಂಟಲಿ ಫಿಸಿಕಲಿ ಯಾವಾಗ ರೆಡಿ ಇದ್ದೀರಾ ಅವಾಗ ಅಂತ ಹೇಳ್ಬೇಕು. ಬಟ್ ಸೈಂಟಿಫಿಕಲಿ ಆಸ್ ಅ ಡಾಕ್ಟರ್ ನಾನು ಹೇಳ್ಬೇಕಂದ್ರೆ ಬಯಾಲಜಿ ಪ್ರಕಾರ ನೀವು 20s ನಲ್ಲಿ ಇದ್ದವಾಗ ತುಂಬಾ ಹೆಲ್ದಿಯಾಗಿ ಇರುತ್ತೆ ಎಗ್ಸ್. ಸೊ ಲೇಟ್ 20s ಆರ್ ಅರ್ಲಿ 30s ಆಲ್ಸೋ ನಾವು ಟು ಅ ಸರ್ಟನ್ ಎಕ್ಸ್ಟೆಂಟ್ ಅಂತ ಹೇಳ್ಬೋದು. ಬಟ್ ಬೆಸ್ಟ್ ಟೈಮ್ ಪೀರಿಯಡ್ ಟು ಗೆಟ್ ಪ್ರೆಗ್ನೆಂಟ್ ಇಸ್ 20s ನಲ್ಲಿ. ಅವಾಗ ಹೆಲ್ದಿಯಾಗಿ ಇರುತ್ತೆ ಯಂಗ್ ವುಮೆನ್ಗೆ. ಬಿಕಾಸ್ ಏನಾಗುತ್ತೆ, ಹೆಂಗಸರ ಅವರಿಗೆ ನಾವು ಹುಟ್ಟುವಾಗ ಇಷ್ಟು ಎಗ್ಸ್ ಅಂತ ಒಂದು ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಹೇಗೆ ಅವ್ರದ್ದು ಏಜ್ ಹೆಚ್ಚಾಗ್ತಾ ಇರುತ್ತೆ ಹಾಗಾಗಿ ಅವ್ರದ್ದು ಎಗ್ಸ್ ಕ್ವಾಂಟಿಟಿ ಅಂಡ್ ಕ್ವಾಲಿಟಿ ಎರಡು ಕಡಿಮೆ ಆಗುತ್ತೆ. ಸೊ ಸಂಖ್ಯೆನೂ ಕಡಿಮೆ ಆಗುತ್ತೆ, ಅದು ಹೇಗೆ ಕಡಿಮೆ ಆಗುತ್ತೋ ಕ್ವಾಲಿಟಿನೂ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಈಗ ನಿಮ್ಗೆ ಏನು ಗೊತ್ತಿಲ್ಲ, 20 ವರ್ಷ ಹುಡುಗಿಗೆ ಈಗ ಮದ್ವೆ ಆಗಿದೆ, ಮಕ್ಕಳು ಆಗ್ತಾರ ಅಂದ್ರೆ ನೀವು ಏನ್ ಹೇಳ್ತೀರಿ? ಯಾಕಾಗಲ್ಲ ಅಮ್ಮ, ನಿನ್ಗೆ ಆಗುತ್ತೆ, ನಿನ್ನ ಏಜ್ ಎಷ್ಟು? 20. ಕರೆಕ್ಟ್. 30-35ಗೆ ಈಗಿನ ಕಾಲದಲ್ಲಿ ಎಲ್ಲರದು 30-35ಗೆನೆ ಆಗ್ತಾ ಇದೆ, ಪರವಾಗಿಲ್ಲ ಆಗುತ್ತೆ ಅಂತ. 40-45ಗೆ ಒಂದ್ಸಲ ನೀವು ಡಾಕ್ಟರ್ನ ಭೇಟಿಯಾಗ್ರಿ ಅಂತ ಹೇಳ್ತೀರಿ. 50-60ಗೆ ಇಲ್ಲಮ್ಮ ಆಗಲ್ಲ, ನನ್ನ ಪ್ರಕಾರ ಇಷ್ಟು ಏಜ್ ಆಗಿದೆ ಅಲ್ವಾ, ಆಗಿದ್ರೂ ಬೇಬಿನಲ್ಲಿ ಪ್ರಾಬ್ಲಮ್ ಆಗ್ಬೋದು, ಜೆನೆಟಿಕ್ ಪ್ರಾಬ್ಲಮ್ ಆ ಥರ ಎಲ್ಲ ಇಶ್ಯೂಸ್ ಇರ್ಬೋದು, ನಿಮ್ಮ ಹೆಲ್ತ್ಗೂ ಪ್ರಾಬ್ಲಮ್ ಆಗ್ಬೋದು ಈ ಏಜ್ನಲ್ಲಿ ಪ್ರೆಗ್ನೆಂಟ್ ಆಗಿದ್ರೆ ಅಂತ ಹೇಳ್ತೀವಿ. ಈ ಥರ ಏಜ್ ಹೆಚ್ಚಾಕೊಂತ ಹೋಗಿದ್ರೇನೆ ಅದು ಕಡಿಮೆ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ತುಂಬಾ ಇಂಪಾರ್ಟೆಂಟ್. ಸೊ ಏಜ್ದು ನಾವು ನೋಡ್ತಾ ಇರಬೇಕು. ಮತ್ತೆ ಈಗ ಗಂಡಸರಲ್ಲಿ ಮೇನ್ ಇಶ್ಯೂ ಅಂತ ಇರೋದು ಈ ಸ್ಪರ್ಮ್ ಕೌಂಟ್. ಸೊ ಈಗ ಒಂದು ಹುಡುಗನಲ್ಲಿ ಮದುವೆಗೆ ರೆಡಿ ಇದ್ದಾನೆ ಅಥವಾ ಮದುವೆ ಆಗಿದೆ ಅಂತ ಇಟ್ಕೊಳ್ಳು, ಅವರಲ್ಲಿ ಐಡಿಯಲ್ ಸ್ಪರ್ಮ್ ಕೌಂಟ್ ಕರೆಕ್ಟ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಬೋದು? ಮೇಲ್ ಫರ್ಟಿಲಿಟಿ ಅಂದ ತಕ್ಷಣ ಅವ್ರಿಗೆ ಏನೋ ಸಿಂಪ್ಟಮ್ಸ್, ಈಗ ಫಿಮೇಲ್ಸ್ಗೆ ನಾವು ಹೇಳಿದ ತರ ಬ್ಲೀಡಿಂಗ್ ಇಶ್ಯೂಸ್, ಪೀರಿಯಡ್ ಸೈಕಲ್ಸ್ ಅದು ಇದು ಅಂತ ಇರುತ್ತೆ. ಮೇಲ್ಸ್ಗೆ ಹೇಗೆ ಗೊತ್ತಾಗೋದು? ಅವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಬರೀ ಫರ್ಟಿಲಿಟಿದು ನಾನು ಚೆಕ್ ಮಾಡಿಸ್ಕೋಬೇಕು ಅಂದ್ರೆ ಸೀಮನ್ ಅನಾಲಿಸಿಸ್ ಅಂತ ಕಣ ಪರೀಕ್ಷಾ ಅಂತ ಇರುತ್ತೆ. ಅದು ನೀವು ಫರ್ಟಿಲಿಟಿ ಸೆಂಟರ್ಗೆ ಹೋಗ್ಬಿಟ್ಟು ಯಾವಾಗಾದ್ರೂ ಒಂದ್ಸಲ ಒಳ್ಳೆ ಫರ್ಟಿಲಿಟಿ ಸೆಂಟರ್ನಲ್ಲಿ 3 to 5 days ಗ್ಯಾಪ್ ಇಂದ ಆಬ್ಸ್ಟೆನ್ಸ್ ಇಂದ ನೀವು ಹೋಗಿ ಅದು ಚೆಕ್ ಮಾಡಿಸ್ಕೊಳ್ಳಿ. ಅವಾಗ ಅವರು ರಿಪೋರ್ಟ್ ಕೊಡ್ತಾರೆ, ಇಷ್ಟು per ml ನಲ್ಲಿ 16 ಮಿಲಿಯನ್ ಸ್ಪರ್ಮ್ಸ್ per ml ಇರಬೇಕು, ಅದರಲ್ಲಿ 30% ಚಲನೆ ಶಕ್ತಿ ಚೆನ್ನಾಗಿರ್ಬೇಕು. ಈಗ ಮೂವೀಸ್ ನಲ್ಲಿ ತೋರಿಸ್ತಾರೆ ಸ್ಪರ್ಮ್ ಸ್ವಿಮ್ ಮಾಡ್ಕೊಂಡ ಹೋಗುತ್ತೆ ಅಂತ, ಆ ತರ ಮುಂದಕ್ಕೆ ಹೋಗೋದು ಚಲನೆ ಶಕ್ತಿ 30% ಇರ್ಬೇಕು ಮಿನಿಮಮ್. ಅಂಡ್ ನಾರ್ಮಲ್ ಆಕಾರ, ಹೆಡ್ ಬಾಡಿ ಟೇಲ್ ಅಂತ ಅದು ಆಕಾರ ಇರುತ್ತೆ, ಅದು ಅಟ್ಲೀಸ್ಟ್ 4% ಇರಬೇಕು. ಸೊ ಈ ರಿಪೋರ್ಟ್ ನಲ್ಲಿ ನಮಗೆ ಇದು ಬೇಸಿಕ್ ಇಷ್ಟ ಅಟ್ಲೀಸ್ಟ್ ನಮಗೆ ಗೊತ್ತಾಗುತ್ತೆ, ಇಷ್ಟು ವಾಲ್ಯೂಮ್ ಇರಬೇಕು ಮಿನಿಮಮ್, ಇಷ್ಟು ಈ ತರ ಎಲ್ಲ ಅಂತ ನಮಗೆ ರಿಪೋರ್ಟ್ ನಲ್ಲಿ ಡೀಟೇಲ್ ಆಗಿ ಅವ್ರು ಕೊಡ್ತಾರೆ. ಇದು ಇಂಪಾರ್ಟೆಂಟ್. ಬಟ್ ಅವರಿಗೆ ಇಫ್ ಇನ್ ಕೇಸ್ ಅವ್ರಿಗೆ ಸೇರ್ಲಿಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ಹಸ್ಬೆಂಡ್ ವೈಫ್ ವೆನ್ ದೇ ಆರ್ ಟ್ರೈಂಗ್ ಟು ಹ್ಯಾವ್ ಸೆಕ್ಷುವಲ್ ಇಂಟರ್ಕೋರ್ಸ್, ಎರೆಕ್ಷನ್ ಪ್ರಾಬ್ಲಮ್ ಇದೆ, ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆ ಅಂದ್ರೆ, ಆರ್ ಟೆಸ್ಟಿಸ್ ನಲ್ಲಿ ಸ್ಕ್ರೋಟಮ್ ಸ್ಯಾಕ್ ಅಂತ ಕರಿ, ಅದರಲ್ಲಿ ಟೆಸ್ಟಿಕ್ಯುಲರ್ಸ್ ಏರಿಯಾನಲ್ಲಿ ಅವ್ರಿಗೆ ನೋವು ಬರ್ತಾ ಇದೆ, ಪೇನ್ ಇದೆ, ಆರ್ ಡಿಸ್ಕಂಫರ್ಟ್ ಇದೆ ಅಂದ್ರೆ ದೇ ಹ್ಯಾವ್ ಟು ಮೀಟ್ ಅ ಡಾಕ್ಟರ್ ಇಮಿಡಿಯೇಟ್ಲಿ ಟು ಗೆಟ್ ದೇರ್ ಫರ್ಟಿಲಿಟಿ ಇವ್ಯಾಲ್ಯೂಯೇಟೆಡ್. ಅಂಡ್ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ, ಹಾರ್ಮೋನ್ ಟೆಸ್ಟ್ ಮಾಡಿಸ್ಬೇಕಾ ಏನಂತ ಅದು ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಡಾಕ್ಟರ್, ಈಗ ಗಂಡು ಹೆಣ್ಣು ಒಂದಾಗೋ ಟೈಮಲ್ಲಿ ಅಂದ್ರೆ ಫಿಸಿಕಲ್ ಇಟ್ಕೊಳ್ಳೋಂಥ ಟೈಮಲ್ಲಿ ಯಾವ್ಯಾವ ಮಿಸ್ಟೇಕ್ಸ್ ಇಂದ ಈಗ ಗರ್ಭಧಾರಣೆ ಮಾಡಕ್ಕೆ ಸಮಸ್ಯೆ ಆಗತ್ತೆ? ಅವ್ರು ಮೇನ್ ಮಾಡ್ತಕ್ಕಂಥ ಮಿಸ್ಟೇಕ್ಸ್ ಏನು? ಸೊ ನಾರ್ಮಲಿ ಅವು
ಸೆಕ್ಷುವಲ್ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಟೈಮಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡೋ ಟೈಮ್ನಲ್ಲಿ ತುಂಬಾ ಜಾಸ್ತಿ ಮಿತ್ಸ್ ಇದೆ. ಈ ತರ ನೀವು ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದ್ದಾದ್ಮೇಲೆ ಇಷ್ಟು ಮೂವೀಸ್ನಲ್ಲಿನೋ ಸ್ವಲ್ಪ ಮೂವೀಸ್ನಲ್ಲಿ ತೋರಿಸ್ತಾ ಇರ್ತಾರೆ, ಕಾಲ್ ಮೇಲೆ ಎತ್ಕೊಂಡೇ ಮಲ್ಕೋಬೇಕು ಅದಾದ್ಮೇಲೆ ಅಂತ. ಆ ತರ ಏನೂ ಇಲ್ಲ, ನೀವು ಎತ್ತಬಾರ್ದು ಅಂತ. ಇದೆಲ್ಲ ಮಿತ್ಸ್. ಅಂಡ್ ಒಂದೇ ಸೆಕ್ಷುವಲ್ ಪೊಸಿಷನ್ ನಲ್ಲಿ ಅವರಿಬ್ರು ಹಸ್ಬೆಂಡ್ ವೈಫ್ ಸೇರಿದ್ರೆ ದೆನ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತನೂ ಏನೂ ಇರಲ್ಲ. ಅದೆಲ್ಲ ಏನೂ ಇರಲ್ಲ. ನಾರ್ಮಲ್ ಆಗಿ ನೀವು ಹೆಲ್ದಿ ಇಂಟರ್ಕೋರ್ಸ್ ಮಾಡಿಸ್ಕೊಂಡಿದ್ರೆ ಒಳ್ಳೇದು. ಡೈಲಿ ಇಂಟರ್ಕೋರ್ಸ್ ಮಾಡಿದ್ರೆ ಚಾನ್ಸಸ್ ಹೆಚ್ಚಾಗುತ್ತಾ ಅಂತನೂ ಏನೂ ಇಲ್ಲ. ಫಾರ್ ವುಮೆನ್ ಫರ್ಟೈಲ್ ವಿಂಡೋ ಅಂತ ಇರುತ್ತೆ. ಇವತ್ತು ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು, ಪೀರಿಯಡ್ ಇದೆ ಅಂದ್ರೆ ಅದು ಫಸ್ಟ್ ಡೇ. ಆ ತರ ಕೌಂಟ್ ಮಾಡ್ಕೊಂತ ಹೋಗಿದ್ರೆ, ಪೀರಿಯಡ್ ರೆಗ್ಯುಲರ್ ಇದ್ರೆ ಅವಾಗ ಫಸ್ಟ್ ಡೇ ಇಂದ ಕೌಂಟ್ ಮಾಡ್ಕೊಂತ ಹೋಗಿದ್ರೆ 10 ಇಂದ 12 ದಿನ 10th to 18th ಡೇ ಮಧ್ಯದಲ್ಲಿ ಅವರು ಆಲ್ಟರ್ನೇಟ್ ಡೇಸ್ ಆರ್ ಒನ್ಸ್ ಇನ್ 3 days ಇಂಟರ್ಕೋರ್ಸ್ ಮಾಡ್ಕೊಂಡಿದ್ರೆ ಅವಾಗ ಅವ್ರಿಗೆ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಫರ್ಟೈಲ್ ವಿಂಡೋ ಅಂತ ಕರಿತೀವಿ. ಸೊ ಈ ಟೈಮ್ ನಲ್ಲಿ ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಅವ್ರಿಗೆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿನೂ ಹೆಚ್ಚಿರುತ್ತೆ. ಈಗ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡುವಂತ ಟೈಮಲ್ಲೇ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನಾದ್ರೂ ಫೋರ್ಸ್ಫುಲಿ ನಡೀತಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಹೆಂಡತಿಗೆ ಇಷ್ಟ ಇಲ್ಲ, ಗಂಡ ಏನೋ ಫಿಸಿಕಲ್ ಮಾಡ್ತಾನೆ, ಅಥವಾ ಗಂಡಂಗೆ ಇಷ್ಟ ಇಲ್ಲ ಹೆಂಡತಿಗೋಸ್ಕರ ಏನೋ ಮಾಡಿರ್ತಾನೆ. ಇಂಥ ಟೈಮಲ್ಲೂ ಕೂಡ ವೆನ್ ನಿಮ್ ಮೆಂಟಲ್ ಫ್ರೇಮ್ ಸರಿ ಇಲ್ಲ ಅಂತಂದ್ರೂ ಕೂಡ ಅಲ್ಲಿ ಡೈರೆಕ್ಟ್ ರಿಸಲ್ಟ್ ಅಂದ್ರೆ ಇಲ್ಲೇನ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಟ್ ಅಥವಾ ಹೇಗದು? ನಾರ್ಮಲಿ ಏನಾಗುತ್ತೆ, ಫರ್ಟೈಲ್ ವಿಂಡೋ ಇದೆ ನಿಮ್ದು, ಈ ಟೈಮ್ ನಲ್ಲಿ ನೀವು ಟ್ರೈ ಮಾಡ್ರಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬಾ ಜಾಸ್ತಿ ಆಂಗ್ಸೈಟಿ ಬಂದ್ಬಿಡುತ್ತೆ. ಸೊ ಇಂಥದ್ ಕೇಸಸ್ನೂ ಇದೆ ವೆರಿನ್ ಹಸ್ಬೆಂಡಿಗೆ ಈಗ ನೀವು ನ್ಯಾಚುರಲ್ ಟ್ರೈ ಮಾಡಬೇಕು ಅಂದ ತಕ್ಷಣ ಅದು ಇಂಟರ್ಕೋರ್ಸ್ ಇಶ್ಯೂಸ್ ಬರ್ಬೋದು, ಅಂದ್ರೆ ಎರೆಕ್ಷನ್ ಪ್ರಾಬ್ಲಮ್ಸ್, ಈ ತರ ಎಲ್ಲ ಇಶ್ಯೂಸ್ ಬರ್ಬೋದು. ಅವಾಗ ಏನಾಗುತ್ತೆ, ಅವ್ರು ಆ ಟೈಮ್ನಲ್ಲಿ ಭೇಟಿ ಆಗ್ಲಿಕ್ಕೆ ಆಗಲ್ಲ, ಅವರು ನ್ಯಾಚುರಲ್ ಆಗಿ ಟ್ರೈ ಮಾಡಕ್ ಆಗಲ್ಲ. ಸೊ ಅವರು ಆ ಪೀರಿಯಡ್ ಟೈಮ್ಗೆ ಮಿಸ್ ಆಗ್ಬಿಡ್ತಾರೆ. ಸೊ ಆ ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಆ ತಿಂಗಳಿನಲ್ಲಿ ಇರಲ್ಲ. ಸೊ ಈ ತರನು ಆಗ್ಬೋದು. ಆರ್ ಸಮ್ಟೈಮ್ಸ್ ಏನಾಗುತ್ತೆ, ಅವ್ರಿಗೆ ಇದು ಟೈಮಿಂಗ್ ಇಲ್ಲ, ಅವರು ತುಂಬಾ ವರ್ಕ್ ಸ್ಟ್ರೆಸ್ ಇಂದ ಇರ್ಲಿ, ಆಲ್ಕೋಹಾಲ್ ಇನ್ಫ್ಲೂಯೆನ್ಸ್ ಇಂದ ಇರ್ಲಿ, ಇಲ್ಲ ಬೇರೆ ಅದರಿಂದನೂ ಇವರಿಗೆ ಸೇರ್ಲಿಕ್ಕೆ ಪ್ರಾಬ್ಲಮ್ಸ್ ಆಗ್ಬೋದು, ಇಂಟರ್ಕೋರ್ಸ್ ಇಶ್ಯೂಸ್ನೂ ಆಗ್ಬೋದು. ಅಂಡ್ ಇದಕ್ ಮುಂಚೆ ನಾವು ಡಿಸ್ಕಸ್ ಮಾಡಿರ್ತಾರ, ವೈಫ್ಗೆ ತುಂಬಾ ಪೇನ್ ಇರುತ್ತೆ. ಆ ಪೇನ್ ಇಂಟರ್ಕೋರ್ಸ್ ಇಂದ ಪೇನ್ ಆಗ್ತಾ ಇದೆಯಾ, ಇಲ್ಲ ಅವರಿಗೆ ಮೆಡಿಕಲ್ ಕಂಡೀಷನ್ ಇದೆ ಅದಕ್ಕೋಸ್ಕರ ಅವ್ರಿಗೆ ಪೇನ್ ಆಗ್ತಾ ಇದೆಯಾ, ಇಲ್ಲ ಇನ್ಫೆಕ್ಷನ್ಸ್ ಇದೆ ಅದರಿಂದ ಆಗ್ತಾ ಇದೆ ಏನಂತನೂ ನಾವು ಸ್ವಲ್ಪ ಇವ್ಯಾಲ್ಯೂಯೇಟ್ ಮಾಡ್ಬೇಕಾಗುತ್ತೆ. ಓಕೆ, ಈಗ ಮದುವೆ ಆಗಿ ಇಂಟರ್ಕೋರ್ಸ್ ಮಾಡುವಂತ ಟೈಮಲ್ಲಿ ಮದುವೆ ಆಗಿದ್ದು ಒಂದು ಹೆಣ್ಣಿಗೆ ಪೇಯ್ನ್ ಆಗ್ತಿದೆ ಅಂದ್ರೆ ಗಂಡನ ಕಡೆಯಿಂದ ಕೆಲವೊಂದ್ಸರಿ ಅದನ್ನು ಓಪನ್ ಅಪ್ ಆಗಿ ಮಾತಾಡ್ತಾರೆ, ಕೆಲವೊಂದ್ಸರಿ ಹೇಳ್ಕೊಳ್ಳಲ್ಲ, ಸೈಲೆಂಟ್ ಆಗಿರ್ತಾರೆ. ಈಗ ಅವರು ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಈಗ ವೃಕ್ಷ ಸೆಂಟರ್ ಕರ್ಕೊಂಡ್ಬರ್ಬೇಕಂದ್ರೆ ಈಗ ಗಂಡಂಗೆ ಹೇಗೆ ಕನ್ವಿನ್ಸ್ ಮಾಡ್ಬೇಕಾಕೆ, ಅಥವಾ ಯಾರ ಹತ್ರ ಆದ್ರೂ ಮಾತಾಡ್ಬೇಕಾ? ಐ ಫೀಲ್ ಓಪನ್ ಕಮ್ಯುನಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪ್ರಾಬ್ಲಮ್ ಇದೆ ಅಂದ ತಕ್ಷಣ ನೀವು ಡೆಫಿನೆಟ್ಲಿ ನೀವು ಕಮ್ಯುನಿಕೇಟ್ ಮಾಡಬೇಕು. ನಿಮ್ ಪೇರೆಂಟ್ ಜೊತೆ ಇರ್ಲಿ, ನಿಮ್ ಪಾರ್ಟ್ನರ್ ಜೊತೆ ಇರ್ಲಿ, ಫ್ರೆಂಡ್ ಜೊತೆ ಇರ್ಲಿ. ಅಲ್ಲ, ಮೋಸ್ಟ್ ಆಫ್ ದ ಕೇಸಸ್ ಏನಾಗುತ್ತೆ ಅಂದ್ರೆ ಮನೇಲಿ ಗಂಡ ಹೆಂಡತಿ ಅವರಿಬ್ರು ಕೆಲವೊಂದ್ಸರಿ ಅವರಿಬ್ರೆ ಸರಿಯಾಗಿ ಮಾತಾಡ್ಕೊಳಲ್ಲ. ಇನ್ ಫ್ಯಾಮಿಲಿ ಮೆಂಬರ್ಸ್ಗಂತೂ ಹೇಳಕ್ಕೆ ಆಗಲ್ಲ. ಫ್ರೆಂಡ್ಸ್ ಹತ್ರ ತುಂಬಾ ಕಮ್ಮಿ, ಅಂತ ಬೆಸ್ಟ್ ಫ್ರೆಂಡ್ಸ್ ಹತ್ರ ಮಾತ್ರ ತುಂಬಾ ಓಪನ್ ಅಪ್ ಆಗೋದು. ಹೌದು. ಸೊ ಈಗ ನಮ್ ಕಡೆ ಇಲ್ಲ, ನನ್ ಆಕ್ಚುಲಿ ಹೇಳ್ಬೇಕು, ಸುಮಾರು ಸೆಂಟರ್ಸ್ ಕಡೆ ಈಗ ವಿಡಿಯೋ ಕನ್ಸಲ್ಟೇಷನ್ ಅನ್ನೋದು ಇದೆ, ಟೆಲಿಕನ್ಸಲ್ಟೇಷನ್ ಅನ್ನೋದು ಅವೈಲೇಬಲ್ ಇದೆ ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ನಲ್ಲಿ. ಸೊ ಅವ್ರು ಒಂದ್ಸಲ ಟೆಲಿಕನ್ಸಲ್ಟೇಷನ್ ಅವ್ರು ಬರಕ್ಕಾಗಲ್ಲ ಅಂದ್ರೂ ನೀವು ಒಂದ್ಸಲ ಡಾಕ್ಟರ್ ಒಪಿನಿಯನ್ ತಗೊಳ್ಳಿ. ಅವರು ನಿಮ್ ಸಿಂಪ್ಟಮ್ಸ್ ಪ್ರಕಾರ ಅದು ಆಕ್ಚುಲಿ ಮೆಡಿಕಲ್ ಅಟೆನ್ಷನ್ ಏನಾದ್ರು ನಾವು ಕೊಡ್ಬೇಕಾ, ನಿಮ್ಗೆ ಹೋಗಿ ನೀವು ಚೆಕ್ಅಪ್ ಮಾಡಿಸ್ಕೊಳ್ಳಿ ಅಂತ ನಾವು ಹೇಳ್ಬೇಕಾ, ಇಲ್ಲಮ್ಮ ಇದು ನಾರ್ಮಲ್ ಈ ತರ ಇರುತ್ತೆ ಅದು ಇದು ಅಂತ ನಿಮ್ಗೆ ಏನೇನ್ ಡೌಟ್ಸ್ ಇರುತ್ತೆ ಅದು ನೀವು ಡೈರೆಕ್ಟ್ ಆಗಿ ಎಕ್ಸ್ಪರ್ಟ್ ಜೊತೆನೆ ಮಾತಾಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಎಲ್ಲ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ನೀವು ಹೇಳಿದ ತರ ಆ ಇನ್ಹಿಬಿಷನ್ಸ್ ಅನ್ನೋದು ಇರುತ್ತೆ. ತುಂಬಾ ಒಬ್ರೊಬ್ರು ಒಂದೊಂದ್ ಹೇಳ್ತಾರೆ, ಇವ್ ಮಾತಾಡಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಬೇರೆ ಇರುತ್ತೆ, ಆಕ್ಚುಯಲ್ ಪ್ರಾಬ್ಲಮ್ ಬೇರೆ ಇರುತ್ತೆ. ಸೊ ತುಂಬಾ ಕನ್ಫ್ಯೂಷನ್ ಆಗಿ ಇರ್ಬಿರುತ್ತೆ. ಸೊ ಡೆಫಿನೆಟ್ಲಿ ಅವರು ವಿಡಿಯೋ ಕನ್ಸಲ್ಟೇಷನ್ ಇಲ್ಲ ಟೆಲಿಕನ್ಸಲ್ಟೇಷನ್ ತಗೊಂಡ್ಬಿಟ್ಟು ಡಾಕ್ಟರ್ ಜೊತೆ ಮಾತಾಡಿದ್ರೆ ಇಟ್ ವಿಲ್ ಗಿವ್ ಅ ಕ್ಲಾರಿಟಿ, ಅವ್ರಿಗೂನು ಡಾಕ್ಟರ್ಗೂನು ಏನ್ ಹೇಳ್ಬೇಕು ಏನಂತ ಗೊತ್ತಾಗ್ಬಿಡುತ್ತೆ. ಈಗ ಗಂಡಸರಲ್ಲಾಗ್ಬೋದು ಅಥವಾ ಟೀನೇಜ್ ಹುಡುಗರಲ್ಲೇ ಆಗ್ಬೋದು, ಇತ್ತೀಚೆಗೆಲ್ಲ ಈ ಸ್ಪರ್ಮ್ ಕೌಂಟ್ ಆಗ್ಲಿ, ಸ್ಪರ್ಮ್ ಕ್ವಾಲಿಟಿ ಆಗ್ಲಿ, ಇದೆಲ್ಲ ಆಕ್ಚುಲಿ ಹಿಂದಿನ ತರ ಇಲ್ಲ. ನೀವೊಂದು 10-20 years ಎಲ್ಲ ಹಿಂದೆ ಹೋದ್ರೆ, ಈಗ ಇತ್ತೀಚೆಗೆ ಯಾಕೆ ಈ ಸ್ಪರ್ಮ್ ಕೌಂಟ್ ವಿಚಾರವಾಗಿ ತುಂಬಾ ಮಾತಾಡ್ತಾರೆ, ಮೆನ್ನಲ್ಲಿ ಯಾಕೆ ಇಷ್ಟು ಇನ್ಫರ್ಟಿಲಿಟಿ ಇಶ್ಯೂಸ್ ಬರ್ತಿದೆ?
ಕರೆಕ್ಟ್. ಈ ಕಾಲನಲ್ಲಿ ನೀವು ನೋಡಿದ್ರೆ ತುಂಬಾ ಜಾಸ್ತಿ ಮೇಲ್ ಇಶ್ಯೂಸ್ ಇದೆ. ಅದೇ ನಾವು 10 ವರ್ಷ ಹಿಂದೆ ನೋಡಿದರೆ ಅಷ್ಟು ಜಾಸ್ತಿ ಮೇಲ್ ಫರ್ಟಿಲಿಟಿ ಇಶ್ಯೂಸ್ ಇದ್ರಿಲ್ಲ. ಯಾಕೆ ಅಂದ್ರೆ ನಿಮ್ದು ಲೈಫ್ ಸ್ಟೈಲ್ ಚೇಂಜಸ್ ಎಷ್ಟು ಆಗ್ತಾ ಇದೆ. ನೀವು ಈಗ ಅರ್ಬನ್ ಸಿಟೀಸ್ನಲ್ಲಿ ನೋಡಿದರೆ, ಬೆಂಗಳೂರು ಥರ ನೋಡಿದರೆ, ಅರ್ಬನ್ ಏರಿಯಾಸ್ನಲ್ಲಿ ತುಂಬ ಜಾಸ್ತಿ ಸ್ಮೋಕಿಂಗ್, ಆಲ್ಕೋಹಾಲ್, ಸಿಡೆಂಟ್ರಿ ಲೈಫ್ ಸ್ಟೈಲ್. ಅಂದರೆ ಅವರು ಡೆಸ್ಕ್ ಜಾಬೇ ಇದೆ ಅವ್ರದ್ದು. ಅವ್ರು ಎಕ್ಸಸೈಸ್ ಮಾಡೋದೇ ತುಂಬ ಕಡಿಮೆ. ಇಲ್ಲ ಅಂದರೆ ಜಿಮ್ಗೆ ಹೋಗ್ಬಿಟ್ಟು ಓವರ್ ಎಕ್ಸಸೈಸಸ್, ಇದು ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ತಗೊಳ್ಳೋದು, ಪ್ರೋಟೀನ್ಸ್ ಇಲ್ಲೆಲ್ಲ ಮಿಕ್ಸ್ಡ್ ಆಗಿ ಅನ್ಹೆಲ್ದಿ ಮಿಕ್ಸಸ್ನ ತಗೊಳ್ಳೋದು ಫುಡ್. ಆ್ಯಂಡ್ ಹಿಂದಿನ ಕಾಲ ನಾವು ಇಷ್ಟು ಔಟ್ಸೈಡ್ ಫುಡ್ ಏನೂ ತಿಂದಿಲ್ಲ. ಈಗ ನೋಡಿದ್ರೆ ನೀವು ಇದು ಸ್ವಿಗ್ಗಿ, ಝೊಮ್ಯಾಟೊ ಈ ತರ ಎಲ್ಲ ಆಪ್ಸ್ ಇದೆ. ಎಲ್ಲಾನು ಈಸ್ ಆಫ್ ಆಕ್ಸೆಸ್ ಎಷ್ಟು ಕಾಮನ್ ಆಗಿದೆ. ನಾವು ಏನಾದ್ರು ಹಬ್ಬ ಇದೆ, ಇಲ್ಲ ಅಂದ್ರೆ ಬರ್ಡೇ ಸೆಲೆಬ್ರೇಷನ್ ಇದೆ ಅಂದ್ರೆ ಅವಾಗ ಮಾತ್ರ ನಾವು ಸ್ವೀಟ್ ಏನಿದೆ ಇವತ್ತು ಏನ್ ತಿಂತಾ ಇದೀವಿ ನಾವು ಅಂತ ಬರೀ 1-2 ಸ್ವೀಟ್ಸ್ಗೆ ನಾವು ಎಷ್ಟು ಗೆಟ್ ಸೋ ಎಕ್ಸೈಟೆಡ್ ಅಲ್ವಾ. ಈಗ ನೋಡ್ರಿ ನೀವು ಸ್ವೀಟ್ ತಿನ್ಸ್ತಾ ಇದೆ ಅಂದ ತಕ್ಷಣ ನಾವು ಆರ್ಡರ್ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಬಂದ್ಬಿಡುತ್ತೆ. ಇಷ್ಟೆಲ್ಲ ಓವರ್ ಅಬ್ಯೂಸ್ ಆಫ್ ಅನ್ನೆಸೆಸರಿ ಥಿಂಗ್ಸ್, ರಿಫೈನ್ಡ್ ಶುಗರ್ಸ್, ಪ್ರೊಸೆಸ್ಡ್ ಫುಡ್, ಇಷ್ಟೆಲ್ಲ ಈಸಿ ಆಕ್ಸೆಸ್ ಆಗ್ಬಿಟ್ಟಿದೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಲೀಡಿಂಗ್ ಟು ಫರ್ಟಿಲಿಟಿ ಡಿಕ್ಲೈನ್ ಇಬ್ರುನಲ್ಲಿ. ಮೆನ್ ಆರ್ ಆಲ್ಸೋ ನಾಟ್ ಸ್ಪೇರ್ಡ್. ಸೊ ಡೆಫಿನೆಟ್ಲಿ ಇದೆಲ್ಲ ಎಫೆಕ್ಟ್ ಬಂದ್ಬಿಟ್ಟು ನಿಮ್ದು ಸ್ಪರ್ಮ್ ಕ್ವಾಲಿಟಿ, ಸ್ಪರ್ಮ್ ಕೌಂಟ್, ಮೊಟಿಲಿಟಿ ಇದೆಲ್ಲ ಕಡಿಮೆ ಆಗ್ತಾ ಇದೆ. ಮತ್ತೆ ಡಾಕ್ಟರ್, ಈಗ ಜಿಮ್ಗೆ ಹೋಗಿ 6 ಪ್ಯಾಕ್ ಮಾಡ್ಕೊಂಡು ಬಾಡಿ ಎಲ್ಲ ಫುಲ್ ಫಿಟ್ ಆಗಿ ಇಟ್ಕೊಂಡು ದೊಡ್ಡ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡು ತೋರಿಸ್ಕೊಂಡ್ರಲ್ಲ, ಫುಲ್ ಬಾಡಿ ಇಟ್ಕೊಂಡ್ರು ಜಿಮ್ಮಿಗೆ ಹೋಗಿ ಫುಲ್ ಪ್ಯಾಕಿಕ್ ಅಂತೆಲ್ಲ ತೋರಿಸ್ಕೊಳ್ಳೋದು ಮೆಜಾರಿಟಿ ತುಂಬಾ ಕೇಸಸ್ ಅಲ್ಲಿ ಒಂದು ಸಿವಿಯರ್ ಹೇರ್ ಫಾಲ್ ಇಶ್ಯೂಸ್ ಆಗತ್ತೆ, ಪಿಂಪಲ್ಸ್ ಜಾಸ್ತಿ ಆಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಸ್ಪರ್ಮ್ ಕೌಂಟ್ ಕಮ್ಮಿ ಆಗ್ತಿದೆ ಜಿಮ್ಸ್ ಅಲ್ಲಿ. ಇದು ಇಸ್ ಇಟ್ ಬಿಕಾಸ್ ಅವ್ರು ತಗೊಳ್ಳೋ ಪ್ರೋಟೀನ್ ಪೌಡರ್ ಇಂದನಾ, ಅಥವಾ ಈಗ ಅವರೇ ಡಾಕ್ಟರ್ಸ್ ತರ ಕೆಲವೊಂದು ಜಿಮ್ಸ್ ಅಲ್ಲಿ ಟೆಸ್ಟೋಸ್ಟೆರಾನ್ ಜಾಸ್ತಿ ಮಾಡಕ್ಕೆ ಕೆಲವು ಗ್ರೋತ್ ಹಾರ್ಮೋನ್ಸ್ ತಗೊಳ್ಳೋದು, ಅಥವಾ ಸ್ಟೆನೆಜಾಲ್ ಸಮಥಿಂಗ್ ಏನೇನೋ ಆ ತರದೆಲ್ಲ ಇದೆಲ್ಲ ನಡೀತಿದೆ. ಈಗ ಯಾಕೆ ಡಾಕ್ಟರ್ ಈ ಜಿಮ್ಮಿಗೆ ಹೋಗೋರ್ಗೆಲ್ಲ ಮಕ್ಕಳಾಗೋ ಮೇನ್ ಆಕ್ಚುಲಿ ಏನ್ ಸಮಸ್ಯೆ? ನಾವು ಫಸ್ಟ್ ಮಾತಾಡಿದ್ವಿ ಸಡನ್ ವೇಟ್ ಲಾಸ್. ನೀವು ಜಿಮ್ಗೆ ಹೋಗ್ತಾ ಇದ್ದೀರಿ ಅಂದ್ರೆ ಸಡನ್ ಆಗಿ ವೇಟ್ ಲಾಸ್ ಆಗಿದ್ರು ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಎರಡನೇದು, ಇದೆಲ್ಲ ಓವರ್ ಅಬ್ಯೂಸ್ ಆಫ್ ಟೆಸ್ಟೋಸ್ಟೆರಾನ್ ಮೆಡಿಕೇಶನ್ಸ್, ಇಂಜೆಕ್ಷನ್ಸ್ ಇರಲಿ, ಸ್ಟೀರಾಯ್ಡ್ ಮೆಡಿಕೇಶನ್ಸ್ ಇದೆಲ್ಲ ತಗೊಂಡಿದ್ರೆ ಅದರಿಂದನೂ ಹಾರ್ಮೋನ್ ಪ್ರೊಡಕ್ಷನ್ ಅಂದ್ರೆ ಸ್ಪರ್ಮ್ಸ್ ಉತ್ಪತ್ತಿ ಆಗೋದು ಒಂದು ಫ್ಯಾಕ್ಟ್ರಿ ತರ. ಎವ್ರಿ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಉತ್ಪತ್ತಿ ಜನರೇಟ್ ಆಗ್ತಾ ಇರುತ್ತೆ. ಎವ್ರಿ 3 ತಿಂಗಳಿಗೊಂದ್ಸಲ 3 ತಿಂಗಳಿಗೊಮ್ಮೆ ಹೊಸ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ಇದು ಅದನ್ನ ಎಫೆಕ್ಟ್ ಮಾಡುತ್ತೆ. ಸೊ ಪ್ರೊಡಕ್ಷನ್ ಸ್ಟಾಪ್ ಆಗ್ಬಿಡುತ್ತೆ. ಸೊ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗ್ಬಿಟ್ಟು ಈ ಅನ್ನೆಸೆಸರಿ ಸ್ಟೀರಾಯ್ಡ್ಸ್ ಇದೆಲ್ಲ ಇಂದ ಅವರಿಗೆ ಸ್ಪರ್ಮ್ ಪ್ರೊಡಕ್ಷನ್ ಆಗಲ್ಲ. ಮೂರನೇದು ಅವ್ರದ್ದು ಪ್ರೋಟೀನ್ ಪೌಡರ್ ಆಲ್ ದೀಸ್ ಪ್ರೋಟೀನ್ ಪೌಡರ್ಸ್ ಅದೆಲ್ಲ ಅನ್ಹೆಲ್ದಿ ಯೂಸ್ ಆಫ್ ಇದೆಲ್ಲ ಸ್ಟೀರಾಯ್ಡ್ಸ್, ಅನ್ಹೆಲ್ದಿ ಯೂಸ್ ಆಫ್ ಪ್ರೋಟೀನ್ ಮಿಕ್ಸಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಆಲ್ಸೋ ಇದೆಲ್ಲನೂ ಎಫೆಕ್ಟ್ ಆಗ್ಬಿಡುತ್ತೆ. ನಾಲ್ಕನೇದು, ಇದು ಜಿಮ್ಗೆ ಹೋಗೋರು ಎಲ್ಲರೂ ದೇ ಯೂಸ್ ಫ್ರೀ ಸಾನಾಸ್, ಫ್ರೀ ಸ್ಟೀಮ್ ಬಾತ್ಸ್ ಅಂತ ಇರುತ್ತೆ. ಸ್ಟೀಮ್ ಅನ್ನೆಸೆಸರಿ ಸಾನಾಸ್ ಅಂಡ್ ಆಲ್ ತುಂಬಾ ಹೀಟ್ ಎಕ್ಸ್ಪೋಜರ್ ಆಲ್ಸೋ ವಿಲ್ ಡಿಕ್ರೀಸ್ ದ ಸ್ಪರ್ಮ್ ಕೌಂಟ್ ಪ್ರೊಡಕ್ಷನ್. ಓಕೆ. ಟೆಸ್ಟಸ್ ಅನ್ನೋದು, ಬೀಜ ಅನ್ನೋದು ಎಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗುತ್ತೋ ಸ್ಕ್ರೋಟಲ್ ಸ್ಯಾಕ್ಸ್ ಆರ್ ಔಟ್ಸೈಡ್ ದ ಬಾಡಿ. ಕರೆಕ್ಟ್. ನಮ್ದು ದೇಹದ ಟೆಂಪರೇಚರ್ ಇಷ್ಟಿದೆ, 37 ಡಿಗ್ರೀಸ್ ಫಾರ್ ಎಕ್ಸಾಂಪಲ್ ಇದೆ ಅಂದ್ರೆ ಅದರದ್ದು ಟೆಂಪರೇಚರ್ 2 ಡಿಗ್ರಿ ಕಡಿಮೆನೇ ಇರುತ್ತೆ. ಸೊ ತುಂಬಾ ಟೈಟ್ ಕ್ಲೋತ್ಸ್ ಹಾಕೊಂಡಿದ್ರೆ, ಇಲ್ಲ ತುಂಬಾ ಹೀಟ್ ಎಕ್ಸ್ಪೋಜರ್ ಮಾಡ್ಕೊಂಡಿದ್ರೆ, ಲ್ಯಾಪ್ಟಾಪ್ಸ್ ಲ್ಯಾಪ್ ಮೇಲೆನೆ ಇಟ್ಕೊಂಡು ಕೆಲಸ ಮಾಡೋದು ತುಂಬಾ ಹೀಟ್ ಎಕ್ಸ್ಪೋಜರ್ನು ಆಗುತ್ತೆ. ಅದರಿಂದನು ಟೆಸ್ಟಿಕಲ್ಸ್ ಆ ಪೋರ್ಷನ್ ಗೆ ಹೀಟ್ ತಾಕಬಾರದು, ಹೀಟ್ ತುಂಬಾ ಜಾಸ್ತಿ ಎಕ್ಸ್ಪೋಸ್. ಈಗ ಅದೇ ಕಮಿಂಗ್ ಬ್ಯಾಕ್ ಟು ದಟ್ ಹಾಟ್ ಸಾನಾಸ್, ತುಂಬಾ ಹಾಟ್ ವಾಟರ್ ಬಾತ್ಸ್, ಸ್ಟೀಮ್ ಬಾತ್ಸ್ ಇದೆಲ್ಲ ಇಂದನು ಟೆಸ್ಟಿಕಲ್ಸ್ ಮೇಲೆ ಎಲ್ಲ ಹೀಟ್ ಎಕ್ಸ್ಪೋಜರ್ ಜಾಸ್ತಿ ಆಗಿ ಸ್ಪರ್ಮ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನೀವು ನೋಡಿದ್ರೆ ತುಂಬಾ ಜಾಸ್ತಿ ಜಿಮ್ ಮಾಡಿ ತುಂಬಾ ಜಾಸ್ತಿ ಇದೆಲ್ಲ ಮಾಡೋರಿಗೆ ಡೆಫಿನೆಟ್ಲಿ ಸ್ವಲ್ಪ ಎಫೆಕ್ಟ್ ಇರುತ್ತೆ ಕಂಪೇರ್ ಟು ಸಮ್ಮನ್ ಹೂ ಇಸ್ ನಾಟ್ ಅಷ್ಟು ಜಾಸ್ತಿ ಮಾಡ್ತಾ ಇಲ್ಲ ಅನ್ನೋರಿಗೆ. ಈಗ ರಾತ್ರಿ ಹೊತ್ತು ನಗ್ನವಾಗಿ ಮಲ್ಗೋದ್ರಿಂದ, ನ್ಯೂಡಾಗಿ ಮಲ್ಗೋದ್ರಿಂದ, ಅಥವಾ ಹಳೆ ಕಾಲದೆಲ್ಲ ಪಂಚೆಗಳು ಕೊಡ್ತಿದ್ರು, ಅದು ಎಲ್ಲ ನಿಮ್ಗೆ ಏರ್ ಸರ್ಕ್ಯುಲೇಷನ್ ಬೆಟರ್ ಇರುತ್ತೆ, ಟೆಂಪರೇಚರ್ ರೆಗ್ಯುಲೇಷನ್ ಸ್ವಲ್ಪ ಬೆಟರ್ ಇರುತ್ತೆ. ಸೊ ಟೈಟ್ ಕ್ಲೋತ್ಸ್, ಟೈಟ್ ಇನ್ನರ್ ವೇರ್ಸ್ ಅದೆಲ್ಲ ಹಾಕೋಬಾರದು. ಲೂಸ್ ಫಿಟ್ಟಿಂಗ್ ಕಾಟನ್ ಕ್ಲೋತ್ಸ್ ಹಾಕೊಂಡಿದ್ರೆ ನಿಮ್ಗೂ ಇನ್ನೂ ಒಳ್ಳೆಯದು.
ಓಕೆ. ಡಾಕ್ಟರ್, ಇನ್ನೊಂದು, ಈಗ ಈಗ ಫಾರ್ ಎಕ್ಸಾಂಪಲ್ ಗಂಡ ಮದುವೆ ಆದ ತಕ್ಷಣ ಈವನ್ ಫಿಸಿಕಲ್ ಇಂಟರ್ಕೋರ್ಸ್ ಜೊತೆಗೆ ಅವ್ರು ಇಬ್ರು ಕೂಡ ಮೆಂಟಲ್ ಹೆಲ್ತ್ ಚೆನ್ನಾಗಿರ್ಬೇಕು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಈಗ ಅವರೇ ರೆಡಿ ಆಗಿರಲ್ಲ, ಈಗ ಮದುವೆ ಆಯಿತು, ಅವ್ರು ಇಮ್ಮಿಡಿಯೇಟ್ಲಿ ರೆಡಿ ಆಗಿರಲ್ಲ ಆ ಪ್ರೋಸೆಸ್ ಮಾಡ್ಕೊಳಕ್ಕೆಲ್ಲಾನು. ಆದರೆ ಮನೇಲಿ ಪ್ರೆಷರ್ ಇರುತ್ತೆ, ಸೊಸೈಟಿ ಪ್ರೆಷರ್ ಇರುತ್ತೆ, ರಿಲೇಟಿವ್ಸ್ ಎಲ್ಲ ಕೇಳ್ತಿರ್ತಾರೆ. ಇಂಥ ಟೈಮಲ್ಲಿ ಬಲವಂತವಾಗಿ ಮೇಟಿಂಗ್ ಮಾಡಿದ್ರು ಕೂಡ ಅಲ್ಲೂ ಏನೇನೋ ಪ್ರಾಬ್ಲಮ್, ಅಲ್ಲೂ ಕೂಡ ಏನಾದರೂ ಚಾನ್ಸಸ್ ಕಮ್ಮಿ ಇರುತ್ತಾ? ಹಾಗೇನಿಲ್ಲ, ನಥಿಂಗ್ ಲೈಕ್ ದಟ್. ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ಬಿಕಾಸ್ ಆಫ್ ಫೋರ್ಸ್ಫುಲ್ ಇಂಟರ್ಕೋರ್ಸ್ ಕಡಿಮೆ ಆಗುತ್ತೆ ಅಂತ ಆ ಥರ ಏನಿಲ್ಲ. ಈಗ ಮೇನ್ ಹಾರ್ಮೋನ್ಸ್ ಅಲ್ವಾ, ಈಗ ಈಸ್ಟ್ರೋಜನ್, ಟೆಸ್ಟೋಸ್ಟ್ರಾನ್, ಈ ಹಾರ್ಮೋನ್ ಇಂಬ್ಯಾಲೆನ್ಸಸ್ ಆದ್ರೆ, ಈಗ ಹೆಣ್ಮಕ್ಳಲ್ಲಿ ಈಸ್ಟ್ರೋಜನ್ ಕಮ್ಮಿ ಆದ್ರೂ ಅಥವಾ ಈಸ್ಟ್ರೋಜನ್ ಜಾಸ್ತಿ ಆದ್ರೂ ಕೂಡ ಏನೇನೆಲ್ಲ ಪ್ರಾಬ್ಲಮ್ಸ್ ಆಗತ್ತೆ ಡಾಕ್ಟರ್? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋದು ಫಸ್ಟ್ ಆಫ್ ಆಲ್ ಯಾಕೆ ಆಗ್ತಾ ಇದೆ? ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಸಿಂಪಲ್ ಆಗಿ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಅವರಿಗೆ. ಸೊ ಬೇಸಿಕ್ ಹೆಲ್ತ್ ಫಸ್ಟ್ ಚೆನ್ನಾಗಿರ್ಬೇಕು ಅವ್ರದ್ದು. 4 ಟೆಸ್ಟ್: ಹಿಮೋಗ್ಲೋಬಿನ್, ಥೈರಾಯ್ಡ್, ಶುಗರ್, ಪ್ರೋಲ್ಯಾಕ್ಟಿನ್ ಅಂತ. ಇದು ಫಸ್ಟ್ ನಾವು ಇದು 4 ರಕ್ತ ಪರೀಕ್ಷೆಗಳು ಮಾಡಿಸ್ತೀವಿ. ಇದು ಹೆಣ್ಮಕ್ಳಿಗೆ ಇರ್ಲಿ ಗಂಡಸರಿಗೆ. ಇದು ಒಂದು ತುಂಬಾ ದೊಡ್ಡ ಮಿತ್, ಥೈರಾಯ್ಡ್ ಸಮಸ್ಯೆ ಬರೇ ಹೆಂಗಸರಿಗೇನೆ ಬರುತ್ತೆ ಅಂತ. ಫಾರ್ ಮೆನ್ ಥೈರಾಯ್ಡ್ ಪ್ರಾಬ್ಲಮ್ ಬರಲ್ಲ ಅಂತ ಆ ಥರ ಏನೂ ಇಲ್ಲ. ಥೈರಾಯ್ಡ್ ಗ್ಲ್ಯಾಂಡ್ ಅನ್ನೋದು ಇಲ್ಲಿ ಇರುತ್ತೆ. ಅದು ಪ್ರತಿ ಒಂದು ಆರ್ಗನ್ ಚೆನ್ನಾಗಿ ಕೆಲಸ ಮಾಡಬೇಕು ನಮ್ಮ ದೇಹನಲ್ಲಿ ಅಂದರೆ ಥೈರಾಯ್ಡ್ ಚೆನ್ನಾಗಿ ಬ್ಯಾಲೆನ್ಸ್ನಲ್ಲಿ ಇರಬೇಕು. ಅದು TSH, ಥೈರಾಯ್ಡ್ ಹಾರ್ಮೋನ್ T3, T4, TSH ಅಂತ ಪ್ರೊಫೈಲ್ ಇರುತ್ತೆ. ಅದು ಬೇಸಿಕ್ ಟೆಸ್ಟ್ ನೀವು ಮಾಡಿಸ್ಕೋಬೇಕು. ಜೊತೆಗೆ ನಿಮ್ಮದು ರಕ್ತ, ಹಿಮೋಗ್ಲೋಬಿನ್, ಪ್ಲೇಟ್ಲೆಟ್ಸ್ ಅದೆಲ್ಲ ಬರುತ್ತೆ, CBC. 3ನೇದು ಪ್ರೋಲ್ಯಾಕ್ಟಿನ್ ಅಂತ ಹಾರ್ಮೋನ್ನು ತುಂಬ ಇಂಪಾರ್ಟೆಂಟ್. 4ನೇದು ನಮ್ಮದು ಶುಗರ್. ಸೊ ಶುಗರ್ ಫ್ಲಕ್ಚುಯೇಷನ್ಸ್ ತುಂಬ, ಡಯಾಬಿಟಿಸ್, ಪ್ರೀ ಡಯಾಬಿಟಿಕ್ನಲ್ಲಿ ಇದ್ದೀರಾ ಏನು ಅಂತ ಅದನ್ನು ನೋಡಬೇಕು. ಇಂಡಿಯಾ ಇಸ್ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ ಈಗ ವರ್ಲ್ಡ್ನಲ್ಲಿ. ಸೊ ಅದನ್ನು ನಾವು ಚೆಕ್ ಮಾಡ್ಕೋಬೇಕು. ಇದು 4 ಚೆನ್ನಾಗಿದೆ ಅಂದರೆ ದೆನ್ ನಾವು ಬೇರೆ ರೀಸನ್ಸ್ನ ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗ ಹೆಂಗಸರ್ನಲ್ಲಿ ಯಾಕೆ ಇದು ಫ್ಲಕ್ಚುಯೇಷನ್ ಇದೆ, ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಅಂತ ಸಮಸ್ಯೆ ಇದೆಯಾ, ಅದರಿಂದ ಆಗ್ತಾ ಇದೆಯಾ, ಇಲ್ಲ ಅರ್ಲಿ ಮಿನೋಪಾಸ್ ಅಂದರೆ ಬೇಗ ಅವ್ರಿಗೆ ಎಗ್ಸ್ ಎಲ್ಲ ಫುಲ್ ಖಾಲಿ ಆಗ್ತಾ ಇದೆ, ಸೊ ಆ ಥರ ಅದರಿಂದ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಇಲ್ಲ ಬೇರೆ ಪ್ರಾಬ್ಲಮ್ಸ್ ಇದೆಯಾ ಅಂತ ಅವಾಗ ನಾವು ಚೆಕ್ ಮಾಡಬೇಕು. ಸೊ ಸ್ಟೆಪ್ ಬೈ ಸ್ಟೆಪ್ ಇವ್ಯಾಲ್ಯೂಯೇಷನ್ ಮಾಡಿ ದೆನ್ ವಿ ಹ್ಯಾವ್ ಟು ಕಮ್ ಟು ಅ ಕನ್ಕ್ಲೂಷನ್. ಯಾಕೆ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಅದರಿಂದ ಏನೋ ಸಮಸ್ಯೆಗಳಾಗ್ತಾ ಇದೆ, ಎಗ್ ಕ್ವಾಲಿಟಿ ಕಡಿಮೆ ಆಗ್ತಾ ಇದೆ, ಇಲ್ಲ ಅವರಿಗೆ ತಿಂಗಳ ಎಗ್ ರಿಲೀಸೇ ಆಗ್ತಾ ಇಲ್ಲ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ, ಇಲ್ಲ ಗರ್ಭಾಶಯನಲ್ಲಿ ಮಗು ಕೂತ್ಕೊಳ್ಳಿಕ್ಕೆ ಒಂದು ಒಳ್ಳೆ ಕುಷನ್ ತರ ಫಾರ್ಮ್ ಆಗುತ್ತೆ ಫಾರ್ ದ ಬೇಬಿ ಟು ಕಮ್ ಅಂಡ್ ಸಿಟ್. ಆ ಕುಷನೇ ಫಾರ್ಮ್ ಆಗಲ್ಲ, ಎಂಡೋಮೆಟ್ರಿಯಮ್ ಅಂತ ಕರಿತೀವಿ. ಆ ಲೈನಿಂಗ್ ಚೆನ್ನಾಗಿಲ್ಲ, ಕುಷನ್ ಸರಿಯಾಗಿ ಫಾರ್ಮ್ ಆಗ್ತಾ ಇಲ್ಲ ಅಂದ್ರೂ ಮಗು ಬಂದು ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಅಲ್ವಾ. ಸೊ ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇದು ಈಸ್ಟ್ರೋಜನ್ ಅದಕ್ಕೂ ತುಂಬ ಇಂಪಾರ್ಟೆಂಟ್. ಸೊ ಅದನ್ನು ಸರಿ ಇಲ್ಲ ಅಂದ್ರೂ ಪ್ರೆಗ್ನೆನ್ಸಿ ಇಶ್ಯೂಸ್ ಬರ್ಬೋದು. ಈಗ ಯಾವುದೋ ಒಂದು ಕಪ್ಪಲ್ಲು ಮದುವೆ ಲವ್ ಮಾಡಿರ್ತಾರೆ, ಮದುವೆ ಆಗೋ ಪ್ಲಾನ್ಸ್ ಇರುತ್ತೆ ಮುಂದಕ್ಕೆ, ಬಟ್ ಅವ್ರು ಫಿಸಿಕಲಿ ಇಂಟರ್ಕೋರ್ಸ್ ಆಗಿ ಅಥವಾ ಆ ಹುಡುಗಿ ಆ ಲೇಡಿ ಏನಾರ ಕನ್ಸೀವ್ ಆಗಿತ್ತು, ಸದ್ಯಕ್ಕೆ ಮಗು ಬೇಡ ಅಂತ ಕೆಲವರು ಟ್ಯಾಬ್ಲೆಟ್ಸ್ ತಗೊಳ್ಳೋದು ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರಲ್ಲ ಕೆಲವ್ರು ಹೆಣ್ಮಕ್ಳು, ಅಥವಾ ಮದುವೆ ಆದ್ಮೇಲೆ ಆಗ್ಲಿ, ಬೇಡ ನಂಗೆ ಸದ್ಯಕ್ಕೆ ಮಗು ಬೇಡ ಅಂತ ಪುಷ್ ಮಾಡ್ತಾ ಆ ಥರದ ಟ್ಯಾಬ್ಲೆಟ್ಸ್ ರೂಢಿ ಮಾಡ್ಕೊಂಡಿದ್ರೆ ಅವರಿಗೆ ಮಕ್ಕಳಾಗ್ತಕ್ಕಂಥ ಚಾನ್ಸಸ್ ಹೇಗಿರುತ್ತದು? 2 ಟ್ಯಾಬ್ಲೆಟ್ಸ್ ಫಸ್ಟ್ ನಾನು ಡಿಸ್ಕಸ್ ಮಾಡಲಿಕ್ಕೆ. ಒಂದು ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂತ ಫ್ಯಾಮಿಲಿ ಪ್ಲಾನಿಂಗ್ ಮೆಡಿಕೇಶನ್ಸ್ ಇರುತ್ತೆ. ಅದು ದಿನ ಅವರು ತಗೋತಾರೆ, 21 ದಿನಗೆ ಅದು ಪ್ಯಾಕೆಟ್ ಥರ ಬರುತ್ತೆ. ಅದು ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಬೇಕು, ಅವ್ರ ಹಾರ್ಮೋನ್ಸ್ ಪ್ರಕಾರ ಏನು ಕೊಡಬೇಕು, ಯಾವುದು ಕೊಡಬೇಕು ಅಂತ. ಸೊ ಆ ಹಾರ್ಮೋನಲ್ ಪಿಲ್ಸ್ ಕೆಲಸ ಯಾಕೆ ನಾನು ದಿನ ತಗೋಬೇಕು ಅಂತ ಹೇಳಿನಿ, ಅದು ಮಿಸ್ ಮಾಡಿದರೆ ನಿಮ್ಮ ಬಾಡಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಅದು ಕರೆಕ್ಟಾಗಿ ನೀವು ದಿನ ತಗೋಬೇಕು. ನೀವು ಎಷ್ಟು ದಿನ ತಗೋತೀರೋ ಅಷ್ಟೇ ದಿನ ಅದು ಕೆಲಸ ಮಾಡುತ್ತೆ. ಸೊ ಆ ತಿಂಗಳಿಗೆ ಅದು ಓವ್ಯುಲೇಷನ್ ಅಂದರೆ ಮೊಟ್ಟೆ ರಿಲೀಸ್ ಆಗೋದನ್ನ ಸಪ್ರೆಸ್ ಮಾಡಿಬಿಡುತ್ತೆ. ಸೊ ಅದಾದಮೇಲೆ ನೀವು ಅದು ತಗೋತಾ ಇಲ್ಲ, ನೆಕ್ಸ್ಟ್ ಮಂತ್ ನೀವು ತಗೋತಾ ಇಲ್ಲ ಅಂದರೆ ನಿಮ್ಮ ಫರ್ಟಿಲಿಟಿ ಮತ್ತೆ ರೆಸ್ಯೂಮ್ ಆಗುತ್ತೆ. ಅದು ತಗೋತಾ ಇದ್ದೀವಿ ಈಗ ಅದರಿಂದ ನಮಗೆ ಮಕ್ಕಳು ಆಗ್ತಾ ಇಲ್ಲ ಅಂತ ಆ ಥರ ಇರಲ್ಲ. 2ನೇದು ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್ಸ್. ಈಗ ಮೊನ್ನೆ ನಾವು ಇಂಟರ್ಕೋರ್ಸ್ ಮಾಡ್ಕೊಂಡಿದ್ವಿ ಡಾಕ್ಟರ್, ಈ ಥರ ನಾನು ಪಿಲ್ ತೊಗೊಂಡಿದ್ದೀನಿ, ಇಲ್ಲ ನಾನು ಈ ಸೊ ಟ್ಯಾಬ್ಲೆಟ್ ಪಿಲ್ ತೊಗೊಂಡಿದ್ವಿ ಮಕ್ಕಳು ಆಗಬಾರ್ದು ಅಂತ. ಸೊ ಆ ಥರ ಪಿಲ್ಸ್ ತೊಗೊಂಡಿದ್ರೆ ಪ್ರಾಬ್ಲಮ್ ಆದರೆ ಅದಕ್ಕೆ ಎಮರ್ಜೆನ್ಸಿ ಕಾಂಟ್ರಸೆಪ್ಷನ್ ಅಂತ ಹೆಸರಿಟ್ಟಿದ್ದಾರೆ. ಅದು ಎಮರ್ಜೆನ್ಸಿ. ಸುಮ್ಮನೆ ಅದು ತಗೋತಾ ಇದ್ರೆ ಅದು ಒಂದು ಹಾರ್ಮೋನಲ್ ಆಟಮ್ ಬಾಂಬ್ ಥರ,
ನಿಮ್ಮೆಲ್ಲ ಹಾರ್ಮೋನ್ಸ್ನ ಅದು ಡಿಸ್ಟರ್ಬ್ ಮಾಡಿಬಿಡುತ್ತೆ, ಇಂಬ್ಯಾಲೆನ್ಸ್ ಮಾಡುತ್ತೆ. ಫುಲ್ ಆಗಿ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಅಂಡ್ ದೆನ್ ಅದು ಡೆಫಿನೆಟ್ಲಿ ನಿಮ್ದು ಫರ್ಟಿಲಿಟಿ ಹೆಲ್ತ್ ಮೇಲೆ, ಜನರಲ್ ರಿಪ್ರೊಡಕ್ಟಿವ್ ಹೆಲ್ತ್ ಮೇಲೇನು ತುಂಬಾ ಎಫೆಕ್ಟ್ ಆಗ್ಬೋದು. ಸೊ ಅದಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇದ್ರೂ ನೀವು ಡಾಕ್ಟರ್ ಜೊತೆ, ಗೈನಕಾಲಜಿಸ್ಟ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟೇ ಇದು ಮಾತ್ರೆ ತಗೋಬೇಕು. ಸೊ ದಟ್ ನಿಮ್ಗೆ ಫ್ಯೂಚರ್ ಫರ್ಟಿಲಿಟಿ ಮೇಲೆ ಎಫೆಕ್ಟ್ ಆಗ್ಬಾರ್ದಂತ. ಈಗ ಸೆಕ್ಷುವಲ್ ಹೆಲ್ತ್ ಅಂತ, ಸೆಕ್ಷುವಲ್ ಡ್ರೈವ್ಗೋಸ್ಕರ ಈಗ ಗಂಡಸರು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ. ಕೆಲವರು ಈಗ ಟ್ಯಾಬ್ಲೆಟ್ಸ್ ಥರ ತಗೊಳ್ಳೋದು ಅಥವಾ ವಯಾಗ್ರ ಥರ ತಗೊಳ್ಳೋದು, ಈ ಥರದ್ದೆಲ್ಲ. ಈಗ ಅದೊಂದು ಪರ್ಸೆಪ್ಷನ್, ಅಂದರೆ ಅದೊಂದು ಇರ್ಬೋದು ತಲೆಯಲ್ಲಿ, ಏನಂದ್ರೆ ವಯಾಗ್ರ ತಗೊಂಡ್ರೆ ಮಕ್ಕಳಾಗತ್ತೆ ಅಂತ. ಬರೀ ಅದು ಸೆಕ್ಷುವಲ್ ಡ್ರೈವ್ ಮಾತ್ರ ಜಾಸ್ತಿ ಮಾಡ್ಬೋದೇ ಹೊರತು ಇಟ್ ಈಸ್ ನೋ ವೇ ರಿಲೇಟೆಡ್ ಟು. ಇಲ್ಲ, ಆ ಥರ ಏನೂ ಇಲ್ಲ. ಇದು ಇಂಟರ್ ಕೋರ್ಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ, ಬಟ್ ಮಕ್ಕಳು ಆಗ್ಲಿಕ್ಕೆ ನಿಮಗೆ ಸ್ಪರ್ಮ್ ಕೌಂಟ್ ಅದು ಇನ್ಕ್ರೀಸ್ ಮಾಡಲ್ಲ, ಇಲ್ಲ ಯಾವುದೇ ರೀತಿ ಇನ್ನು ಫರ್ಟಿಲಿಟಿ ಎನ್ಹಾನ್ಸಿಂಗ್ ಏನೋ ಎಫೆಕ್ಟ್ ಇರಲ್ಲ. ಮತ್ತೆ ಈಗ ಮದ್ವೆ, ಈಗ ಗಂಡಲ್ಲಾಗ್ಲಿ ಹೆಣ್ಣಲ್ಲಾಗ್ಲಿ ಇಶ್ಯೂಸ್ ಇದ್ದಾಗ ಅವ್ರು ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದು ಬಿಟ್ಟು ಕೆಲವೊಂದ್ಸಾರಿ ಬೇರೆ ಬೇರೆ ಪ್ರಾಕ್ಟೀಸಸ್ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಈಗ ಯಾರೋ ಹೇಳಿದ್ರು ಅಂತ ಫುಡ್, ಒಂದ್ ಪರ್ಟಿಕ್ಯುಲರ್ ಫುಡ್ನೇ ಚೆನ್ನಾಗಿ ತಿನ್ಬೋದು. ಈಗ ಹಳೆ ಕಾಲದಲ್ಲೆಲ್ಲ ಈಗ ಗಂಡಸರ ವಿಚಾರದಲ್ಲಿ ಅವರಿಗೆ ನುಗ್ಗೆಕಾಯಿ ಚೆನ್ನಾಗಿ ತಿನ್ನಿ ಅನ್ನೋರು, ಅಥವಾ ಅದೇನೇನೋ ಆಯುರ್ವೇದಿಕ್ ಪೇಸ್ಟ್ ಎಲ್ಲ ಕೊಡೋರು, ಡ್ರೈ ಫ್ರೂಟ್ಸ್ ತಿನ್ನಿ ಅಂತ ಹೇಳೋರು. ಇದೆಲ್ಲ ಈಗಲೂ ವರ್ಕ್ ಆಗತ್ತಾ? ಯು ಹ್ಯಾವ್ ಟು ಹ್ಯಾವ್ ಒನ್ ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ನಿಮಗೆ, ಒಂದು ಒಳ್ಳೆ ಆಹಾರ. ಇದೇ ಡೈಟ್ ತಿನ್ಬೇಕು, ಅದೇ ಒಂದು ತಿನ್ಬೇಕು, ಇದೇ ಪಲ್ಯ ತಿನ್ಬೇಕು, ಅದೇ ಬರೇ ಇದು ತಿನ್ಬೇಕು ಅನ್ನೋದು ಯಾವುದೇ ರೀತಿ ನೀವು ಏನ್ ತಿಂದ್ರೂ ಲೈಫ್ನಲ್ಲಿ ಎನಿಥಿಂಗ್ ಇನ್ ಎಕ್ಸೆಸ್ ಇಸ್ ಬ್ಯಾಡ್. ಏನು ಜಾಸ್ತಿ ಅತಿ ಮಾಡಬಾರ್ದು. ಅತಿ ಯಾವುದು ಮಾಡಿದ್ರು ನಮ್ಮ ಬಾಡಿಗೆ ಅದು ಒಳ್ಳೇದಲ್ಲ. ಸೇಮ್ ಥಿಂಗ್ ಫಾರ್ ಫರ್ಟಿಲಿಟಿ ಆಲ್ಸೋ. ಏನೋ ಮ್ಯಾಜಿಕ್ ಫುಡ್, ಮ್ಯಾಜಿಕ್ ಫ್ರೂಟ್ ಅಂತೂ ಯಾವುದೂ ಇಲ್ಲ. ಓವರ್ ಆಲ್ ನಿಮ್ಮ ಪ್ಲೇಟ್ ಕಲರ್ಫುಲ್ ಆಗಿ ಇರಬೇಕು. ಇಷ್ಟು ಅನ್ನ ತಿಂತಾ ಇದ್ದೀರಿ, ಇಷ್ಟು ಪಲ್ಯ ತಿನ್ಬೇಕು, ಇಷ್ಟು ಫೈಬರ್ ರಿಚ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತಗೋಬೇಕು ಅಂತ ನಿಮಗೆ ಪೋರ್ಷನ್ ಕಂಟ್ರೋಲ್ ಮಾಡಿ ಬ್ಯಾಲೆನ್ಸ್ಡ್ ಒಳ್ಳೆ ಆಹಾರ ತಗೋಬೇಕು ಅಷ್ಟೇ. ಡಾಕ್ಟರ್, ಇನ್ನೊಂದು ಒಂದು ಫೇಮಸ್ ಫಿಲ್ಮ್ ಹೀರೋಯಿನ್, ನನ್ನ ಹೆಸರು ಹೇಳಲ್ಲ ಇಲ್ಲಿ, ಅವರಿಗೆ ಮಗು ಆಯಿತು. ಅವರು ಸಾಕಷ್ಟು ವರ್ಷಗಳ ಮುಂಚೆ ಅವರು ಎಗ್ನ ಫ್ರೀಸ್ ಮಾಡಿ ಇಟ್ಟಿದ್ರಂತೆ. ಹೌದು. ಈಗ ಆ ಟೆಕ್ನಾಲಜಿ ಇದೆಯಾ? ಹೌದು, ತುಂಬಾ ಅಥವಾ ಇಸ್ ಇಟ್ ಸೇಫ್? ಅದ್ರ ಬಗ್ಗೆ ಹೇಳಿ. ಹೌದು, ಎಗ್ ಫ್ರೀಸಿಂಗ್ ಅನ್ನೋದು ಅದು ಆಪ್ಷನ್. ಅದು ಯಾರಿಗೆ ಹೇಳ್ತೀವಿ, ಇಫ್ ಇನ್ ಕೇಸ್ ನಿಮಗೆ ಈಗ ನಾಟ್ ಫೈಂಡಿಂಗ್ ದ ಮಿಸ್ಟರ್ ರೈಟ್, ನಮಗೀಗ ಮದುವೆ ಮಾಡ್ಕೋಬೇಕಂತ ಇದೆ ಬಟ್ ಕರೆಕ್ಟಾಗಿ ಯಾರು ಸಿಗ್ತಾ ಇಲ್ಲ ನನ್ನ ಮೆಂಟಾಲಿಟಿ ಪ್ರಕಾರ, ಆರ್ ನಿಮಗೆ ಹೀಗೆ ಮಗು ಬೇಡ, ಮದುವೆ ಮಗು ಇದೆಲ್ಲ ನಮಗೆ ಪ್ಲಾನ್ ಮಾಡೋದು ಹೀಗೆ ಬೇಡ ಅಂತ ಇದೆ, ಬಿಕಾಸ್ ಆಫ್ ನಿಮ್ಮ ಕೆರಿಯರ್ ಇರಲಿ, ಪರ್ಸ್ನಲ್ ಆರ್ ಪ್ರೊಫೆಷನಲ್ ರೀಸನ್ಸ್ ಇಂದ, ಆರ್ ಏನಾದರೂ ಮೆಡಿಕಲ್ ಕಂಡೀಷನ್ ಇದೆ, ಎಂಡೋಮೆಟ್ರಿಯೋಸಿಸ್ ಸಮಸ್ಯೆಗಳಿಲ್ಲ, ಕ್ಯಾನ್ಸರ್ ಪ್ರಾಬ್ಲಮ್, ಆ ಥರ ಏನಾದ್ರು ಸಮಸ್ಯೆಗಳಿದೆ ಅಂದ್ರೂ ನೀವು ಎಗ್ಸ್ನ ಫ್ರೀಸ್ ಮಾಡಿ ಇಟ್ಕೋಬಹುದು. ಎಷ್ಟು ವರ್ಷ? 10 ವರ್ಷ ತನಕ ಫ್ರೀಸ್ ಮಾಡಿ ಇಡ್ಬೋದು. ಸೊ ಪ್ರತಿ ತಿಂಗಳಿಗೆ ಇಷ್ಟು ಅಂತ ಒಂದು ಬ್ಯಾಚ್ ಆಫ್ ಎಗ್ಸ್ ಒಂದು ಹುಡುಗಿಗೆ ಬರುತ್ತೆ. ಅದರಲ್ಲಿ ಒಂದು ಫಾಲಿಕಲ್ ಅನ್ನೋದು ದೊಡ್ಡದಾಗಿ ಮೊಟ್ಟೆ ರಿಲೀಸ್ ಆಗುತ್ತೆ. ಮಿಕ್ಕಿದೆಲ್ಲ ಏನಾಗುತ್ತೆ, ಅದೆಲ್ಲ ದೇ ಆಲ್ ಡೈ, ಸತ್ತೋಗುತ್ತೆ. ನೆಕ್ಸ್ಟ್ ಮಂತ್ ಮತ್ತೆ ಹೊಸ ಬ್ಯಾಚ್ ಬರುತ್ತೆ. ಹಾಗಾಗಿ ನಮ್ದು ಏಜ್ ಹೆಚ್ಚಾಕೊಂತ ಹೋಗಿದ್ರೆ ಆ ನಂಬರ್ ಆಫ್ ಬ್ಯಾಚ್ ಆಫ್ ಎಗ್ಸ್ ಕಡಿಮೆ ಆಗ್ತಾ ಇರುತ್ತೆ, ಕ್ವಾಲಿಟಿನೂ ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ತಿಂಗಳಿಗೆ ಎಷ್ಟಿದೆ, ಆ ತಿಂಗಳದು ಎಲ್ಲ ಫಾಲಿಕಲ್ಸ್ನ ನಾವು ಇಂಜೆಕ್ಷನ್ಸ್, ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಎಲ್ಲ ಫಾಲಿಕಲ್ಸ್ನ ದೊಡ್ಡ ಮಾಡ್ತೀವಿ. ಅದು ಸ್ಟೆಪ್ 1 ಆಫ್ ಇಂಜೆಕ್ಷನ್ಸ್. ಎಲ್ಲ ಒಂದ್ಸಲ ದೊಡ್ಡದಾಗಿದ್ದಾದ್ಮೇಲೆ ಸೆಕೆಂಡ್ ಸ್ಟೆಪ್ ಇಸ್ ಆ ಎಗ್ಸ್ನ ನಾವು ಕಲೆಕ್ಟ್ ಮಾಡ್ತೀವಿ. ಈಗ ಫಾರ್ ಮೆನ್, ಗಂಡಸರವರಿಗೆ ಸೀಮೆನ್ ಸ್ಯಾಂಪಲ್ ಇದೆ, ಅದು ನಾವು ಮೈಕ್ರೋಸ್ಕೋಪ್ ನಲ್ಲಿ ನೋಡಿ ನಮಗೆ ಸ್ಪರ್ಮ್ಸ್ ಇದೆಯಾ ಇಲ್ಲ ಗೊತ್ತಾಗುತ್ತೆ. ಹೆಂಗಸರ ಅವರಿಗೆ ಎಗ್ ಸ್ಯಾಂಪಲ್ ಏನೂ ಇಲ್ಲ. ಈ ಫಾಲಿಕಲ್ ಯಾವ್ದು ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ದೊಡ್ಡ ಮಾಡಿದ್ವೋ ಅದು ಅಂಡರ್ ಎನೆಸ್ಥಿಷಿಯಾ ನಾವು ಹೋಗಿ ಒಂದ್ ಚಿಕ್ಕ ಸೂದಿ, ಒಂದ್ ಚಿಕ್ಕ ಪ್ರಿಕ್ಕಿಂದ ಆ ಫಾಲಿಕಲ್ ಫ್ಲೂಯಿಡ್ ನ ತೆಗೆದು ಬಿಟ್ಟು ಮೈಕ್ರೋಸ್ಕೋಪ್ ನಲ್ಲಿ ನೋಡ್ತೀವಿ. ಅದು ಹೇಗೆ ನಡೆಯುತ್ತೆ ಪ್ರೋಸೆಸ್? ಏನದು? ನೀವು ಬ್ಲಡ್ ಟೆಸ್ಟ್ ಹೇಗೆ ಕೊಡ್ತೀರಿ, ಒಂದು ಸೂಜಿಯಿಂದ ಒಂದು ಪ್ರಿಕ್ ಮಾಡಿ ಆ ಬ್ಲಡ್ ನ ಡ್ರಾ ಮಾಡ್ತೀರಿ. ಹಾಗೆ ಇದು ಗರ್ಭಾಶಯ ಬಾಜು 2 ಮೊಟ್ಟೆ ಶೀಲ ಅಂತ ಇರುತ್ತೆ, ಓವರೀಸ್. ಆ ಓವರೀಸ್ ನಲ್ಲಿ ಚಿಕ್ಕ ಚಿಕ್ಕ ಫಾಲಿಕಲ್ಸ್ ಅಂತ ಇರುತ್ತೆ, ಬ್ಲಾಕ್ ಫಾಲಿಕಲ್ ಫ್ಲೂಯಿಡ್. ಆ ಫಾಲಿಕಲ್ಸ್ ನ ನಾವು ನಿಮಗೆ ಇಂಜೆಕ್ಷನ್ ಕೊಡ್ತೀವಿ. ಪೀರಿಯಡ್ಗೆ ಬಂದವಾಗ, ಪೀರಿಯಡ್ ಸೆಕೆಂಡ್ ಡೇ, ಋತುಚಕ್ರ 2ನೇ ದಿನ 3ನೇ ದಿನ ಇಂದ ನಾವು ಒಂದು 8 ದಿನ 10 ದಿನ ಇಂಜೆಕ್ಷನ್ ಇರುತ್ತೆ. ನೀವೇ ತಗೋಬಹುದು, ಅದು ಸಿಂಪಲ್ ಇನ್ಸುಲಿನ್, ಶುಗರ್ ಅವ್ರು ಹೇಗೆ ತಗೋತಾರೆ ಡಯಾಬಿಟಿಕ್ಸ್ ಪೇಷಂಟ್ಸ್, ಆ ತರ ಸಿಂಪಲ್ ಇಂಜೆಕ್ಷನ್ ನ ದಿನ ನೀವೇ ತಗೋಬಹುದು. ಆ ತಗೊಂಡು ನಾವು ಫಾಲಿಕಲ್ಸ್ ಎಲ್ಲ ದೊಡ್ಡ ಆಗಿದ್ದಾದ್ಮೇಲೆ ಪ್ರಜ್ಞೆ ತಪ್ಪಿಸಿದ ಮಾತ್ರೆ ಕೊಡ್ತೀವಿ, ಎನೆಸ್ಥಿಷಿಯಾ.
ನಾರ್ಮಲ್ ಸಲೈನ್ ಹೇಗೆ ಕೊಡ್ತಾರೆ ಆ ಥರ ಎನೆಸ್ಥಿಷಿಯಾ ಕೊಟ್ಬಿಟ್ಟು ವೆಜೈನಲ್ ಸ್ಕ್ಯಾನ್ ಮಾಡ್ತೀವಲ್ಲ ಆ ಥರ ವೆಜೈನ ಮೂಲಕವಾಗಿ ಕೆಳಗಿನ ಜಾಗದಿಂದ ನಾವು ಹೋಗಿ ಒಂದು ಚಿಕ್ಕ ಪ್ರಿಕ್ ಮಾಡಿ ಆ ಫಾಲಿಕಲ್ದು ನೀರೆಲ್ಲ ನಾವು ಆಸ್ಪಿರೇಟ್ ಮಾಡ್ತೀವಿ. ತೆಗೆದು ಬಿಟ್ಟು ಅದನ್ನ ಒಳಗಡೆ ಮೊಟ್ಟೆ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿ ಆ ಮೊಟ್ಟೆನ ಎಗ್ಸ್ನ ನಾವು ಫ್ರೀಸ್ ಮಾಡಿ ಇಟ್ಬಿಡ್ತೀವಿ. ಸೊ ಇದನ್ನ ಎಗ್ ಫ್ರೀಸಿಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಸೊ ಈ ಎಗ್ ಫ್ರೀಸ್ ನೀವು ಮಾಡಿ ಇಟ್ಬಿಟ್ರೆ ಆಮೇಲೆ ನಿಮಗೆ 2 ವರ್ಷ 5 ವರ್ಷ 6 ವರ್ಷ ಆದಮೇಲೆ ಡಾಕ್ಟರ್ ಈಗ ನನಗೆ ಮದುವೆ ಆಗಿದೆ, ನನ್ನ ಮಗು ಪ್ಲಾನ್ ಮಾಡ್ಕೋಬೇಕು ಅಂದರೆ ನೀವು ನಿಮ್ಮ ಹಸ್ಬೆಂಡ್ ಸ್ಪರ್ಮಿಂದ ಆ ಎಗ್ಸ್ನ ನಾವು ಫ್ರೀಸಿಂಗಿಂದ ತೆಗೆದುಬಿಟ್ಟು ಅದರಲ್ಲಿ ಹಾಕಿ ಆ ಯಾವುದು ಎಂಬ್ರಿಯೋ ಭ್ರೂಣ ಫಾರ್ಮ್ ಆಗುತ್ತೋ ಆ ಭ್ರೂಣನ ಡೈರೆಕ್ಟಾಗಿ ಗರ್ಭಾಶಯ ಒಳಗಡೆ ಇಡ್ತೀವಿ. ಸೊ ದಿಸ್ ಈಸ್ ದ ಬ್ಯೂಟಿ ಆಫ್ ಎಗ್ ಫ್ರೀಸಿಂಗ್. ನಿಮ್ಮ ಲೈಫ್ ಸ್ಟಾಪ್ ಆಗಬೇಕು, ಏಜ್ ಆಗ್ತಾ ಇದೆ ಅಂತ ಆ ಥರ ಏನೂ ಇಲ್ಲ. ನೀವು ನಿಮ್ಮ ಫರ್ಟಿಲಿಟಿನ ಪ್ರಿಸರ್ವ್ ಮಾಡಿ ಇಡ್ಬೋದು. ಲೆಟ್ಸ್ ಇದನ್ನ ಹಿಂಗೆ ಹೇಳ, ಒಂದು ಹುಡುಗಿ 25-30 ಎಲ್ಲೋ ಇದ್ದಾರೆ, ಅವ್ರು ಈಗ ಸದ್ಯಕ್ಕೆ ಮದುವೆ ಆಗ್ತಿಲ್ಲ, ಬೇರೇನೋ ಬಿಸಿ ಇದಾರೋ ಅಥವಾ ಆಸ್ ಯು ಸೆಡ್ ರೈಟ್ ಪಾರ್ಟ್ನರ್ ಸಿಗ್ತಿಲ್ಲ. ಈಗ 25-30s ಅಲ್ಲಿ ಅದನ್ನ ಫ್ರೀಸ್ ಮಾಡಿಟ್ಟು ಒಂದು 5 years ಆದ್ಮೇಲೆ 35 ಅಲ್ಲಿ ಅಥವಾ 40 ಅವ್ರು ಪ್ಲಾನ್ ಮಾಡಬೇಕು ಅಂದ್ರು ಇದೇ ಎಗ್ನ ಯೂಸ್ ಮಾಡ್ಕೊಬಹುದು, ಫ್ರೀಸ್ ಮಾಡಿಸಿರೋದು. ಇಲ್ಲಿ 2 things ಡಾಕ್ಟರ್. ಒಂದು, ಈಸ್ ಇಟ್ ವೆರಿ ಎಕ್ಸ್ಪೆನ್ಸಿವ್, ದುಡ್ಡು ಕಾಸಲ್ಲಿ ತುಂಬಾ ಜಾಸ್ತಿ ಇರುತ್ತಾ ಒಂದು. ಎರಡನೇದು, ಇಫ್ ದೇ ಆರ್ ಯೂಸಿಂಗ್ ಒಂದು 5 ವರ್ಷ ಆದ್ಮೇಲೆ ಇದನ್ನ ಬಳಸೋದ್ರಿಂದ ಇಲ್ಲಿ ಕ್ವಾಲಿಟಿ ಏನಾರ ಕಮ್ಮಿ ಆಗಿರುತ್ತಾ ಬಿಕಾಸ್ ಇಟ್ ಇಸ್ ಫ್ರೀಸ್ ಆಗಿರೋದ್ರಿಂದ? ಫಸ್ಟ್ ಸೆಕೆಂಡ್ ಕ್ವೆಶ್ಚನ್ ಆನ್ಸರ್ ಮಾಡ್ತೀನಿ ನಾನು. ಆ ಫ್ರೀಸ್ ಮಾಡಿದ್ದು ನೀವು ಅಷ್ಟೇ ಹಾಗೆ ಇರುತ್ತೆ. ಫಸ್ಟ್ ಅಲ್ಲಿ ಏನ್ ಸಿಕ್ತು, ನಾವು ಏನು ಫ್ರೀಸ್ ಮಾಡಿ ಇವತ್ತು ನಾವು ಫ್ರೀಸ್ ಮಾಡಿ ಇಡ್ತಾ ಇದೀವಿ ಅಂದ್ರೆ ಆಫ್ಟರ್ 2 ವರ್ಷ ಇರ್ಲಿ 5 ವರ್ಷ ಇರ್ಲಿ 8 ವರ್ಷ ಇರ್ಲಿ ಅದು ನೀವು ಫ್ರೀಸ್ ಮಾಡಿದ್ದು ಹಾಗೆ ಇರುತ್ತೆ. ಅದಕ್ಕೆ ಫ್ರೀಸಿಂಗ್ ಇಸ್ ಬೆಟರ್ ಅಂತ ಕರಿತೀವಿ. ಸೊ ಈಗ ನಾವು ಬಂದಿದ್ದು ವಿಟ್ರಿಫಿಕೇಶನ್ ಟೆಕ್ನಿಕ್ ಅಂತ ಹೇಳ್ತಾರೆ, ಆ ಫ್ರೀಸಿಂಗ್ ಟೆಕ್ನಿಕ್ಸ್ನ. ಅದು ಎಲ್ಲ ಅಡ್ವಾನ್ಸ್ಡ್ ಟೆಕ್ನಿಕ್ಸ್. ಆ ಫ್ರೀಸಿಂಗ್ ಮೆಥಡ್ ಇಂದನೂ ಏನು ಡ್ಯಾಮೇಜ್ ಏನು ಮೊಟ್ಟೆಗೆ ಆಗಲ್ಲ. ಸೊ ಅದರಿಂದ ನಿಮಗೆ ಆಮೇಲೆ ನೀವು ಯೂಸ್ ಮಾಡಿದ್ರೆ ಈ ಫ್ರೀಸಿಂಗ್ ಪ್ರಾಸೆಸ್ ಇಂದ ಮಗುಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ಅಂದ್ರೂ ಆ ಥರನೂ ಏನೂ ಇಲ್ಲ. ಕ್ವಾಲಿಟಿನೂ ಹಾಗೆ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಆ ಟೈಮ್ನಲ್ಲಿ ಹೇಗೆ ಇತ್ತು ಎಕ್ಸ್ ಸೇಮ್ ಥಿಂಗ್ ಇರುತ್ತೆ. ಈಗ ನಿಮ್ಮ ಜೆನೆಟಿಕ್ಸ್ ನಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆ, ಅದು ನ್ಯಾಚುರಲ್ ಆಗಿ ನೀವು ಪ್ರೆಗ್ನೆಂಟ್ ಆಗಿದ್ರು ಬರುತ್ತೆ. ಇದು ನಾವು ಫ್ರೀಸಿಂಗ್ ಎಗ್ಸ್ ಇಂದ ನಾವು ಮಾಡಿದ್ರು ಆಗುತ್ತೆ. ಈ ಪ್ರೊಸೆಸ್ ಇಂದ ಏನಾದ್ರು ನಾವು ಇಂಡ್ಯೂಸ್ ಮಾಡ್ತಾ ಇದೀವಾ ಪ್ರಾಬ್ಲಮ್ನ ಅಂದ್ರೆ ಹಾಗೇನಿಲ್ಲ. ಎರಡನೇದು ಕಾಸ್ಟ್ ಬಗ್ಗೆ. ಕಾಸ್ಟ್ ಇಟ್ ಎನಿವೇಸ್ ವೇರೀಸ್ ಬಿಟ್ವೀನ್ 1 lakh to 2 lakhs rupees ನಲ್ಲಿ ಇರುತ್ತೆ. ಈಗ ನೀವು ಒಂದ್ ಮನೆಯಲ್ಲಿ ಇರ್ತಾ ಇದೀರಂದ್ರೆ ನೀವು ರೆಂಟ್ ಕಟ್ತಾ ಇರಬೇಕು. ಹಾಗೆ ಇದು ಫ್ರೀಸಿಂಗೂನು ಅವರು ಫ್ರೀಸಿಂಗ್ ಚಾರ್ಜಸ್ ಅಂತ ತಗೋತಾ ಇರ್ತಾರೆ. ಸೊ ಅದ್ರ ಪ್ರಕಾರ ನೀವು ಎಷ್ಟು ತನಕ ನಿಮ್ಗೆ ಬೇಕು ಅದು ನೀವು ಫ್ರೀಸಿಂಗ್ ಚಾರ್ಜಸ್ ಪೇ ಮಾಡ್ತಾ ಇರ್ಬೋದು. ಈಗ ಗಂಡಸರಲ್ಲೂ ಇದೇ ತರ ಅವ್ರ ಸ್ಪರ್ಮ್ಸ್ ನ ಫ್ರೀಸ್ ಮಾಡ್ಬೋದಾ? ಹೌದು. ಮ್ಯಾಸ್ಟುಬೇಟೆಡ್ ಸ್ಯಾಂಪಲ್ ನ ಅವರು ಕೊಟ್ಬಿಟ್ರೆ ಅದು ಸ್ಯಾಂಪಲ್ ನ ಫ್ರೀಸ್ ಮಾಡ್ಬೋದು. ಇದು ನಾರ್ಮಲಿ ನಾವು ಅಡ್ವೈಸ್ ಮಾಡ್ತೀವಿ. ಏನಾದ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅವ್ರಿಗೆ ತಗೋಬೇಕು ಅಂದ್ರೆ ಅವರು ಡೆಫಿನೆಟ್ಲಿ ಇದು ಫ್ರೀಸ್ ಮಾಡಿ ಇಟ್ರೆ ಅವ್ರಿಗೆ ಒಳ್ಳೇದು. ಯಾಕಂದ್ರೆ ಕ್ಯಾನ್ಸರ್ ಟ್ರೀಟ್ಮೆಂಟ್, ರೇಡಿಯೇಷನ್ ಟ್ರೀಟ್ಮೆಂಟ್ ಇರಲಿ, ಮೆಡಿಸಿನ್ಸ್ ಇರಲಿ, ಕೀಮೋಥೆರಪಿಯಿಂದ ಅವ್ರಿಗೆ ಸ್ಪರ್ಮ್ ಪ್ರೊಡಕ್ಷನ್, ಸ್ಪರ್ಮ್ ಕ್ವಾಲಿಟಿ, ಕೌಂಟ್, ಮೊಟಿಲಿಟಿ ಇದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅವ್ರಿಗೆ ಡಿಟೆಕ್ಟ್ ಆಗಿದ ತಕ್ಷಣ ಅದು ಏನಾಗುತ್ತೆ, ಕ್ಯಾನ್ಸರ್ ಅಂದ ತಕ್ಷಣ ನಮ್ಗೆ ಅದು ಒಂದಿರುತ್ತೆ. ಫರ್ಟಿಲಿಟಿ ಬಗ್ಗೆನೇ ಯೋಚನೆ ಮಾಡಲ್ಲ ನಾವು, ಕರೆಕ್ಟ್. ಬಟ್ ಈಗಿನ ಕಾಲ ಹಾಗಲ್ಲ. ನಮ್ಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇಂದ ಇಷ್ಟೊಂದು ಜನ ಕ್ಯಾನ್ಸರ್ ಸರ್ವೈವರ್ಸ್ ಇದ್ದಾರೆ. ಆಮೇಲೆ ಅವ್ರು ಚೆನ್ನಾಗಿ ಲೈಫ್ ಎಲ್ಲ ನಾರ್ಮಲ್ ಆಗಿ ನಡೀತಾ ಇದೆ. ಇಲ್ಲ ಅವಾಗ ಅವ್ರಿಗೆ ಬೇಕು ಅಂದ್ರೆ ಅವ್ರಿಗೆ ಪ್ರಾಬ್ಲಮ್ಸ್ ಇಂದ ಟ್ರೀಟ್ಮೆಂಟ್ ಮೂಲಕ ಅವ್ರಿಗೆ ಈಗ ಸ್ಪರ್ಮ್ಸ್ ಇರಲ್ಲ, ಪೂರ್ತಿ 0 ಆಗಿದೆ ಅಂದ್ರೆ ಅದು ಫ್ರೀಸ್ ಮಾಡಿದ್ದು ಸ್ಪರ್ಮ್ಸ್ ಆರ್ ಬೆಟರ್ ಕ್ವಾಲಿಟಿ. ಸೊ ಈ ತರ ಏನಾದ್ರು ಮೆಡಿಕಲ್ ಇಶ್ಯೂಸ್ ಇದ್ರೆ, ಇಲ್ಲ ಅವರು ಈಗ ಸ್ವಲ್ಪ ಜನ ಆರ್ಮಿ ಇದೆಲ್ಲ ಪೊಲೀಸ್ ಅವರು ಈ ತರ ಎಲ್ಲ ಏನಾದ್ರು ಹೈ ರಿಸ್ಕ್ ಪ್ರೊಫೆಷನ್ಸ್ ನಲ್ಲಿ ಇದ್ರೆ ಅವರು ಫ್ರೀಸ್ ಮಾಡಿ ಇಡ್ಬೋದು. ಓಕೆ. ಮತ್ತೆ ಈಗ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿ ಇದು ಎಷ್ಟು ಎಫೆಕ್ಟ್ ಮಾಡುತ್ತೆ ಒಂದು ಇಂಟರ್ಕೋರ್ಸ್ಗೆ? ಸ್ಟ್ರೆಸ್ ಅಂಡ್ ಆಂಗ್ಸೈಟಿ ಇಸ್ ವೆರಿ ವೆರಿ ಕಾಮನ್. ಈಗ ಫರ್ಟಿಲಿಟಿ ಇಶ್ಯೂ, ಬಂಜೆತನ ಅನ್ನೋ ವರ್ಡೇ ತುಂಬಾ ಕ್ರೂರವಾದ ಶಬ್ದ ಅಲ್ವಾ? ಎಷ್ಟು ದಟ್ ವರ್ಡ್ ಇಟ್ ಸೆಲ್ಫ್ ಇಸ್ ವೆರಿ, ಒಬ್ಬರಿಗೆ ಪಾಯಿಂಟ್ ಔಟ್ ಮಾಡಿ ಹೇಳೋದು. ಹೌದು, ಅದು ಆ ಬಂಜೆತನ ಅಂತ ಅದ್ ಬಂದ ತಕ್ಷಣ ಎಲ್ಲರಿಗೆ ಅದು ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ದ ಹಸ್ಬೆಂಡ್ ಅಂಡ್ ವೈಫ್. ಸೊ ಅವ್ರಿಗೆ ಆ ಟೈಮ್ನಲ್ಲಿ ಅವರು ಪ್ಲಾನ್ ಮಾಡಬೇಕು ಅದೆಲ್ಲ ಅಂದರೆ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗೆ ಅದು ಪೀಸ್ ಆಫ್ ಮೈಂಡ್ ಇರಲ್ಲ, ಇಮೋಷ್ನಲಿ ಅವರು ಡಿಸ್ಟರ್ಬ್ ಆಗಿರುತ್ತೆ.
ಅದು ಇದೆಲ್ಲ ಇಂದ ಅವ್ರಿಗೆ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಬಂದ್ಬಿಡುತ್ತೆ. ಸೊ ಫಾರ್ ಮೆನ್ ಆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಇಂದ, ಆ ಸ್ಟ್ರೆಸ್ ಇಂದ, ಆಂಗ್ಸೈಟಿ ಇಂಡ್ಯೂಸ್ಡ್ ಇಂದ ಅವ್ರಿಗೆ ಎರೆಕ್ಷನ್ ಪ್ರಾಬ್ಲಮ್, ಪ್ರೀಮೆಚ್ಯೂರ್ ಎಜಾಕ್ಯುಲೇಷನ್ ಪ್ರಾಬ್ಲಮ್ ಇದೆಲ್ಲ ಬರುತ್ತೆ. ಫಾರ್ ವುಮೆನ್ ಸೈಡ್ ಇಂದ ಇಷ್ಟೆಲ್ಲ ಹಾರ್ಮೋನ್ಸ್ ಇಂಬ್ಯಾಲೆನ್ಸಸ್ ಇಂದ ಅವ್ರಿಗೆ ಬೇರೆ ಹೆಲ್ತ್ ಇಶ್ಯೂಸ್ನು ಬರ್ಬೋದು. ಆ್ಯಂಡ್ ಅವರಿಗೆ ಅದು ಡಿಪ್ರೆಷನ್, ಇದೆಲ್ಲ ಆಂಗ್ಸೈಟಿ, ಇದೆಲ್ಲ ಇಶ್ಯೂಸ್ನು ಆಗ್ಬೋದು. ಸೊ ಒಂದು ನಿಮ್ಮ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಆಗಿ ಇರಬೇಕು. ಡಾಕ್ಟರ್, ಆಗಲೇ ನಾವು ಇದು ಎಗ್ ಫ್ರೀಸಿಂಗ್ ಬಗ್ಗೆ ಮಾತಾಡ್ತಿದ್ವಲ್ಲ, ಒಂದು ಹೀರೋಯಿನ್ ಎಕ್ಸಾಂಪಲ್ ಕೊಟ್ಟೆ. ಅವರು ಒಂದು 10 ವರ್ಷದ ಮುಂಚೆನೆ ಅವ್ರು ಎಗ್ನ ಫ್ರೀಸ್ ಮಾಡಿ ಇಟ್ಟಿದ್ರು, ಆಮೇಲೆ ಮಕ್ಕಳು ಮಾಡ್ಕೊಂಡ್ರು ಅಂತ. ಸೊ ಈಗ ಇದೇ ತರಗ ಒಂದು ಹುಡುಗ ಅಥವಾ ಒಂದು ಗಂಡಸು ಅವರ ಸ್ಪರ್ಮ್ಸು ಕೂಡ ಫ್ರೀಸ್ ಮಾಡಿ ಇಡ್ಬೋದು. ಓಕೆ, ಯಾವ ಏಜ್ ಅಲ್ಲಿ ಈಗ ನಿಮ್ ಪ್ರಕಾರ ಒಂದು ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿರುತ್ತೆ? ಸೊ ನಾರ್ಮಲಿ ಒಂದು ಮ್ಯಾನ್ಗೆ ಲೈಫ್ ಲಾಂಗ್ ಸ್ಪರ್ಮ್ ಪ್ರೊಡಕ್ಷನ್ ಇರುತ್ತೆ. ಬಟ್ 40 ಆದ್ಮೇಲೆ ಅವ್ರದ್ದು ಸ್ಪರ್ಮ್ ಕ್ವಾಲಿಟಿ ಅನ್ನೋದು ಕಡಿಮೆ ಆಗುತ್ತೆ. ಆ್ಯಂಡ್ DNA ಡ್ಯಾಮೇಜ್, ಸ್ಪರ್ಮ್ಸ್ ನಲ್ಲಿ DNA ಇರುತ್ತೆ ಅಲ್ವಾ, ಆ DNA ಅನ್ನೋದು ಮ್ಯೂಟೇಷನ್ ಆಗೋದು ಸ್ಟಾರ್ಟ್ ಆಗುತ್ತೆ, ಜೆನೆಟಿಕ್ ಇಶ್ಯೂಸ್ ಬರುತ್ತು, DNA ಡ್ಯಾಮೇಜ್ ಆಗ್ತದ್ದು ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಅವ್ರಿಗೆ ಮಕ್ಕಳಾಗಿದ್ರೂ ಅವ್ರಿಗೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇರೋದು, ಇಲ್ಲ ಮಿಸ್ಕ್ಯಾರೇಜ್ ರಿಸ್ಕ್, ಅಬ್ನಾರ್ಮ್ಯಾಲಿಟೀಸ್ ಅನ್ನೋದು ತುಂಬಾ ಜಾಸ್ತಿ ರಿಸ್ಕ್ ಇರುತ್ತೆ ಅವ್ರಿಗೆ. ಎಸ್ಪೆಷಲಿ ಮೆನ್ ಅಬವ್ 40, ಯಾರಿಗೆ ಸ್ಮೋಕಿಂಗ್ ಇದೆ, ಡಯಾಬಿಟಿಸ್ ಇದೆ, ಈ ತರ ಪ್ರಾಬ್ಲಮ್ಸ್ ಇದ್ದವರಿಗೆ ಇನ್ನೂ ಜಾಸ್ತಿ ರಿಸ್ಕ್ ಇರುತ್ತೆ. ಇದು DNA ಡ್ಯಾಮೇಜ್ ಅನ್ನೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರಿಗೆ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಅನ್ನೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಇಫ್ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ ಅಂದ್ರೂ ಇದು ನಿಮ್ದು ಲೈಫ್ ಸ್ಟೈಲ್ ಚೇಂಜಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಏಜ್ ನ ನಾವು ಕಂಟ್ರೋಲ್ ಮಾಡಕ್ ಆಗಲ್ಲ, ಬಟ್ ನಿಮ್ ಹೆಲ್ತ್ ನ ನೀವು ನೋಡ್ಕೊಂಡಿದ್ರೆ ಇನ್ನು ಬೆಟರ್. ಡಾಕ್ಟರ್, ಇನ್ನೊಂದವರು ಕನ್ನಡ ಫಿಲ್ಮ್ ಆಕ್ಟ್ರೆಸ್ ಭಾವನಾ ಅವರು ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇದ್ರು, ನೀವು ಅಫ್ಕೋರ್ಸ್ ನೀವು ನೋಡಿರ್ತೀರ. ಅವರು ಮದುವೆ ಆಗದೇನೆ ಮಕ್ಕಳು ಮಾಡ್ಕೊಂಡ್ರು. ಇದು ಮಕ್ಕಳು ಮಾಡ್ಕೊಳ್ಳೋ ಪ್ರೊಸೀಜರ್ ಹೇಗೆ, ಅಥವಾ ಈಸ್ ಇಟ್ ಸೇಫ್? ಇಟ್ಸ್ ಅಬ್ಸಲ್ಯೂಟ್ಲಿ ಸೇಫ್. ಇಫ್ ಸಿ ದೇರ್ ಆರ್ 2-3 ಆಪ್ಷನ್ಸ್ ಇದೆ. ಸಿಂಗಲ್ ವುಮೆನ್ ಇನ್ ಇಂಡಿಯಾ ಅಕಾರ್ಡಿಂಗ್ ಟು ART ಲಾ, ಅಂದ್ರೆ ಈಗ ಸ್ವಲ್ಪ ವರ್ಷ ಹಿಂದ್ಗಡೆ ಸೆಂಟ್ರಲ್ ಗವರ್ಮೆಂಟ್ ಸ್ವಲ್ಪ ರೂಲ್ಸ್ ಲೇ ಡೌನ್ ಮಾಡಿದ್ದಾರೆ. ಇದು ಫರ್ಟಿಲಿಟಿ ಸೆಂಟರ್ಸ್ ಈ ತರ ಸೆಂಟ್ರಲ್ ಗವರ್ಮೆಂಟ್ ರಿಜಿಸ್ಟರ್ಡ್ ಇರಬೇಕು. ಈ ತರ ಸಿಕ್ಕವರೆಲ್ಲರೂ ಹೋಗ್ಬಿಟ್ಟು IVF ಮಾಡಕ್ಕಾಗಲ್ಲ, ಟ್ರೀಟ್ಮೆಂಟ್ ತಗೊಳಕ್ಕಾಗಲ್ಲ, ಇದು ಕ್ರೈಟೀರಿಯಾಸ್ ಇರಬೇಕು, ಮೆಡಿಕಲ್ ಕಂಡೀಷನ್ಸ್ ಇರ್ಬೇಕಂತ ರೂಲ್ಸ್ ಎಲ್ಲ ಇದೆ ಈಗ ನಮಗೆ. ಸೊ ಈ ತರ ಆ ರೂಲ್ ನಲ್ಲಿ ಸಿಂಗಲ್ ವುಮೆನ್ ಇದ್ರೆ ಅವರು ಹೋಗ್ಬಿಟ್ಟು ದೇ ಕ್ಯಾನ್ ಪ್ಲಾನ್ ಪ್ರೆಗ್ನೆನ್ಸಿ, ಡೋನರ್ ಸ್ಪರ್ಮ್ ಇಂದ ತಗೊಂಡು ಅವ್ರು ಪ್ಲಾನ್ ಮಾಡೋದು ಕಂಪ್ಲೀಟ್ಲಿ ಲೀಗಲ್ ಅಂಡ್ ಸೇಫ್. ಅಂದ್ರೆ ಅಬ್ಸಲ್ಯೂಟ್ಲಿ ಸೇಫ್. ನೀವು ಒಳ್ಳೆ ಫರ್ಟಿಲಿಟಿ ಸೆಂಟರ್, ರಿಜಿಸ್ಟರ್ಡ್ ಫರ್ಟಿಲಿಟಿ ಸೆಂಟರ್ಗೆ ಹೋಗ್ತಾ ಇದ್ದೀರಿ, ಎಕ್ಸ್ಪೀರಿಯನ್ಸ್ ಡಾಕ್ಟರ್ ಕಡೆ ಹೋಗ್ತಾ ಇದ್ದೀರಿ, ಮಾಡಿಸ್ಕೊಂತ ಇದ್ದೀರಿ ಅಂದ್ರೆ ಅಬ್ಸಲ್ಯೂಟ್ಲಿ ಸೇಫ್. ಓಕೆ, ಈಗ ಹೆಣ್ಮಕ್ಳಿಗೇನೋ ಓಕೆ, ಇದೇ ತರ ಯಾವ್ದಾದ್ರು ಒಂದು ಗಂಡಸು ನನ್ ಮದುವೆ ಆಗಲ್ಲ, ಮಗು ಬೇಕು ಅಂತಂದ್ರೆ ಮಾಡಿಸ್ಕೊಬೋದಾ? ಇಲ್ಲ, ಅಕಾರ್ಡಿಂಗ್ ಟು ದ ರೂಲ್ಸ್ ಸಿಂಗಲ್ ಮೆನ್ಗೆ ಆ ಆಪ್ಷನ್ ಇಲ್ಲ, ಓನ್ಲಿ ಫಾರ್ ಸಿಂಗಲ್ ವುಮೆನ್. ಯಾಕೆ ಅಂದ್ರೆ ದಟ್ ಈಸ್ ಹೌ ಇಟ್ ಇಸ್. ಹೋಪ್ಫುಲಿ ದೇ ವಿಲ್ ರಿವೈಸ್ ಇಟ್ ಲೇಟರ್, ಬಟ್ ಈಗ ಸದ್ಯಕ್ಕಂತೂ ಸಿಂಗಲ್ ಮೆನ್ಗೆ ಆ ಆಪ್ಷನ್ ಇಲ್ಲ. ಮತ್ ಹಂಗಿದ್ರೆ ಕರಣ್ ಜೋಹಾರ್ಗೆ ಹೆಂಗೆ 2 ಮಕ್ಕಳಾಯ್ತು? ಅವಾಗ ರೂಲ್ಸ್ ಇದ್ರಿಲ್ಲ, ಅವ್ರಿಗೆ ಸರೋಗಸಿ ಮಾಡಿಸ್ಕೊಂಡಾಗ. ಈಗ ಇದು ರೂಲ್ಸ್ ಎಲ್ಲ ಲೇಟ್ ಡೌನ್ ಆಗಿದ್ದು ಒಂದು 3-4 ವರ್ಷ ಹಿಂದ್ಗಡೆಯಿಂದನೇ ಇದೆಲ್ಲ ಸ್ಟಾರ್ಟ್ ಆಗಿದ್ದು. ಈಗ ಪ್ರಿಯಾಂಕಾ ಚೋಪ್ರಾ, ನಯನ್ತಾರಾ, ಇವ್ರು ಯಾರು ಮಕ್ಕಳು ಅಂದ್ರೆ ಅವರು ತಾಯಂದ್ರ ಆಗ್ಲಿಲ್ಲ. ತಾಯಂದ್ರು ಅಂದ್ರೆ ಅವರ ಗರ್ಭದಿಂದ ಮಕ್ಕಳು ಮೊದಲು ಸರೋಗೆಸಿನೇ ಮಾಡಿಸ್ಕೊಂಡಿತ್ತು. ಈಗ ಸರೋಗೆಸಿ ಸದ್ಯಕ್ಕೆ ಬ್ಯಾನ್ ಆಗಿದೆ. ಇಲ್ಲ, ಸರೋಗೆಸಿ ವಿ ಕ್ಯಾನ್ ಡು, ಕಮರ್ಷಿಯಲ್ ಸರೋಗೆಸಿ ಅಲೌಡ್ ಇಲ್ಲ. ಅಂದ್ರೆ ಈಗ ನೀವು ಫಸ್ಟ್ ಆಫ್ ಆಲ್ ಇಂಡಿಕೇಶನ್ ಇರಬೇಕು, ಯಾಕೆ ಸರೋಗೆಸಿ ಮಾಡ್ತಾ ಇದ್ದೀರಿ, ನಮಗೆ ಮಕ್ಕಳು ಬೇಡ. ಯಾವ್ಯಾವ ಕೇಸಸ್ ಅಲ್ಲಿ ಪರ್ಮಿಷನ್ ಕೊಡ್ತಾರೆ? ಏನಾದ್ರು ಪ್ರಾಬ್ಲಮ್ ಇದೆ, ಜೆನೆಟಿಕ್ ಇಶ್ಯೂಸ್ ಇದೆ, ಅವರು ಕ್ಯಾರಿ ಮಾಡಿದ್ರೆ ಅವ್ರ ಹೆಲ್ತ್ಗೆ ರಿಸ್ಕ್ ಇದೆ, ಇಲ್ಲ ಅವ್ರಿಗೆ ಯೂಟ್ರಸ್ ಇಲ್ಲ, ಇಲ್ಲ ಅವರು ಟ್ರೀಟ್ಮೆಂಟ್ ತಗೊಂಡು ಮಾಡಿದ್ರೂ ಅವ್ರಿಗೆ ಫೇಲ್ ಆಗ್ತಾ ಇದೆ, ಅವರು ಗರ್ಭಾಶಯಕ್ಕೆ ಅದು ಶಕ್ತಿ ಇಲ್ಲ ಟು ಕ್ಯಾರಿ ದ ಪ್ರೆಗ್ನೆನ್ಸಿ, ಇಲ್ಲ ಅಂದ್ರೆ ರಿಪೀಟೆಡ್ ಮಿಸ್ಕ್ಯಾರೇಜಸ್ ಆಗ್ತಾನೆ ಇದೆ ಅವರಿಗೆ, ಸುಮ್ನೆ ಅವರಿಗೆ 3 ಸಲಕ್ಕಿಂತ ಜಾಸ್ತಿ ಮಿಸ್ಕ್ಯಾರೇಜ್ ಆಗ್ತಾ ಇದೆ ಅಂದ್ರೆ ಅಂಥದವರು ನಾವು ಹೋಗಿ ಸರೋಗೆಸಿ ಆಪ್ಷನ್ ಅವರು ತಗೋಬಹುದು. ಅದು ಬಿಟ್ಟು ಈಗ ನೀವು ಕೇಳಿದ್ದು ಕ್ವೆಶ್ಚನ್, ಸರೋಗೆಸಿ ಅನ್ನೋದು ಅಲೌಡ್ ಇದೆ ಇಂಡಿಯಾನಲ್ಲಿ. ಈಗ ಸದ್ಯಕ್ಕೆ ಸರೋಗೆಸಿ ಮಾಡ್ಬೋದು. ಕಮರ್ಷಿಯಲ್ ಸರೋಗೆಸಿ ಅಂದ್ರೆ ಮನಿಗೋಸ್ಕರ ನಾವು ಹೋಗ್ಬಿಟ್ಟು ಒಬ್ರು ಬಂದು ನಾನು ಪ್ರೆಗ್ನೆನ್ಸಿ ಕ್ಯಾರಿ ಮಾಡ್ತೀನಿ, ನನ್ಗೆ ಇಷ್ಟು ನೀವು ಒಂದು 10 ಲಕ್ಷ ಕೊಡ್ರಿ, ಈ ತರ ಸರೋಗೆಸಿ ಕಮರ್ಷಿಯಲ್ ಸರೋಗೆಸಿ ಮಾಡಕ್ ಆಗಲ್ಲ. ಆಲ್ಟ್ಯೂರಿಸ್ಟಿಕ್ ಸರೋಗೆಸಿ ಅಂದ್ರೆ ನಿಮ್ಗೆ ಗೊತ್ತಿದ್ದವರು, ನಿಮ್ ರಿಲೇಟಿವ್ಸ್ ಇರ್ಲಿ, ಅವರು ಅಂತದವ್ರು ಬಂದ್ಬಿಟ್ಟು ಕ್ಯಾರಿ ಮಾಡ್ತಾರೆ. ಏನು ಮಾನಿಟರಿ ಎಕ್ಸ್ಚೇಂಜ್ ಅಂದ್ರೆ ಮನಿ ಎಕ್ಸ್ಚೇಂಜ್ ಏನೂ ಇಲ್ಲ,
ಅಂಥದ್ದು ಮಾಡ್ತಾ ಇದ್ದಾರೆ ಅಂದರೆ ಆ ಥರ ಸರೋಗೇಸಿ ಅಲೌಡ್ ಇದೆ. ಮತ್ತೆ ಎಷ್ಟೊಂದ್ ಸರಿ ಈ ಕಪಲ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದ್ರೂ ಕೂಡ ಡಿಸ್ಕಸ್ ಮಾಡದೆ ಅಥವಾ ಡಾಕ್ಟರ್ ಹತ್ರ ಬರೋಕ್ಕಿಂತ ಮುಂಚೆನೆ ಕೆಲವರು ಏನೇನೋ ಟ್ರೈ ಮಾಡ್ತಾರೆ. ಈಗ ಅವರ ಪಾರ್ಟ್ನರ್ಗೆ ಬಲವಂತವಾಗಿ ಏನೇನೋ ಟ್ರೈ ಮಾಡುವಂಥದ್ದು ಅಥವಾ ಇಂಥ ಕೇಸಸ್ ಎಲ್ಲ ನೀವು ತುಂಬಾನೇ ಹ್ಯಾಂಡಲ್ ಮಾಡಿರ್ತೀರ ಐ ಆಮ್ ಶೂರ್. ಈಗ ನಿಮ್ಮ ಹತ್ರ ಬಂದಂಥ ಕೇಸಸ್ ಅಲ್ಲಿ ಈಗ ಹೀಗೆ ಓಕೆ ನಾನು ಒಂದು 3 ಡಿಫ್ರೆಂಟ್ ಸಿನಾರಿಯೋ ಹೇಳ್ತೀನಿ. ಇಂಥ ಟೈಮಲ್ಲಿ ನೀವು ಏನು ಸಜೆಸ್ಟ್ ಮಾಡಿದ್ರಿ? ಈಗ ವೃಕ್ಷ IVF ಸೆಂಟರ್ಗೆ ಈಗ HSR ಲೇಔಟ್ ಅಲ್ಲಿ ಆಗ್ಬೋದು, ವೈಟ್ ಫೀಲ್ಡ್ ಅಲ್ಲಿ ಯಾವ್ದೋ ಒಂದು ಕ್ಲೈಂಟ್ ಬಂದಾಗ ಈಗ ಒಂದು ಹೆಣ್ಮಗಳು ಮದುವೆ ಆಗಿದೆ. ಆ ಆ ಹುಡುಗಿಗೆ ಆ ಲೇಡಿಗೆ ಅವ್ರ ದಪ್ಪ ಅಂದ್ರೆ ಲೆಟ್ಸ್ ಸೇ ಥೈರಾಯ್ಡ್ ಇಂದ ದಪ್ಪ ಆಗಿದ್ದಾರೆ, ವೆಯ್ಟ್ ಏನು ಇಶ್ಯೂಸ್ ಇದೆ, ಅವರಿಗೆ ಮಕ್ಕಳು ಮಾಡ್ಕೊಬೇಕು ಅಂತ ಆಸೆ. ಈಗ ಅವ್ರು ನಿಮ್ಮಲ್ಲಿ ಬಂದಾಗ ಹೇಗೆ ಅವ್ರಿಗೆ ಎಲ್ಲಿಂದ ಪ್ರೋಸೆಸ್ ಹೇಗೆ ಶುರು ಆಗತ್ತದು, ಏನೇನೆಲ್ಲ ನಡೆಯುತ್ತೆ? ಸೊ ಅವ್ರು ಬಂದ ತಕ್ಷಣ ಫಸ್ಟ್ ಹಸ್ಬೆಂಡ್ ವೈಫ್ ಇಬ್ರದ್ದು ನಾವು ಬೇಸಿಕ್ ಹೆಲ್ತ್ ಟೆಸ್ಟ್ ಮಾಡ್ತೀವಿ. ಇದು ಥೈರಾಯ್ಡ್, ಶುಗರ್, ಪ್ರೋಲ್ಯಾಕ್ಟಿನ್, ಹಿಮೋಗ್ಲೋಬಿನ್ ಇದು 4 ಚೆನ್ನಾಗಿದೆ, ಏನಾದ್ರು ವಿಟಮಿನ್ ಡೆಫಿಷಿಯನ್ಸೀಸ್ ಇದೆಯಾ ಅಂತ ಚೆಕ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಬೇಕು. ಏನಾದ್ರು ಈಗ ನೀವು ಹೇಳಿದ್ದ ಎಕ್ಸಾಂಪಲ್ನಲ್ಲಿ ಥೈರಾಯ್ಡ್ ಸಮಸ್ಯೆ ಇದೆ, ಫಸ್ಟ್ ಆ ಥೈರಾಯ್ಡ್ ಸಮಸ್ಯೆನ ಥೈರಾಯ್ಡ್ ಪ್ರಾಬ್ಲಮ್ಗೆ ಒಂದು ಚಿಕ್ಕ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ದಿನ ಬೆಳಿಗ್ಗೆ ನಾವು ಬ್ರೇಕ್ಫಾಸ್ಟ್ಗಿಂತ ಮುಂಚೆ ತಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಈ ಟ್ಯಾಬ್ಲೆಟ್ ತಗೊಂಡಿದ್ರೆ ಥೈರಾಯ್ಡ್ದು ಕಂಟ್ರೋಲ್ನಲ್ಲಿ ಬಂದ್ಬಿಡುತ್ತೆ. ವೆರಿ ಸಿಂಪಲ್ ಟ್ರೀಟ್ಮೆಂಟ್. ಸೊ ಭಯ ಪಡೋ ಅವಶ್ಯಕತೆ ಇಲ್ಲ. ಅದು ಕಂಟ್ರೋಲ್ನಲ್ಲಿ ಇಲ್ಲ ಅಂದ್ರೆ ಮಿಸ್ಕ್ಯಾರೇಜ್ ರಿಸ್ಕ್ ಜಾಸ್ತಿ ಇರುತ್ತೆ. ಪ್ಲಸ್ ಮಗು ಆಗಿದ್ರೂ ಮಗುಗೆ ಡೆವಲಪ್ಮೆಂಟಲ್ ಇಶ್ಯೂಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಥೈರಾಯ್ಡ್ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ವೇಟ್ ಗೇನ್ಗೆ ನಿಮಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೀವಿ. ನೀವು ಏನು ಆಹಾರ ತಗೋಬೇಕು, ಡಯಟ್ ಚೇಂಜ್ ಇರಲಿ, ಎಕ್ಸಸೈಸ್ ಯಾವುದು ಮಾಡಿದ್ರೆ ಎಷ್ಟೊತ್ತು ಮಾಡಬೇಕು, ನಿದ್ದೆ, ಹೌದು ಸ್ಲೀಪ್ ತುಂಬಾ ಇಂಪಾರ್ಟೆಂಟ್. ಈಗಿನ ಕಾಲನಲ್ಲಿ ನಿದ್ದೆನೇ ಅವರು ಮಾಡಲ್ಲ, ತುಂಬಾ ಫೋನ್ ಇಟ್ಕೊಂಡೇ ಕೂತ್ಕೊಂತಾರೆ ರಾತ್ರಿ ಎಲ್ಲ. ಸೊ ಆ ಬ್ಲೂ ಲೈಟ್ ಎಕ್ಸ್ಪೋಜರ್ ಇಂದ ಅದೆಲ್ಲಾನು ಹಾರ್ಮೋನ್ಸ್ ಎಲ್ಲ ಎಫೆಕ್ಟ್ ಆಗುತ್ತೆ. ಮೊಬೈಲ್ ನೋಡೋದ್ರಿಂದನು, ಮೊಬೈಲ್ ಫೋನ್ಸ್ ಕಂಟಿನ್ಯೂಸ್ ಆಗಿ ಇಟ್ಕೊಂಡು ನೋಡ್ತಾ ಇದ್ರೆ ಈ 5G ಅದೆಲ್ಲ ನಮ್ಗೆ ಡಾಟಾ ಇಲ್ಲ ಅಲ್ಲ, ಎಷ್ಟು ಎಫೆಕ್ಟ್ ಆಗುತ್ತೆ ಏನು ಅದೆಲ್ಲ ಹೀಗೆ ಅಲ್ಲ ಸ್ಟಾರ್ಟ್ ಆಗಿತ್ತು. ಸೊ ಅದರಿಂದ ನಮ್ಗೆ ಏನು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಏನಂತನೂ ನಮ್ಗೆ ಗೊತ್ತಿಲ್ಲ. ಸೊ ಅದೆಲ್ಲನೂ ಅವರು ಅವಾಯ್ಡ್ ಮಾಡಬೇಕು. ನೀರು, ಡಿಹೈಡ್ರೇಷನ್ನು ಒಂದು ದೊಡ್ಡ ಸಮಸ್ಯೆ. ನಿಮ್ಮ ಬಾಡಿ ತುಂಬ ಹೈಡ್ರೇಟೆಡ್, ಅಟ್ಲೀಸ್ಟ್ 3 ಲೀಟರ್ಸ್ ಆಫ್ ಫ್ಲೂಯಿಡ್ಸ್ ನೀವು ಕುಡಿತಾ ಇದ್ದೀರಾ ಇಲ್ಲ ಅಂತ ನೋಡಬೇಕು. ಇದೆಲ್ಲ ನೀವು ಮಾಡಿಬಿಟ್ಟು ಫರ್ಟಿಲಿಟಿ ಬೇರೆ ಸಮಸ್ಯೆಗಳು ಮೇಜರ್ ಏನಾದ್ರು ಇದೆಯಾ ಅಂತನೂ ಒಂದು ಸ್ಕ್ಯಾನ್ ಮಾಡ್ತೀವಿ, ವೆಜೈನಲ್ ಸ್ಕ್ಯಾನ್ ಮಾಡಿ ಹಿಂಗೆ ಸರಿಗೆ ಗರ್ಭಾಶಯ ಹೇಗಿದೆ, ಒಂದು ಅಂಡಾಶಯನಲ್ಲಿ ನಿಮ್ಮ ಏಜಿಗೆ ಇಷ್ಟು ಫಾಲಿಕಲ್ಸ್ ರೈಟ್ ಸೈಡ್, ಇಷ್ಟು ಫಾಲಿಕಲ್ಸ್ ಲೆಫ್ಟ್ ಸೈಡ್ ಅಂತ ಇರಬೇಕು. ನಿಮ್ಮ ಏಜಿಗೆ ಎಷ್ಟು ಇರ್ಬೇಕು ಅಷ್ಟು ಇದೆಯಾ, ಏನಾದ್ರು ಸಮಸ್ಯೆ ಸಿಸ್ಟ್ ತರ ನೀರ್ ತುಂಬಿದ್ದು ಸಿಸ್ಟ್ ಏನಾದ್ರು ಗಡ್ಡೆ ತರ ಇದೆಯಾ, ಗರ್ಭಾಶಯ ಶೇಪ್ ಚೆನ್ನಾಗಿದೆಯಾ, 2 ಗರ್ಭಾಶಯ ಯೂಟ್ರಸ್ ಅಬ್ನಾರ್ಮಲ್ ಇರುತ್ತೆ. ಈಗ ನಮ್ಮ ಮೂಗಿನ ಮಧ್ಯದಲ್ಲಿ ಹೇಗೆ ಒಂದು ಸೆಪ್ಟಮ್ ತರ ಇದೆ, ಹಾಗೆ ಒಂದು ಗೋಡೆ ತರ ಇರುತ್ತೆ ಗರ್ಭಾಶಯ ಒಳಗಡೆ, ಸೆಪ್ಟಮ್ ಯೂಟ್ರಸ್ ಅಂತ ಹೇಳ್ತೀವಿ, ಸೆಪ್ಟೇಟ್ ಯೂಟ್ರಸ್, ಆ ತರ ಸಮಸ್ಯೆ ಇದೆಯಾ, ಅದೆಲ್ಲ ನಾವು ಫಸ್ಟ್ ಸ್ಕ್ಯಾನ್ ನಲ್ಲಿ ಡೀಟೇಲ್ಡ್ ಆಗಿ ಚೆಕ್ ಮಾಡ್ತೀವಿ. ಅಂಡ್ ದೆನ್ ಹಸ್ಬೆಂಡ್ ಸೈಡ್ ಇಂದ ಕಣ ಪರೀಕ್ಷೆ ಮಾಡಿಸ್ತೀವಿ ಬೇಸಿಕ್ ಹೆಲ್ತ್ ಜೊತೆಗೆ. ಸೀಮನ್ ಅನಾಲಿಸಿಸ್ ನಲ್ಲಿ ಹೇಗಿದೆ, ಸೊ ಕೌಂಟ್, ಮೋಟಿಲಿಟಿ, ಚಲನೆ ಶಕ್ತಿ ಇದೆ ಚೆನ್ನಾಗಿದೆ, ಇನ್ಫೆಕ್ಷನ್ ಏನಾಗ್ತಿದೆ ಇದೆಲ್ಲ ನಾವು ಚೆಕ್ ಮಾಡ್ತೀವಿ. ಸೊ ಈ ತರ ಏನು ಪ್ರಾಬ್ಲಮ್ ಇದೆ ಜೊತೆಗೆ ಅದ್ರದ್ದು ಅಡ್ರೆಸ್ ಮಾಡ್ತೀವಿ ಥೈರಾಯ್ಡ್ ಸಮಸ್ಯೆ ಜೊತೆಗೆ. ಈಗ ಕಪಲ್ ಬಂದಾಗ ಈಗ ಆ ಲೇಡಿಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಹುಡುಗನಲ್ಲಿ ಜೆಂಟ್ಸ್ ಅಲ್ಲಿ ಸ್ಪರ್ಮ್ ಪ್ರಾಬ್ಲಮ್ ಏನೋ ಇದೆ. ಈಗ ಅಂತ ಟೈಮಲ್ಲಿ ನೀವು ಡೋರ್ ಅನ್ನ ಸಜೆಸ್ಟ್ ಮಾಡ್ತೀರಾ? ಇಲ್ಲ, ಯಾಕೆ ಕಡಿಮೆ ಇದೆ ಅಂದ ತಕ್ಷಣ ನೀವು ಈಗ ಮಕ್ಕಳಾಗಲ್ಲ ಅಂತಲ್ಲ, ಯಾಕೆ ಕಡಿಮೆ ಇದೆ ಅಂತ ನಾವು ಇವ್ಯಾಲ್ಯೂಯೇಟ್ ಮಾಡಬೇಕು. ಅದೇನಾದ್ರು ನಿಮ್ಮ ಹೆಲ್ತ್ ನಾವು ಡಿಸ್ಕಸ್ ಮಾಡಿರ್ತಾರೆ, ಬೇಸಿಕ್ ಹೆಲ್ತ್, ಅವ್ರಿಗೆ ಶುಗರ್ ಇದೆ ಏನೋ ಅವ್ರು ಚೆಕ್ಕೆ ಮಾಡಿಲ್ಲ, ಥೈರಾಯ್ಡ್ ಪ್ರಾಬ್ಲಮ್ ಇದೆ ಏನೋ. ಸಮ್ಟೈಮ್ಸ್ ಆ ಬೇಸಿಕ್ ಹೆಲ್ತ್ ನ ನಾವು ಕರೆಕ್ಟ್ ಮಾಡಿ ಫಿಕ್ಸ್ ಮಾಡ್ತೀರಾ. ಹೌದು, ಅದು ಸ್ವಲ್ಪ ಜನ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್. ಸ್ವಲ್ಪ ಜನಕ್ಕೆ ಬೇಸಿಕ್ ಹೆಲ್ತ್ನು ಚೆನ್ನಾಗಿರುತ್ತೆ. ಸ್ಪರ್ಮ್ ಉತ್ಪತ್ತಿ ಆಗೋದು ಪ್ರಾಬ್ಲಮ್ ಇದೆಯಾ, ಇಲ್ಲ ಅದು ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇದೆ ಬಟ್ ಅದು ಹೊರಗೆ ಬರ್ಲಿಕ್ಕೆ ದಾರಿ ಬ್ಲಾಕೇಜ್ ಇದೆಯಾ, ಟೆಸ್ಟಿಸ್ ಇಂದ ಪ್ರೊಡ್ಯೂಸ್ ಆಗಿದ್ದಾದ್ಮೇಲೆ ಅದು ಹೊರಗೆ ಬರ್ಲಿಕ್ಕೆ ಡಕ್ಟ್ಸ್ ಇಂದ ಬರುತ್ತೆ, ಆ ಡಕ್ಟ್ಸ್ ಬ್ಲಾಕೇಜ್ ಇದೆ ಬಿಕಾಸ್ ಆಫ್ ಇನ್ಫೆಕ್ಷನ್ ಇರ್ಲಿ ಇಲ್ಲ ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಲಿ, ಅದರಿಂದ ಅದು ಬ್ಲಾಕ್ ಆಗಿದೆ ಅಂದ್ರೂ ಸ್ಪರ್ಮ್ಸ್ ಇರಲ್ಲ, ಅವ್ರು ತುಂಬಾ ಕಡಿಮೆ ಇರುತ್ತೆ. ಸೊ ಪ್ರಾಬ್ಲಮ್ ಏನು ಅಂತ ನಾವು ಫಸ್ಟ್ ಇವ್ಯಾಲ್ಯೂಯೇಟ್ ಮಾಡಬೇಕು. ಅದಕ್ಕೆ ಹಾರ್ಮೋನ್ ಟೆಸ್ಟ್ ಮಾಡ್ತಾರೆ, ಒಂದು ಸ್ಕ್ಯಾನ್ ಅಲ್ಟ್ರಾಸೌಂಡ್ ಮಾಡ್ತಾರೆ, ಸ್ಕ್ರೋಟಮ್ ಅಲ್ಟ್ರಾಸೌಂಡ್ ವಿತ್ ಡಾಪ್ಲರ್ ಅಂತ, ವೇರಿಕೋಸೀಲ್ ಅಂತ ಸಮಸ್ಯೆನೂ ಇರ್ಬೋದು. ಸೊ ಈ ತರ ಪ್ರಾಬ್ಲಮ್ ಏನು ಅಂತ ನೋಡ್ಬಿಟ್ಟು ಅದರ ಪ್ರಕಾರ ನಾವು ಮಾತ್ರೆ ಕೊಟ್ರೆ ಸ್ವಲ್ಪ ಜನಕ್ಕೆ ಇಂಪ್ರೂವ್ಮೆಂಟ್ ಆಗುತ್ತೆ.
ಸ್ವಲ್ಪ ಸ್ಪರ್ಮ್, ಒಂದ್ ಸ್ಪರ್ಮ್ ಇದ್ರೂನು ಬೇಬಿ ಅವ್ರ ಓನ್ ಜೆನೆಟಿಕ್ ಬೇಬಿ ಆಗಕ್ಕೆ ಚಾನ್ಸ್ ಇದೆ. IVF ಇಕ್ಸಿ ಮೂಲಕವಾಗಿ ಒಂದ್ ಸ್ಪರ್ಮ್ ನಾವು ಒಂದ್ ಮೊಟ್ಟೆನಲ್ಲಿ ಹಾಕಿ ಆ ಭ್ರೂಣ ಫಾರ್ಮ್ ಮಾಡಿ ವೈಫ್ ಗರ್ಭಾಶಯದಲ್ಲಿ ಇಟ್ರೆ ಆಗುತ್ತೆ. ಯಾರಿಗೆ ಸ್ಪರ್ಮ್ಸೇ ಇಲ್ಲ, ಪೂರ್ತಿಯಾಗಿ ಝೀರೋ ಆಗಿ ಇದೆ ಅವ್ರ ಸೀಮೆನ್ ನಲ್ಲಿ, ಆದ್ರೂ ಅವ್ರಿಗೆ ಬೀಜನಲ್ಲಿ ಅವ್ರಿಗೆ ಸ್ಪರ್ಮ್ ಉತ್ಪತ್ತಿ ಆಗ್ತಾ ಇದೆ, ಬಟ್ ಹೊರಗ್ ಬರ್ತಾ ಇಲ್ಲ ಅಂದ್ರೂ ಆ ಬೀಜನಲ್ಲಿ ಒಂದ್ ಚಿಕ್ಕ ಸೂಜಿ ಹಾಕ್ಬಿಟ್ಟು ಪೆಸ್ಸಾ ಅಂತ ಪ್ರೊಸೀಜರ್ ಇರುತ್ತೆ, ಆ ಸರ್ಜಿಕಲ್ ಸ್ಪರ್ಮ್ ರಿಟ್ರೀವಲ್ ಮೆಥಡ್ಸ್ ಅಂತ ಕರಿತೀವಿ ನಾವು. ಒಂದ್ ಚಿಕ್ಕ ಸೂಜಿ ಹಾಕ್ಬಿಟ್ಟು ಆ ಬೀಜದಿಂದ ನಾವು ಸ್ಪರ್ಮ್ಸ್ ನ ತೆಗ್ದು ಆ ಕಣಯಿಂದಾನೇ ನಾವು IVF ಮೂಲಕವಾಗಿ ನಾವು ಇದು ಒಳ್ಳೆ ಒಂದು ಮುದ್ದಾದ ಮಗುನು ಅವ್ರು ಹಾಕಬಹುದು. ಟೆಸ್ಸಾ ಡಿಫ್ರೆಂಟ್ ಮೆಥಡ್ಸ್ ಇದೆ ಪ್ರೊಸೀಜರ್. ಡಾಕ್ಟರ್, ಈಗ ಔಟ್ ಆಫ್ ದ ಸೈನ್ಸ್ ಒಂದು ಕ್ವಶನ್ ಇದು. ಈಗ ನಾನು ಪಾಡ್ಕಾಸ್ಟ್ ನೋಡಿದ್ರು ತುಂಬಾ ಸ್ಪಿರಿಚುವಲ್ ಹೀಲರ್ಸ್ ಹೇಳಿರೋ ಮಾತಿದ್ದು ಜನರಲ್ ಆಗಿ ಸಮ್ವೇರ್ ಎಲ್ಲೋ ಒಂದ್ ಕಡೆ. ಲೆಟ್ಸ್ ಈಗ ಇತ್ತೀಚೆಗೆ ನೀವು ನೋಡಿರ್ಬೋದು, ಕತ್ರಿನಾ ಕೈಫ್ ವಿಕಿ ಕೌಶಲ್ ಮದುವೆ ಆಗಿದ್ದವ್ರಿಗೆ ಮಕ್ಕಳು ಇರಲಿಲ್ಲ. ಕತ್ರಿನಾ ಕೈಫ್ ಬಾಂಬೆಯಿಂದ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪೂಜೆ ಮಾಡಿಸಿದ ತಕ್ಷಣ ಕತ್ರಿನಾ ಕೈಫ್ಗೆ ಮಗು ಆಯಿತು. ಈ ಸ್ಪಿರಿಚುವಲ್ ಸೈಡ್ಗೂ ಮಕ್ಕಳಾಗೋದಕ್ಕೂ ಆಸ್ ಎ ಡಾಕ್ಟರ್, ಅಥವಾ ನೀವು ಅಲ್ಲಿ ಬಂದಾಗ ಕೂಡ ಏನಾದರೂ ಮೆಡಿಟೇಷನ್ ಮಾಡಿದ್ರ ಅಥವಾ ಏನ್ ಮ್ಯಾಜಿಕ್ ಮಾಡಿದ್ರ, ನೀವು ನಂಬ್ತೀರಾ ಡಾಕ್ಟರ್? ಡೂ ಯು ಬಿಲೀವ್ ದಿಸ್? ಡೆಫಿನೆಟ್ಲಿ. ಐ ಫೀಲ್ ದೇ ಆರ್ ಓನ್ಲಿ 2 types ಆಫ್ ಡಾಕ್ಟರ್ಸ್. ಒಬ್ರು ಯಾರಿಗೆ ನಾವು ಎಷ್ಟು ಮೆಡಿಕಲ್ ಫೀಲ್ಡ್ ನಲ್ಲಿ ನಾವು ನೋಡಿದ್ದಷ್ಟು ಮೆರಿಕಲ್ಸ್ ನಾವು ಎಲ್ಲಿ ನೋಡಲ್ಲ. ಸೊ ಐ ಆಮ್ ಅ ವೆರಿ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್ ಪರ್ಸನ್. ಸೊ ನಾನು ತುಂಬ ಬಿಲೀವ್ ಮಾಡ್ತೀವಿ. ಪ್ರತಿಯೊಂದು ಪ್ರೊಸೀಜರ್ ನಾವು ಮಾಡುವಾಗ್ಲೂ, ಸಿಂಪಲ್ ಟ್ರೀಟ್ಮೆಂಟ್ ಹೇಳುವಾಗ್ಲೂ ಹೋಪ್ಫುಲಿ ಬೈ ಗಾಡ್ಸ್ ಗ್ರೇಸ್ ನೀವು ಪ್ರೆಗ್ನೆಂಟ್ ಆಗೇ ಬರ್ಬೇಕಂತಲೇ ನಾವು ಎಲ್ಲರಿಗೆ ಹೇಳ್ತೀವಿ. ಯಾಕಂದರೆ ನಾವು ಪ್ರಾಣ ಕೊಡೋದು ನಮ್ಮ ಕೈನಲ್ಲಿ ಇಲ್ಲ. ನಾವು ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಅಟ್ ಲಾಸ್ಟ್ ಲೈಫ್ ಹ್ಯಾಸ್ ಟು ಬಿ ಗಿವೆನ್ ಬೈ ಒಂದು ಸುಪ್ರೀಂ ಪವರ್. ನೀವು ಅದು ಏನು ಹೆಸರು ಇಟ್ಟಿದ್ರು, ಅಲ್ಲ ಅಂದ್ರೂ, ಜೀಸಸ್ ಅಂದ್ರೂ, ಕೃಷ್ಣ ಅಂದ್ರೂ, ಏನು ಹೆಸರು ಇಟ್ಟಿದ್ರು ಅದು ದೇವ್ರನ್ನೇ ಕೊಡಬೇಕು. ಸೊ ಬಟ್ ಈ ರಿಲಿಜಿಯಸ್ ಪ್ರಾಕ್ಟೀಸಸ್ ಇಂದನೇ ಆಗಿದೆ ಅಂತ ಹೇಳಕ್ಕೆ ಆಗಲ್ಲ. ಅಟ್ ದ ಸೇಮ್ ಟೈಮ್ ಬಿಕಾಸ್ ನಮಗೆ ಗೊತ್ತಿದ್ದು ಒಂದೇ ಸೈಡ್, ಬೇರೆ ಸೈಡಿಂದ ಅವ್ರು ಇನ್ನೇನೇನು ಮಾಡ್ತಾ ಇದ್ದಾರೆ, ಏನಾದರೂ ಟ್ರೀಟ್ಮೆಂಟ್ ತಗೊಂಡಿಲ್ಲನಾ, ಬರೀ ಇದು ಒಂದೇ ಮಾಡಿದ್ರೆ ಅದೆಲ್ಲ ನಮ್ಗೇನು ಗೊತ್ತಿಲ್ಲ. ಸೊ ಇಟ್ ಈಸ್ ನಾಟ್ ಕರೆಕ್ಟ್ ಟು ಟೆಲ್ ಇದರಿಂದನೇ ಆಗಿದೆ ಅದರಿಂದನೇ ಆಗಿದೆ ಅಂತ. ಬಟ್ ಓವರ್ ಆಲ್ ದೇವ್ರನ್ನ ನಂಬ್ತೀರಾ ಡಾಕ್ಟರ್, ಆದ್ರೆ ಏನಾದ್ರು ಇದೆ ಅಂದ್ರೆ ಐ ಬಿಲೀವ್ ದಟ್ ಎಸ್ ದೇರ್ ಇಸ್ ಗಾಡ್ ಡೆಫಿನೆಟ್ಲಿ ದೇರ್. ಅಂಡ್ ಏನ್ ಮಾಡಿದ್ರು ಅದು ಆಗ್ಬೇಕಂದ್ರೆ ಅದು ಆಗುತ್ತೆ. ಹೆಲ್ದಿಯಾಗಿ ಮಗು ಆಗ್ಬೇಕಂದ್ರೆ ಅದು ಆಗುತ್ತೆ ಚೆನ್ನಾಗಿ. ಈಗಿನ ಕಾಲನಲ್ಲಿ ನೀವು ಯಾರಿಗೂ ಮಗು ಆಗಲ್ಲ, ನೀವು ತಂದೆ ತಾಯಿ ಆಗಲ್ಲ ಅಂತ ಹೇಳಕ್ ಬರಲ್ಲ. ಎಷ್ಟು ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳನ್ನೂ ಇದೆ. ಅವ್ರಿಗೆ ಎಗ್ಸೇ ಇಲ್ಲ ಅಂದ್ರೆ ನಾವು ಡೋನರ್ ಎಗ್ ಇಂದ ನಾವು ಮಾಡ್ಬೋದು. ಸ್ಪರ್ಮ್ಸೇ ಇಲ್ಲ ಅಂದ್ರೆ ನಾವು ಬೀಜದಿಂದ ತೆಗೆದು ಸ್ಪರ್ಮ್ಸ್ ಇಂದ ಮಾಡ್ಬೋದು, ಇಲ್ಲ ಅಂದ್ರೆ ಡೋನರ್ ಸ್ಪರ್ಮ್ ಆಪ್ಷನ್ನು ಇದೆ. ಜೆನೆಟಿಕ್ ಪ್ರಾಬ್ಲಮ್ ಅವ್ರ ಫ್ಯಾಮಿಲಿನಲ್ಲಿ ಎಲ್ಲ ಇದು ಸಿವಿಯರ್ ಜೆನೆಟಿಕ್ ಇಶ್ಯೂ ನಡೀತಾ ಇದೆ ಅಂದ್ರೆ ಅದು ಆಗು ಮಗುನಲ್ಲಿ ಎಂಬ್ರಿಯೋ ಮೇಲೆ ಡಿಟೆಕ್ಟ್ ಮಾಡಿ ಅದನ್ನ ಅವಾಯ್ಡ್ ಮಾಡಕ್ನು ಮಾಡ್ಬೋದು. ಗರ್ಭನೇ ಇಲ್ಲ ಅಂದ್ರೂ ಸರೋಗೆಸಿ ಆಪ್ಷನ್ ಅನ್ನೋದು ಇದೆ. ಸೊ ಅವರು ತಂದೆ ತಾಯಿ ಅನ್ನೋದು ಆಗ್ತಾರೆ. ಇಟ್ಸ್ ಜಸ್ಟ್ ದಟ್ ನಾವು ಎಷ್ಟು ಬೇಗ ಏನು ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಅವ್ರಿಗೆ ಎಷ್ಟು ಹೆಲ್ದಿ ಆಗಿ ಮಗು ಆಗುತ್ತೆ ಅಂತ ಅದನ್ನ ನಾವು ನೋಡ್ತಾ ಇದೀವಿ ಅಷ್ಟೇ. ವಿ ಆರ್ ನಾಟ್ ಬಿಕಮಿಂಗ್ ಗಾಡ್ಸ್. ಅಂಡ್ ಇದರಲ್ಲಿ ಏನು ಆರ್ಟಿಫಿಷಿಯಲ್ ಏನೂ ಇಲ್ಲ. ನಾವು ಹೇಳಿದ ತರ ಪ್ರಾಣ ಕೊಡೋದು ಗಾಡ್ ದೇವರೇ ಕೊಡ್ತಾರೆ ಅಲ್ವಾ. ಸೊ ಏನು ಆರ್ಟಿಫಿಷಿಯಲ್ ಇದೆ ಅದರಲ್ಲಿ? ನಿಮ್ದೇ ಮೊಟ್ಟೆ ನಿಮ್ದೇ ಕಣ ನಾವು ಹಾಕಿ ಏನೋ ಪ್ರಾಬ್ಲಮ್ ಇದೆ ಅದಕ್ಕೆ ಅದು ಆಗ್ತಾ ಇಲ್ಲ, ಅದು ಕಾಸ್ನ ನಾವು ಚೆಕ್ ಮಾಡಿ ಹೆಲ್ದಿಯಾಗಿ ಹಾಕ್ತಾ ಇದೀವಿ. ಸೊ ಪ್ರೆಗ್ನೆನ್ಸಿ ಟೈಮ್ನ ನಾವು ಕಟ್ ಶಾರ್ಟ್ ಮಾಡಿ ಇದೆಲ್ಲ ಪ್ರಾಬ್ಲಮ್ಸ್ ಏನು, ಈಗ ಅಪೆಂಡಿಕ್ಸ್ ಪ್ರಾಬ್ಲಮ್ ಇದ್ರೆ ಆ ಪ್ರಾಬ್ಲಮ್ನ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇದನ್ನು ಹಾಗೆ ಈಗ ಟ್ಯೂಬ್ ಬ್ಲಾಕ್ ಇದೆ ಅಂದ್ರೆ ಅದನ್ನ ನಾವು ಓಪನ್ ಮಾಡ್ಬೋದಾ, ಇಲ್ಲ ಮಾಡಕ್ ಆಗಲ್ಲ ಅಂದ್ರೆ ಓಕೆ ವಿ ವಿಲ್ ಟೇಕ್ ಔಟ್ ದ ಎಗ್ಸ್, ಮೊಟ್ಟೆ ತೆಗೆದು ಕಣ ಹಾಕಿ ಭ್ರೂಣನ ಡೈರೆಕ್ಟ್ ಗರ್ಭಾಶಯದಲ್ಲಿ ಹಾಕ್ತಾ ಇದೀವಿ. ಈ ತರ ಏನು ಪ್ರಾಬ್ಲಮ್ ಏನು ಸಮಸ್ಯೆ ಇದೆ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಅಂಡ್ ಒಂದ್ ಮಾತು ಹೇಳ್ತಾರೆ, ವೈದ್ಯೋ ನಾರಾಯಣ ಹರಿಹಿ ಅಂತ. ದೇವರು ಡಾಕ್ಟರ್ಸ್ ದೇವ್ರ ಸಮಾನ ಅಂತ. ನೀವು ಎಷ್ಟೋ ಜನ ಪಾಪ ಕನ್ಸ್ಕೊಂಡಿರ್ತಕ್ಕಂಥ ಕಪಲ್ಸ್ಗೆ ಇನ್ನೇನು ಮಕ್ಕಳೇ ಆಗಲ್ಲ ಅನ್ಕೊಂಡವರಿಗೆಲ್ಲ ಈ ಕ್ಲಿನಿಕ್ಗೆ ಬಂದವರಿಗಂತವರಿಗೆ ತುಂಬಾ ಜನಕ್ಕೆ ಒಂದು ಹೊಸ ಲೈಫ್ನ ಶುರು ಮಾಡಿಕೊಟ್ರಿ. ಎಷ್ಟೊಳ್ಳೆ ಬ್ಲೆಸ್ಸಿಂಗ್ ಸಿಕ್ಕಿರತ್ತಲ್ಲ ನಿಮಗೆ. ಹೌದು, ಫರ್ಟಿಲಿಟಿ ಇಸ್ ಅ ವೆರಿ 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 ಡಿವೈನ್ ಫೀಲ್ಡ್. ಇಲ್ಲಿ ನಾವು ಹೇಳಿದ ಥರ ಈ ಪ್ರಾಬ್ಲಮ್ ಇದೆ, ಈ ಸರ್ಜರಿ ಮಾಡಿದ ತಕ್ಷಣ ಆಯಿತು ಡಾಕ್ಟರ್ ಥ್ಯಾಂಕ್ ಯು ನೀವು ಮಾಡಿದ್ರಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾರ್ಮಲಿ ಬೇರೆ ಫೀಲ್ಡ್ಸ್ನಲ್ಲಿ ಇರುತ್ತೆ. ಫರ್ಟಿಲಿಟಿನಲ್ಲಿ ಆ ಥರ ಇಲ್ಲ. ನೀವು ಎಷ್ಟು ಮಾಡಿದ್ರೂ ಸಮ್ಟೈಮ್ಸ್
ನಿಮ್ಮ ಕೈನಲ್ಲಿ 100% ಆಗುತ್ತೆ ಅಂತ ನೀವು ಹೇಳಕ್ ಬರಲ್ಲ. ಸೊ ಈ ತರ ಅದು ಆಗುವಾಗ ಅವ್ರಿಗೆ ಎಷ್ಟು ಖುಷಿ ಇರುತ್ತೆ ಅಷ್ಟೇ ನಮಗೂ ಇರುತ್ತೆ. ಅಲ್ವಾ, ನೀವು ಒಂದ್ ಲೈಫ್ ಅದು. ಹೌದು. ಅಂಡ್ ನಾವು ನೋಡಿದ್ದು ಫಸ್ಟ್ ಅವರು ಬರುವಾಗ ಎಷ್ಟು ಆಂಕ್ಷಿಯಸ್ ಆಗಿ ಬರ್ತಾರೆ, ಅವರು ಎಷ್ಟೊಂದು ಹೋಪ್ಸ್ ಇಟ್ಕೊಂಡು ಬರ್ತಾರೆ. ಅದು ಆಗಿದ ತಕ್ಷಣ ಅದು ನ್ಯಾಚುರಲ್ ಆಗಿ ಆಗಿದ್ದು ಅವರಿಗೆ ಕಡಿಮೆ ಖುಷಿ ಇರುತ್ತೆ, ಇವ್ರಿಗೆ ಜಾಸ್ತಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಇದು ಡಿಫ್ರೆಂಟ್ ಫೀಲಿಂಗ್, ವೆರಿ ವೆರಿ ಡಿವೈನ್, ವೆರಿ ನೈಸ್ ಫೀಲಿಂಗ್. ಅಂಡ್ ಅಂಡ್ ಅವ್ರು ಒಂದ್ ಜನ್ಮ ಪೂರ್ತಿ ನಿಮ್ಮನ್ನ ನಕ್ಕ ಇಟ್ಕೋತಾರೆ ಅಲ್ವಾ? ಅದು ಗೊತ್ತಿಲ್ಲ, ಬಟ್ ನಮ್ಗಿರುತ್ತೆ. ಅದು ಎಷ್ಟೊಂದು ಜನ ನಾವು ಎಲ್ಲಾರ್ದು ಮಾಲ್ಗೆ ಹೋಗಿದ್ರು, ದೇವಸ್ಥಾನಕ್ಕೆ ಹೋಗಿದ್ರು, ಎಷ್ಟೊಂದು ಜನ ಬಂದ್ಬಿಟ್ಟು ಭೇಟಿಯಾಗಿ ಡಾಕ್ಟರ್ ನೆಮ್ಕೆ ಇದೆಯಾ, ನಾವು ಬಂದಿದ್ವಿ ಈ ತರ, ಇದು ಮಗು ಅಂತ ತೋರಿಸಿದ್ರೆ ಅದು ಅನ್ಎಕ್ಸ್ಪ್ಲೇನಬಲ್ ಫೀಲಿಂಗ್, ಅದು ಆ ಸಂತೋಷನೇ ಬೇರೆ. Nice. ಈಗ ನೀವು ಡಾಕ್ಟರ್ ಯಾಕೆ ಈಗ ನೀವು ವೃಕ್ಷನ ಶುರು ಮಾಡಬೇಕು ಅಂತ ಅನ್ನಿಸ್ತು? ನಿಮ್ ಜರ್ನಿ ಹೆಂಗ್ ಶುರು ಆಯ್ತಿದು? ನಾನು ಆಕ್ಚುಲಿ ಬರೀ ಡೆಲಿವರೀಸ್ ಆಸ್ ಅ ಗೈನಕಾಲಜಿಸ್ಟ್ ಅದೆಲ್ಲ ಮಾಡ್ತಾ ಇದ್ದೆ. ಅವಾಗ ಒಮ್ಮೆ ಕಪಲ್ ಬಂದರು, ಅವ್ರ ಸಿಸ್ಟರ್ದು ಡೆಲಿವರಿ ಇತ್ತು. ಅವಾಗ ಅವ್ರನ್ನ ನೋಡೋಕ್ಕೆ ಬಂದರು. ಸೊ ನಾನು ನಾರ್ಮಲಿ ರೌಂಡ್ಸ್ಗೆ ಹೋಗುವಾಗ ಅವರು ಸಿಸ್ಟರ್ ಈ ಥರ ಸುಮಾರು ವರ್ಷ ಆಯಿತು, 10 ವರ್ಷಕ್ಕಿಂತ ಜಾಸ್ತಿ ಆಯಿತು, ಅವ್ರಿಗೆ ಮಕ್ಕಳಾಗ್ತಾ ಇಲ್ಲ, ಅವರು ಎಷ್ಟೋ ದೂರ ಕಡೆಯಿಂದ ಬಂದರು, ಮಗುನ ನೋಡೋಕ್ಕೆ ಬಂದಿದ್ರು ಅಂತ. ಅವ್ರನ್ನ ಒಂದ್ಸಲ ನೀವು ನೋಡ್ತೀರಾ ಡಾಕ್ಟರ್ ಅಂತ ಹೇಳಿದ್ರು. ಆಯಿತು ಡೆಫಿನೆಟ್ಲಿ ಅಂತ OPD ನಲ್ಲಿ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಎಲ್ಲ ಮಾಡುವಾಗ, ಏನಿಲ್ಲಮ್ಮ ಈ ಬೇಸಿಕ್ಕಿಂದ ಮಾಡೋಣ, ಇದು ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿ, ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ ನೀವು ನ್ಯಾಚುರಲಿ ಟ್ರೈ ಮಾಡ್ರಿ ಅಂತ ಹೇಳಿದ್ರು ಅಷ್ಟೇ. ಅವರು ಅದೇ ತಿಂಗಳೇ ಪ್ರೆಗ್ನೆಂಟ್ ಆಗಿದ್ದಾರೆ. ಓಕೆ. ಇಟ್ ವಾಸ್ ಸಚ್ ಅ ಮ್ಯಾಜಿಕಲ್ ಮೂಮೆಂಟ್. ಏನು ಮಾಡಿಲ್ಲ ನಾವು, ಬಟ್ ಅದು ಇಮೋಷ್ನಲ್ ಆಸ್ಪೆಕ್ಟ್ ಎಷ್ಟಿದೆ ಅವ್ರಿಗೆ ಕೌನ್ಸಿಲ್ ಮಾಡೋದು. ಅವರು ಅದು ಆಯ್ತು ಒಂದ್ಸಲ ಡಾಕ್ಟರ್ನ ತೋರ್ಸೋಣ ಅಂತ ಅವ್ರಿಗೆ ಎಷ್ಟು ವರ್ಷ ಆಯ್ತು ಡಾಕ್ಟರ್ ಕಡೆ ಬರ್ಲಿಕ್ಕೆ. ಅವಾಗ ನನ್ಗೆ ಏನು ಅರ್ಥ ಆಯ್ತಂದ್ರೆ, ಫರ್ಟಿಲಿಟಿ ಇಸ್ ನಾಟ್ ಜಸ್ಟ್ ಅಬೌಟ್ ಮೆಡಿಸಿನ್, ಅವ್ರಿಗೆ ಅಷ್ಟೇ ಅವ್ರಿಗೆ ಇಮೋಷ್ನಲ್ ಸಪೋರ್ಟ್ನು ಬೇಕಾಗುತ್ತೆ. 1-to-1 ಡಾಕ್ಟರ್ ಜೊತೆ ಮಾತಾಡೋದು. ಅದರಿಂದ ನಾನು ಐ ಎಂಟರ್ಡ್ ಇನ್ ಟು ಫರ್ಟಿಲಿಟಿ. ದೆನ್ ನಾನು ಫರ್ಟಿಲಿಟಿ ಓದೋದು, ಲ್ಯಾಪ್ರೋಸ್ಕೋಪಿ ಈ ಥರ ಎಲ್ಲ ಅಡ್ವಾನ್ಸ್ಮೆಂಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊಳ್ಳೋದು, ಎಲ್ಲ ಎಜುಕೇಷನ್ ವೈಸ್ ಆಗಿ ಎಲ್ಲ ಅದು ಬಂದಾದಮೇಲೆ ದೆನ್ ಟು ಗೇನ್ ಎಕ್ಸ್ಪೀರಿಯನ್ಸಸ್ ಐ ವರ್ಕ್ಡ್ ಇನ್ ಮೆನಿ ಸೆಂಟರ್ಸ್. ಎಲ್ಲ ಸೆಂಟರ್ಸ್ನಲ್ಲಿ ಕೆಲಸ ಮಾಡಿಬಿಟ್ಟು ಪ್ರೋಟೋಕಾಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸಸ್ ಬಂದಾದಮೇಲೆ ಆವಾಗ ನನಗೇನು ಅನಿಸ್ತು ಅಂದರೆ, ಒಂದು ಫರ್ಟಿಲಿಟಿ ಸೆಂಟರ್ನಲ್ಲಿ ಮೆಕ್ಯಾನಿಕಲ್ ಆಗಿ ಇರಬಾರ್ದು. ಓಕೆ, ಈ ಪ್ರಾಬ್ಲಮ್ ಇದೆಯಾ, ನೀವು ಈ ಟ್ರೀಟ್ಮೆಂಟ್ ತಗೊಳ್ಳಿ. ಸ್ವಲ್ಪ ಜನಕ್ಕೆ IVF ಮಾಡಬೇಕು. ಫರ್ಟಿಲಿಟಿ ಸೆಂಟರ್ ಅಂದ ತಕ್ಷಣ IVF ಸೆಂಟರ್ ಅಂತ ಇರುತ್ತೆ. ಆ ಥರ ಅಲ್ಲ, ಸ್ವಲ್ಪ ಜನಕ್ಕೆ ಜಸ್ಟ್ ಬೇಸಿಕ್ ಟ್ರೀಟ್ಮೆಂಟ್, ನಾವು ಇದಕ್ಕೆ ಮುಂಚೆ ಮಾತಾಡಿರ್ತಾರ, ಬರೀ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಈ ಡೇಟ್ಸ್ನಲ್ಲಿ ನೀವು ಟ್ರೈ ಮಾಡ್ರಿ ಅಂತ ಹೇಳಿದ್ರೆ ಸಾಕಾಗುತ್ತೆ. ಸ್ವಲ್ಪ ಜನಗೆ ಸ್ವಲ್ಪ ಸಪ್ಲಿಮೆಂಟ್ಸ್ ಕೊಡಬೇಕು, ಸ್ವಲ್ಪ ಜನಗೆ ಏನೂ ಇಲ್ಲ, ನೀವು ಓವ್ಯುಲೇಷನ್ ಟ್ರ್ಯಾಕ್ ಮಾಡಿ ನ್ಯಾಚುರಲ್ ಟ್ರೈ ಮಾಡ್ರಿ ಅಂತ ಹೇಳ್ಬೇಕು, ಸ್ವಲ್ಪ ಜನಗೆ ಈ IUI IVF ಇದೆಲ್ಲ ಹೇಳ್ಬೇಕು. ಎಲ್ಲರಿಗೆ ಎಲ್ಲ ಟ್ರೀಟ್ಮೆಂಟ್ಸ್ ಹೈಫೈ ಟ್ರೀಟ್ಮೆಂಟ್ಸೇ ಕೊಡಬೇಕಂತ ಬೇಕಾಗಲ್ಲ. ಸೊ ವೃಕ್ಷ ಫರ್ಟಿಲಿಟಿ ಅಂತ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಎಲ್ಲ ಅಟ್ ಅಫೋರ್ಡಬಲ್ ಆ್ಯಂಡ್ ಎಥಿಕಲ್ ಪ್ರಾಕ್ಟಿಸ್ ಆ್ಯಂಡ್ ಇಂಡಿವಿಜುವಲೈಸ್ ಪರ್ಸನಲ್ ಟ್ರೀಟ್ಮೆಂಟ್. ಅಂದರೆ ಅಫೋರ್ಡಬಲ್ ಅಂದರೆ ಈಸಿಯಾಗಿ ತುಂಬ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸೇ ಅಂತ ಇರಲ್ಲ. ಈ ಕಡೆ EMI ಆಪ್ಷನ್ಸ್ನೂ ಇರಬೇಕು, ಪ್ಲಸ್ ಜೊತೆಗೆ ಅವ್ರಿಗೆ ಲೋ ಕಾಸ್ಟ್, ಅವ್ರಿಗೆ ಅಷ್ಟು ಆಗಲ್ಲ ಅಂದರೆ ವಿ ಕಸ್ಟಮೈಸ್ ಆ್ಯಂಡ್ ಓಕೆ ನೀವು ಲೋ ಕಾಸ್ಟ್ IVFದು ಈ ಥರನೂ ಮಾಡಿಸ್ಕೋಬೋದು, ಈ ಟ್ರೀಟ್ಮೆಂಟ್ಗೆ ಓಕೆ ಇದನ್ನು ಕೊಡ್ಬೋದು. ಈಗ ಕಮರ್ಷಿಯಲ್ ಅದರಲ್ಲಿ ನಿಮಗೆ ಇಷ್ಟು ಕಾಸ್ಟ್ ಅಂದರೆ ಇಷ್ಟೇ ಕಾಸ್ಟ್, ಅದಕ್ಕೆ ಅವ್ರು ಏನು ಮಾಡೋಕ್ಕಾಗಲ್ಲ. ಎರಡನೇದು ಎಥಿಕಲ್ ಪ್ರಾಕ್ಟಿಸ್. ಫರ್ಟಿಲಿಟಿ ಇಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟ್ರಸ್ಟ್. ನಿಮಗೆ ಇಷ್ಟು ಎಗ್ಸ್ ಬಂದಿದೆ ಅಂದರೆ ಇಷ್ಟು ಎಗ್ಸ್ ಬಂದಿದೆ, ನಿಮಗೆಲ್ಲ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು, ಎಲ್ಲ ನಿಮಗೂ ಗೊತ್ತಾಗಬೇಕು. ನೀವು ಔಟ್ ಆಫ್ ಇಂಡಿಯಾ ನೀವೆಲ್ಲ ಹೋಗಿದ್ರು, ಎಲ್ಲ ಬೇರೆ ಡಾಕ್ಟರ್ಗೆ ಹೋಗಿದ್ರು ನಮ್ಗೆ ಗೊತ್ತಿಲ್ಲ ಡಾಕ್ಟರ್ ಅಂತ ಬರ್ತಾರೆ. ಎಷ್ಟು ಎಗ್ಸ್ ಬಂದಿದೆ ನನಗೆ ಗೊತ್ತಿಲ್ಲ ಡಾಕ್ಟರ್, ಎಂಬ್ರಿಯೋ ಎಷ್ಟಿತ್ತು ಗೊತ್ತಿಲ್ಲ ಡಾಕ್ಟರ್, ಎಲ್ಲಿಮಾ ಏನಾದ್ರು ಕೊಟ್ರಾ ಏನೂ ಕೊಟ್ಟಿಲ್ಲ. ಆ ಥರ ಅಲ್ಲ, ನಿಮಗೆ ಎಲ್ಲ ಡೀಟೇಲ್ ಆಗಿ ಇರಬೇಕು. ಸೊ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಮಗೆ ನೀವು ಔಟ್ ಆಫ್ ಇಂಡಿಯಾ ಹೋಗಿದ್ರೆ ಎಷ್ಟು, ಅದಕ್ಕಿಂತ ಒಳ್ಳೆ ಟ್ರೀಟ್ಮೆಂಟ್ಗಳೆಲ್ಲ ಈಗ ಇಂಡಿಯಾನಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಎಲ್ಲ ಸಿಗಬೇಕು. ಆ ಥರ ಎಲ್ಲ ಸ್ಟ್ಯಾಂಡರ್ಡೈಸ್ಡ್ ಟ್ರೀಟ್ಮೆಂಟ್ ಆ್ಯಂಡ್ ಇಂಡಿವಿಜುವಲೈಸ್ ನಾವು ಹೇಳಿರ್ತಾರ, ಅವ್ರಿಗೆ ಏನು ಬೇಕು ಅದ್ರ ಪ್ರಕಾರ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಎಲ್ಲ, ಒನ್ ಸೈಜ್ ಫಿಟ್ಸ್ ಆಲ್ ಅಂತ ಇರಲ್ಲ. ಸೊ ಅದಕ್ಕೋಸ್ಕರ ಈ ವೃಕ್ಷ ಫರ್ಟಿಲಿಟಿನ ಸ್ಟಾರ್ಟ್ ಮಾಡಿ ಆ್ಯಂಡ್ ಬೈ ಗಾಡ್ಸ್ ಗ್ರೇಸ್ ಆ್ಯಂಡ್ ನಮ್ಮ ಪೇಷಂಟ್ಸ್ ಲವ್ ಆ್ಯಂಡ್ ಎಲ್ಲ ಸಕ್ಸಸ್ ಸ್ಟೋರೀಸಿಂದ ನಾವು
ಅದಕ್ಕೋಸ್ಕರ ಒಂದು ಚಿಕ್ಕ ಸೆಂಟರ್ ಇಂದ ಈಗ ಇನ್ನೂ 2-3 ಸೆಂಟರ್ಸ್ಗೆ ಈಗ ಸ್ಟಾರ್ಟ್ ಮಾಡಿದ್ದೀವಿ. ಮೂಲತಃ ಹೈದರಾಬಾದವರು, ಈಗ ನಮ್ಮ ಕರ್ನಾಟಕದವರು, ನಮ್ಮ ಮಂಗಳೂರು ಶೆಟ್ಟರನ್ನ ಮದುವೆ ಆಗಿ ಇವಾಗ ಡಾಕ್ಟರ್ ಸ್ನೇಹಾ ಶೆಟ್ಟಿ ಅವರು ಕರ್ನಾಟಕದವ್ರು. ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ರಾಜೇಶ್. Wonderful talking to you. ಸೇಮ್ ಹಿಯರ್. ಥ್ಯಾಂಕ್ ಯು.